ಗಂಡು ಮಕ್ಳ ಕೈಗೆ ಕಳ್ಳೆಕಾಯಿ, ಹೆಣ್ಮಕ್ಳ ಕೈಗೆ ಅವರೆಕಾಯಿ ಸಿಗಬಾರ್ದು, ಬಲೆ ತೀಟ ಇದು ಅಂತಾರೆ. ಇಟ್ಕೊಂಡವಳು ರೂಪವಂತೆ ಆಗದೆ ಇದ್ರು ಪರವಾಗಿಲ್ಲ, ಬುದ್ಧಿವಂತೆ ಆಗಿರ್ಬಾರ್ದು. ರಚಿತಾರಾಮ್ ಬರುವಂಥ ಡೈಲಾಗು, ಕಾಪಾಡೋ ದ್ಯಾವ್ರೆ ಆಯುಧ ಹಿಡ್ಕೊಂಡು ನಿಂತವನೆ, ಕಾದಾಡೋ ನಾವು ಹಿಡ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ ಮಾಮ ಅಂತ. ಕಾಟೇರ ಶುರುವಾಗಿನ ಹಿಂದಿನ ಡಿಸ್ಕಷನ್ ಇರುತ್ತಲ್ಲ, ಸೊ ಅಲ್ಲೂ ಕೂಡ ನಿಮ್ಮ ಪೆನ್ನು ತಾಕತ್ತೇನೋದು ತೋರಿಸ್ತು. ಮಚ್ಚು 2 ದಪ ಕೆಂಪಗಾಗುತ್ತೆ, ರಕ್ತದಲ್ಲಿ ನೆಂದಾಗ, ಬೆಂಕಿಲಿ ಬೆಂದಾಗ ಅಂತ. ಅಕ್ಷರಕ್ಕೆ ತಕ್ಕ ಬೆಲೆ ಸಿಗ್ತಾ ಇದೆಯಾ? ನೀವು ಹೇಳ್ದಂಗೆ ಇಲ್ಲಿ ರೈಟರ್ಸ್ನ ಮೊದಲನೇ ಪಂಕ್ತಿಲಿ ಕೂರಿಸ್ತಿಲ್ಲ. ಮಾಸ್ತಿ ಕನ್ನಡ ಚಿತ್ರರಂಗದ ಆಸ್ತಿ ಅಂತ. ಸಿನಿಮಾ ಬರೀ ನಿಮ್ಮ ಒಂದು ಯಶಸ್ಸಿನಿಂದ ಕೆಳಗಿಳಿಸಲ್ಲ, ಜೀವ ಸಮೇತ ಕೆಳಿಸ್ಬಿಡುತ್ತೆ. ಈ ಮಾಸ್ತಿ ಏನಾಗಬೇಕು ಅನ್ಕೊಂಡಿದ್ರು ಏನಾದ್ರು ಅಂತ ಅಂದ್ರೆ ಇಲ್ಲಿ ಕಷ್ಟ ಇದೆ ಸರ್, ಸುಲಭವಾಗಿ ಇಲ್ಲಿ ಯಾವುದು ಸಿಗಲ್ಲ. ಸೊ ಮಾಸ್ತಿ ಅವರನ್ನ ನಾವು ಗಮನಿಸ್ದಂಗೆ ಅವ್ರು ಪ್ರತಿ ಟೈಮಲ್ಲೂ ಅಪ್ಡೇಟ್ ಆಗ್ತಾ ಇದ್ದಾರೆ. ಓದೋದು ಅಂದ್ರೆ ಪುಸ್ತಕ ಓದೋದು ಮಾತ್ರ ಓದಲ್ಲ, ಬದುಕನ್ನು ಓದಬೇಕು. ಮೋಸ ಆಗೋದು ಅಪರಿಚಿತರಿಂದ ಅಲ್ಲ, ಪರಿಚಯದವರಿಂದ. ಈ ಬರವಣಿಗೆಯಿಂದ ಬದುಕು ಈಸಿ ಆಗುತ್ತೆ ಅಥವಾ ಹೊಟ್ಟೆ ತುಂಬುತ್ತೆ ಅನ್ನೋ ನಂಬಿಕೆ ಬಂದಿದ್ದೆ ಅವಾಗ? ಲಂಕೇಶ್ ಅವರು ಒಂದು ಅಂಕಣ, ಒಂದು ಸರ್ಕಾರನ ಬದಲಾಯಿಸ್ಬಿಡ್ತು. ನಿಮ್ಮ ಜೇಬಲ್ಲಿ ಹಣ ಇಡ್ಸ್ಕೊಳ್ಳೋಕ್ಕೆ ಒದ್ದಾಡ್ತಾ ಇದಾರಲ್ಲ ರೈಟ್ರು ಅನ್ನೋದು. ರವಿ ಬೆಳಗೆರೆ ಅವರು ಕುತ್ಕೊಂಡು ಹೇಳ್ತಾರೆ, ನನ್ನ ಹತ್ರ ಇದ್ದಿದ್ದೆ 380 ರೂಪಾಯಿ, ಎಲ್ಲಿಗೆ ತಲುಪಿದ್ರು? ಮೇನ್ಲಿ ಚಾಲೆಂಜಸ್ ಅನ್ನೋದು ಏನು ಬರವಣಿಗೆಯಲ್ಲಿ ಅಂತ? ಅದೊಂದು ಬದುಕು ಸರ್ ಬರವಣಿಗೆ. ಕೆಲವೊಂದು ಸತಿ ಮೌನಕ್ಕಿಂತ ದೊಡ್ಡ ಸಂಭಾಷಣೆ ಯಾವುದೂ ಇಲ್ಲ. ಮಾಸ್ತಿ ಅವರು ಈ ಬರುವಂಥ ಹೊಸ ಬರಹಗಾರರಿಗೆ ಹೇಳುವ ಕಿವಿ ಮಾತೇನು? ಬರೀ ಸಿನಿಮಾದಲ್ಲಿ ಮಾತ್ರ ಬರವಣಿಗೆಗೆ ಭವಿಷ್ಯ ಅಂತಲ್ಲ, ಬರವಣಿಗೆನೇ ಭವಿಷ್ಯ. ಅದಕ್ಕೆ ಒಂದು ಕ್ಷೇತ್ರ ಅಂತಿಲ್ಲ. ಮಾಸ್ತಿ ಅವರು ಹೇಗೆ, ತುಂಬ ದುಬಾರಿನ ಹೇಗೆ? ದುಬಾರಿ ಅನ್ನೋದಕ್ಕಿಂತ ಆಭಾರಿ ಸರ್. ಎಲ್ಲರಿಗೂ ಆಭಾರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಒಂದು ಸಿನಿಮಾ ನೋಡುವ ಹಾಗೆ ಮತ್ತು ಕಾಡುವ ಹಾಗೆ ಇರಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ಡೈರೆಕ್ಟ್ರು. ಹಾಗೆ ಸಿನಿಮಾದ ಅಷ್ಟೂ ಪಾತ್ರಗಳು ತುಂಬ ಚೆನ್ನಾಗಿ ಮಾತಾಡ್ತವೆ ಅಂದರೆ ಅದಕ್ಕೆ ಕಾರಣ ಆಗೋದು ಸಂಭಾಷಣೆಗಾರ. ಸಂಭಾಷಣೆಗಾರ ಯಾವ ರೀತಿಗೆ ಪೆನ್ ಹಿಡಿದು ಆ ಪೆನ್ನಿನೊಳಗಿರ್ತಕ್ಕಂಥ ತಾಕತ್ತಿನ ಮಾತುಗಳನ್ನು ಬರೀತಾರೆ, ಅದು ಹೊರಗೆ ಬಂದರೂ ಕೂಡ ಪ್ರೇಕ್ಷಕ ಗುನುಗ್ತಾನೆ, ಪ್ರೇಕ್ಷಕ ಆ ಡೈಲಾಗ್ ಹೇಳ್ತಾನೆ. ಒಬ್ಬ ಹೀರೋ ಒಂದು ಡೈಲಾಗ್ ಹೇಳಿದ ತಕ್ಷಣ, ಖಡಕ್ ಆಗಿರೋ ಡೈಲಾಗ್ ಆಗಿರ್ಬೋದು ಅಥವಾ ರೊಮ್ಯಾಂಟಿಕ್ ಆಗಿರೋ ಡೈಲಾಗ್ ಆಗಿರ್ಬೋದು, ಹೇಳಿದ್ರೂ ಕೂಡ ಅಲ್ಲಿ ಶಿಳ್ಳೆ ಚಪ್ಪಾಳೆಗಳು ಬೀಳ್ತವೆ ಅಂದರೆ ಅದಕ್ಕೆ ನೇರವಾದ ಕಾರಣ ಮತ್ತದೇ ಡೈಲಾಗ್ ರೈಟರ್. ನಾನು ಯಾಕೆ ಡೈಲಾಗ್ ರೈಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತಿಗೆ ಪ್ರಸ್ತುತವಾಗಿ ರಿಲೀಸ್ ಆಗಿರ್ತಕ್ಕಂಥ ಲ್ಯಾಂಡ್ ಲಾರ್ಡ್ ಸಿನಿಮಾ ಸಾಕಷ್ಟು ಕಡೆ ಚರ್ಚೆಗೆ ಗ್ರಾಸ ಆಗಿರೋಂಥದ್ದು. ಅದರಲ್ಲೂ ಗಟ್ಟಿ ಕತೆ ಮತ್ತು ಗಟ್ಟಿಯಾಗಿರ್ತಕ್ಕಂಥ ಸಂಭಾಷಣೆ. ಹಾಗಾಗಿ ಈ ಸಿನಿಮಾ ಈಗ ಜಗಲ ಉದ್ದಕ್ಕೂ ಕೂಡ ಮಾತಾಡುವಂತಾಗಿದೆ. ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟ್ ಅದೇ ಲ್ಯಾಂಡ್ ಲಾರ್ಡ್ನ ಮುಖ್ಯ ಬರಹಗಾರ ಮತ್ತು ಸಂಭಾಷಣೆಗಾರ ಮಾಸ್ತಿ ಅವರು ನಮ್ಮ ಜೊತೆ ಕೂತಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀನಿ. ಮತ್ತು ಏನು ನಡೀತಾ ಇದೆ ಲೈಫಲ್ಲಿ ಅಂತ? ಸದ್ಯಕ್ಕೆ ಚರ್ಚೆಯ ವಿಷಯ ಏನಿದೆಯೋ ಅದು ನಡೀತಿದೆ. ತುಂಬ ಚೆನ್ನಾಗಿ ಆಗ್ತಿದೆ ಸರ್ ಎಲ್ಲ ಕಡೆ. ಓಕೆ. ಮಾತುಗಳು, ಸಂಭಾಷಣೆಯ ಪ್ರಾಮುಖ್ಯತೆ ಅದು ಒಂದು ಸ್ವಲ್ಪ ಭಯ ಆಗೋ ಥರನೇ. ನಿಜ. ಆಗಾಗ ಒಂದು ಮಾತುಗಳು ಮುನ್ನೆಲೆಗೆ ಬರ್ತಾ ಇತ್ತು, ಮಾಸ್ತಿ ಕನ್ನಡ ಚಿತ್ರರಂಗದ ಆಸ್ತಿ ಅಂತ. ಅಂದರೆ ಬರವಣಿಗೆಯ ಆಸ್ತಿ. ನಿಜಕ್ಕೂ ನಿಮ್ಮ ಬರಹ ಒಂದು ರೀತಿಯ ಕನ್ನಡ ಚಿತ್ರರಂಗಕ್ಕೆ ಆಸ್ತಿ ಅಂತಲೇ ಎಲ್ಲರೂ ಕೂಡ ಕರೀತಾರೆ. ಆ ಮಟ್ಟಿಗಿನ ನಂಬಿಕೆನ ಉಳಿಸ್ಕೊಂಡಿರತಕ್ಕಂಥ ಒಬ್ಬ ಬರಹಗಾರ ಅನ್ನೋದು ಒಂದು ನಮಗೆ ಹೆಮ್ಮೆ. ಎಸ್ ಸರ್, ಮಾಸ್ತಿಯವರ ಸಿನಿಮಾಗಳು ಗೊತ್ತು, ಮಾಸ್ತಿಯವರ ಹಿನ್ನೆಲೆ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅಂದರೆ ತುಂಬ ಆತ್ಮೀಯರಿಗೆ, ನಮ್ಮಂಥರಿಗೆ ನಿಮ್ಮ ಹಿನ್ನೆಲೆ ಗೊತ್ತು. ಆದರೆ ಒಂದಿಷ್ಟು ಜನ ಪ್ರೇಕ್ಷಕರು ಡೈಲಾಗ್ ಸಖತ್ತಾಗಿ ಬರೆದಿದ್ದಾರೆ, ಮಾಸ್ತಿ ಯಾರು, ಮಾಸ್ತಿ ಎಲ್ಲವರು, ಎಲ್ಲಿಂದ ಬಂದವರು, ಅವರ ಹಿನ್ನೆಲೆ ಏನು, ಮುನ್ನೆಲೆ ಏನು ಅನ್ನೋ ಒಂದು ಕುತೂಹಲ ಇರುತ್ತೆ. ಸೊ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಅಂದರೆ ಈಗ ಇಂಡಸ್ಟ್ರಿ ಬಂದು ದಶಕದ ಮೇಲಾಯಿತು, 15 ಸಿನಿಮಾಗೂ ಹೆಚ್ಚು ಬರವಣಿಗೆಗಳು ಬರೆದಿದ್ದೀರಿ. ದುನಿಯಾ ಸೂರ್ಯ ಆಗಿರ್ಬೋದು, ಯೋಗರಾಜ್ ಭಟ್ ಆಗಿರ್ಬೋದು, ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿ ನೋಡ್ತಾ ಇದ್ದರೆ ಒಂದು ರೋಚಕತೆ. ಅಂದರೆ ಅಲ್ಲಿ ಏರಿಳಿತ ಕಂಡಿದ್ದೀರಿ, ಸೋಲು ಕಂಡಿರಿ, ಗೆಲುವು ಕಂಡಿರಿ, ಈಗ ಯಶಸ್ಸಿನ ಮೆಟ್ಟಲು ಏರಿ ಕೂತಿದ್ದೀರಿ. ಸ್ವಲ್ಪ ಹಿಂದಕ್ಕೆ ಹೋಗೋಣ ಸರ್. ಮಾಸ್ತಿಯವರು ಎಲ್ಲಿನವರು, ಹುಟ್ಟಿದ್ದು, ಓದಿದ್ದು, ಬಾಲ್ಯ, ಮತ್ತು ಈ ಕಡೆಗೆ ಬಂದು ಸೇರ್ಕೊಂಡಿದ್ದು ಹೇಗೆ ಅಂತ? ಫಸ್ಟ್ ಯಶಸ್ಸಿನ ಮೆಟ್ಟಿಲು ಅಂತ ಹೇಳಿದ್ರಲ್ಲ, ಅದರದ್ದು ನಾನು ಮೊನ್ನೆ ಒಂದು ಸಿನಿಮಾಗೆ ಬರೆದೆ ಸರ್.
ಯಾವ ಮೆಟ್ಲು ಹತ್ತಕ್ಕೆ ಮೊದಲನೇ ಮೆಟ್ಲಾಗಿರುತ್ತೋ ಇಳಿಯೋದಕ್ಕೆ ಅದೇ ಕೊನೆ ಮೆಟ್ಲಾಗಿರುತ್ತೆ ಅಂತ. ಆದ್ರೆ ಅದು ಮೆಟ್ಲು ಅಂತ ಹೇಳಿದ ತಕ್ಷಣ ಅದು ಹತ್ತಕ್ಕೂ ಅದೇ ಯೂಸ್ ಮಾಡ್ತೀವಿ, ಇಳಿಯೋಕ್ಕೂ ಅದೇ ಯೂಸ್ ಮಾಡ್ತೀವಿ. ಅಲ್ಲೇ ಇರಕ್ಕಾಗಲ್ಲ ಅಂತ ಅದು ನಾನು ತುಂಬಾ ಗಮನಿಸಿದ್ದು ನಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ಸರ್. ಅಂದ್ರೆ ನಾನು ಯಾರನ್ನ ತುಂಬಾ ಗುರುಗಳು ಅಂತ ನನ್ನ ಸಿನಿಮಾ ರಂಗಕ್ಕೆ ಪರಿಚಯಿಸಿದ ತುಷಾರ್ ರಂಗನಾಥ್ ಅವರು ಇವತ್ತಿಲ್ಲ. ಮತ್ತೆ ನಾವು ತುಂಬ ಡೈಲಾಗ್ ಅಂದರೆ ಒಂದು ಸಿನಿಮಾನ ಹಿಡಿದು ಕೂರಿಸುತ್ತಪ್ಪ, ಇವತ್ತಿಗೂ ಅವ್ರ ಸಿನಿಮಾ ಡೈಲಾಗ್ಗಳನ್ನ ಹೇಳಿದ್ರೆ ಅದೊಂದು ಇಂಟೆಲಿಜೆನ್ಸ್ ಇರುತ್ತೆ, ಅದರಲ್ಲೊಂದು ಫನ್ ಇರುತ್ತೆ, ಅದರಲ್ಲೊಂದು ಹ್ಯೂಮರ್ ಇರುತ್ತೆ ಅಂದವರು ಗುರುಪ್ರಸಾದ್ ಸರ್. ಸೊ ನನಗೆ ಅವರಿಬ್ಬರೂ ತುಂಬಾ ಇದು ಅವ್ರ ಬಗ್ಗೆ ಹೇಳ್ಕೊಂಡಾಗ ಒಂದು ತುಂಬಾ ಖುಷಿ ಆಗುತ್ತೆ, ಅಟ್ ದ ಸೇಮ್ ಟೈಮ್ ತುಂಬ ದುಃಖ ಆಗುತ್ತೆ. ಏಕೆಂದರೆ ಇವತ್ತು ಸಿನಿಮಾ ನಿಮಗೆ ಬರೀ ನಿಮ್ಮ ಒಂದು ಯಶಸ್ಸಿನಿಂದ ಕೆಳಗಿಳಿಸಲ್ಲ, ಜೀವ ಸಮೇತ ಕಳಿಸ್ಬಿಡುತ್ತೆ. ಸಿನಿಮಾ ಅಂತ ಹೇಳಕ್ಕಾಗಲ್ಲ. ಅಲ್ಲಿನ ಒಂದು ಪರಿಸ್ಥಿತಿ, ವಸ್ತುಸ್ಥಿತಿ ಅವೆರಡು ಹೆಂಗೆ ಬ್ಯಾಲೆನ್ಸ್ ಮಾಡಿ ನಮ್ಮ ಗುರುಪ್ರಸಾದ್ ಅವ್ರು ಹೋಗಿದ್ದು ತುಂಬಾನೇ ಬೇಜಾರಾಯ್ತು ಸರ್. ಏಕೆಂದ್ರೆ ಸರ್ ಅವರು ಯಶಸ್ಸು ಸಿಂಹಪಾಲಿದೆ ಅವ್ರು ಮಾಡಿರೋ ಸಿನಿಮಾ. ಬಟ್ ಆ ಒಂದು ಕಾರಣ ಹುಡ್ಕೊಂಡು ಹೋದಾಗ ಒಂದು ಸೋಲು ಅವ್ರನ್ನ ಇನ್ನಿಲ್ದಂಗೆ ಮಾಡಿಬಿಡ್ತು. ಒಂದು ಸೋಲು ಅದು ಮೆಟ್ಲು ಅನ್ನೋ ಪದಕ್ಕೆ ಹಿಂಗೆ ಬಂದಿದ್ದು. ಸರ್ ನನ್ನ ಹಿನ್ನೆಲೆ ಬಂದು ಮೂಲ ಕೋಲಾರ ಜಿಲ್ಲೆ, ನಾನು ಹುಟ್ಟಿದ್ದು ಬಂದು ಉಪ್ಪಾರಹಳ್ಳಿ, ಮಾಲೂರು ಮಾಸ್ತಿ ಇದು ಸಮೀಪ ಇರೋದು. ಆ ಊರಿನ ಒಂದು ಚಿತ್ರಣನೇ ತುಂಬಾ ಚೆನ್ನಾಗಿದೆ ಸರ್. ಹೇಳಿ. ಈ ಕಡೆ ತಮಿಳ್ನಾಡು ಸೇರುತ್ತೆ, ಈ ಕಡೆ ಆಂಧ್ರ ಸೇರುತ್ತೆ, ಈ ಕಡೆ ಕರ್ನಾಟಕದ ಅಂಚು, ಕರ್ನಾಟಕದ ಹಳ್ಳಿನೇ ಗಡಿಭಾಗ. ಬಟ್ ಆ ಕಡೆಯಿಂದ ತಮಿಳ್ನಾಡು ಇರುತ್ತೆ, ಒಂಥರ ಅಪೂರ್ವ ಸಂಗಮ ಅದು. ತುಂಬಾ ಒಂದು ಚಿಕ್ಕ ಹಳ್ಳಿ, ಕುಗ್ರಾಮ. ಸೊ ಅಲ್ಲಿ ಹುಟ್ಟಿದ್ದು. ನಮ್ಮ ತಂದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಅವರು ಕೋಲಾರ ಜಿಲ್ಲೆಯ ಇದು, ಅವ್ರಿಗೆ ಟ್ರಾನ್ಸ್ಫರ್ಸ್ ಇರುತ್ತೆ, 3 ವರ್ಷ 5 ವರ್ಷ ಟ್ರಾನ್ಸ್ಫರ್ಸ್ ಇರೋದು. ಸೊ ಅವ್ರು ಟ್ರಾನ್ಸ್ಫರ್ ಆದಾಗೆಲ್ಲ ನಾವು ಊರೂರು ಗುಳೆ ಎದ್ದವ್ರ ತರ ಹೋಗೋದು ಹೋಗ್ತಿದ್ದು. ಆ ಒಂದು ಇದು ಅಲ್ಲಿಂದ ಚಿಂತಾಮಣಿಯಿಂದ ಗೌರಿಬಿದನೂರು ಎಲ್ಲ ಬಾರ್ಡರ್. ಅಲ್ಲಿಂದ ಆಮೇಲೆ ನಾನು ವಿದ್ಯಾಭ್ಯಾಸ ಅನ್ಕೊಂಡು 7ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಂ ಆಗಿದ ತಕ್ಷಣ ಅದೇನೋ ಮನೆಗಳಲ್ಲಿ ಇದ್ದಕ್ಕಿದ್ದಂಗೆ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ. ಅವಾಗ 1-2 ವರ್ಷ ಒದ್ದಾಡಿದ್ದು, ಯಾಕಂದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಹೋದಾಗ ಇಡೀ ಇದೇ ಚೇಂಜ್ ಆಗುತ್ತೆ. ಸೊ ಹಂಗಾಗಿದ್ದು. ಅಲ್ಲಿಂದ ನ್ಯಾಷನಲ್ ಕಾಲೇಜ್ ಗೌರಿಬಿದನೂರು, ಅಲ್ಲಿಂದ ಇಲ್ಲಿ ವಿವೇಕಾನಂದ ಲಾ ಕಾಲೇಜ್ಗೆ LLB ಅಂತ ಸೇರ್ಕೊಂಡ ನಂತರ ಅದು ಸಿನಿಮಾ ಮೊದಲಿಂದಾನು ಜೊತೆ ಒಂದು DD1 ಆವಾಗ ದೂರದರ್ಶನ, ಆಮೇಲೆ ಚಂದನ ಆಗಿದ್ದು. ಸೊ ಆವಾಗಿಂದ ಅಲ್ಲಿ ಹಾಕೋ ಸಿನಿಮಾಗಳು, ಶನಿವಾರನ ಒಂದಿನ ಕನ್ನಡ ಸಿನಿಮಾ, ಆಮೇಲೆ ಭಾನುವಾರ ಒಂದು ಹಿಂದಿ ಸಿನಿಮಾ, ಅದ್ರ ಮಧ್ಯೆ ರಾಮಾಯಣ, ಮಹಾಭಾರತ, ಜಯಂಟ್ ರೋಬೋಟ್, ಸಿಹಿ ಕಹಿ, ಕಂಡಕ್ಟರ್ ಕರಿಯಪ್ಪ. ಸೊ ಎಲ್ಲಾನು ಸರ್ ಹಿಂದಿ, ಈ ಕನ್ನಡ, ಇದ್ರ ಮಧ್ಯೆ ನಮಗೆ ಅಲ್ಲಿ ವಿಪರೀತವಾದ ತೆಲುಗು ಸಿನಿಮಾಗಳ ದಾಂಗುಡಿ ಇಟ್ಕೊಂಡ್ಬಿಡೋದು. ಸೊ ಅವ್ರದ್ದು ತುಂಬಾ ಪ್ರೇರಿತನಾದೆ. ಅಂದ್ರೆ ಭಾಗ್ಯರಾಜ್ ಸಿನಿಮಾ ಕಥೆಗಳು ನನಗೆ ಇವತ್ತು ಭಾಗ್ಯರಾಜ್ ಅವರು ಅಂದರೆ ತುಂಬ ಇಷ್ಟ. ತಮಿಳು ನಿರ್ದೇಶಕರು, ರೈಟರು. ಅವರು ಸಿನಿಮಾಗಳು, ಅವ್ರ ಕಥೆಗಳು ಇನ್ಫ್ಲುಯೆನ್ಸ್ ಮಾಡ್ತು. ಆಮೇಲೆ ಹಂಸಲೇಖ ಸರ್ ಹಾಡುಗಳು, ಚಿ ಉದಯಶಂಕರ್ ಅವರ ಹಾಡುಗಳು, ಅಣ್ಣ ಅವರ ಆದರ್ಶ, ಎಲ್ಲಾನು ಒಂಥರ ಮೈಗೂಡಿಸ್ಕೊಂಡ್ವಿ ಸರ್. ಸಿನಿಮಾ ವೈಭವೀಕರಣ ಅನ್ನೋದು ತೆಲುಗವ್ರನಿಂದ ಕಲಿಬೇಕು, ತೆಲುಗು ಸಿನಿಮಾದವರಿಂದ. ಸ್ವಾಭಿಮಾನ ಕೆಚ್ಚಿದೆ ಅನ್ನೋದು ನಮ್ಮ ಕನ್ನಡ ಸಿನಿಮಾಗಳು, ಕನ್ನಡ ಇವರು
ತಮಿಳು ಸಿನಿಮಾಗಳಿಂದ ಅದರದ್ದು ಊರ್ಣ ಯಾವಾಗಲೂ ನಾವು ಇವತ್ತಿಗೂ ಏನೇ ತಮಿಳು ಸಿನಿಮಾಗಳು ನಮ್ಮ ಪೈಪೋಟಿ ಹಂಗಂದ್ರೂ ಸೌತ್ ಸಿನಿಮಾಗಳ ಮೂಲ ಚೆನ್ನೈ ಆವಾಗ ಮದ್ರಾಸ್. ಸೊ ಅಲ್ಲೇ ಸರ್ ಕೆಲಸಗಳು ಶುರುವಾಗಿದ್ದು ಮಾಡ್ತಿದ್ದು. ಅದಕ್ಕೆ ಇವತ್ತಿಗೂ ನಾವು ಯಾರನ್ನಾದ್ರೂ ಕರೆದ್ರೆ ತಮಿಳ್ ಡೈರೆಕ್ಟರ್ಗಳು ತುಂಬಾ ಖುಷಿಯಿಂದ ಬರ್ತಾರೆ, ಇಲ್ಲಿ ಬಂದು ಅಷ್ಟು ಇದು ಮಾಡ್ತಾರೆ. ಸೊ ಹಂಗೆ ಎಲ್ಲಾರ ಸಿನಿಮಾಗಳನ್ನು ನೋಡ್ತಾ ಸಿನಿಮಾ ಅಂದ್ರೆ ಇನ್ನಿಲ್ದಂಗೆ ಇಷ್ಟ ಆಯ್ತು. ಆವಾಗ ಸಿನಿಮಾ ಮನೇಲಿ ಕಳಿಸ್ತಿರ್ಲಿಲ್ಲ, ಓದೋದಷ್ಟೇ, ಓದ್ಬೇಕು. ಮತ್ತೆ ಸಿನಿಮಾಗೆ ಅಷ್ಟು ಕಾಸುಗಳು ಕೊಡ್ತಿರ್ಲಿಲ್ಲ, ಏನಕ್ಕೆ ಹೋಗ್ಬೇಕು ನೀನ್ ಸಿನಿಮಾಗೆ ಅಂತ. ಅದರಲ್ಲಿ ಆವಾಗ ಸೆನ್ಸಾರ್ ಸರ್ಟಿಫಿಕೇಟ್ ಒಂದು ತೂಕ ಈಗಲೂ ಇದೆ. ಆವಾಗ ಎ ಅಂತ ಹಾಕೋರು, ಒಂದು ರೌಂಡ್ ಹಾಕ್ಬಿಟ್ಟು ಎ ಅಂತ ಏನಾದ್ರು ಆ ಥರದ್ದು ಏನಾದ್ರು ಇತ್ತು ಅದನ್ನ ನೋಡಿ ಅಕ್ಕಪಕ್ಕದ ಮನೆಗಳವರೆಲ್ಲ ಏಯ್ ಮಕ್ಕಳನ್ನ ಕಳ್ಸಂಗಿಲ್ಲ, ಇವ್ರೇನ್ ಅಂತ ಮುತುವರ್ಜಿ ಏನು ವಹಿಸ್ತಿರ್ಲಿಲ್ಲ ನಮ್ಮ ಮೇಲೆ. ಸಿನಿಮಾ ವಿಚಾರಕ್ಕೆ ಬಂದಾಗ ಇವೆಲ್ಲ ಮುತುವರ್ಜಿ ಬರೋದು. ಸೊ ಹಂಗೆ ಸಿನಿಮಾಗಳನ್ನ ನೋಡಿಕೊಂಡು ಅದೇನು ಆವಾಗ ಥಿಯೇಟರ್ ಸಂಖ್ಯೆನೂ ಜಾಸ್ತಿ ಇತ್ತು. ಆ ವಿಚಾರಕ್ಕೂ ಏನೋ ಸಿಂಗಲ್ ಥಿಯೇಟರ್ಸ್ ಇದ್ದು ಆ ಒಂದು ಇದಿಲ್ಲ ಸರ್. ಈಗ ಸ್ಕ್ರೀನ್ಸ್ ಜಾಸ್ತಿ ಇದೆ. ಸಿನಿಮಾ ಹೋದಾಗ ಒಳ್ಳೆ ಸೋಫಾ, ಎ ಸಿ. ಬಟ್ ಆವಾಗ ಆ ಸೀಟ್ಗಳು ಕಿತ್ತೋಗಿರೋದು, ಮಳೆಗಳು ಈಚೆಗೆ ಬಂದಿರೋದು, ಆ ಪ್ಯಾಂಟು ನಿಕ್ಕರ್ಗಳಾಗ್ತಿದ್ದು ನಮ್ಗೆ ಎಲ್ಲೋ ಒಂದ್ ಕಡೆ ಕೂರ್ಸ್ರಪ್ಪ ಅಂತ, ಸಿನಿಮಾ ತೋರ್ಸ್ರಿ. ಆ ಒಂದು ಆಸನಗಳ ಬಗ್ಗೆ ಇರ್ಲಿಲ್ಲ. ಮತ್ತೆ ಟಾಯ್ಲೆಟ್ ವಾಸನೆ ಬರ್ತಾ ಇರೋದು, ಜನ ಕಿಕ್ಕಿರದ್ ತುಂಬಿರೋರು, ಆ ಇದ್ರ ಮಧ್ಯೆನೆ ಸಂಭ್ರಮ, ಆ ಕಮಟಗಳ ಮಧ್ಯೆನೆ ಸಿನಿಮಾನ ಗಮನಿಸ್ತಾ ಇದ್ವಿ. ಬಟ್ ಇವಾಗ ಎಲ್ಲಾನು ಇರುತ್ತೆ, ಬಟ್ ಸಿನಿಮಾ ಆಸ್ವಾದಿಸ್ತಾ ಇಲ್ಲ. ಯಾಕಂದ್ರೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ ಇವರು ನಮ್ಮ ಪ್ರೇಕ್ಷಕರು ಕೂಡ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ಹಿಂಗೆ ಅದು ಹಿಂಗೆ ಕ್ಯಾಮ್ರಾ. ಸೊ ಹಂಗೆ ಸಿನಿಮಾ ಅಂದಾಗ ಇದು ಬಂತು. ಇಲ್ಲಿ ಕಾನೂನು ಓದಬೇಕು, ಅದು ಯಾಕೋ ಒಲವು ಕಾಣಲಿಲ್ಲ. ಲಾಯರ್ ಬೇಡ ಇದು ಅಂತ ಮೆಲ್ಲಕ್ಕೆ ಸೆಳೆತ ಈ ಕಡೆ ಬಂತು. ಅಲ್ಲಿ ತುಷಾರ್ ರಂಗನಾಥ್ ನಮ್ಮ ಏರಿಯಾದಲ್ಲಿ ಒನ್ ಅಂಡ್ ಓನ್ಲಿ ನಮ್ಮ ಏರಿಯಾಗೆಲ್ಲ ಒಬ್ಬ ಸಿನಿಮಾಗೆ ಹೋಗ್ತಿದ್ದಾನೆ ಅಂದ್ರೆ ಅವರು ತುಷಾರ್. ಆವಾಗ ಇದಕ್ಕೆ ಈ ಹಳ್ಳಿಗಳಲ್ಲಿ ಒಬ್ಬ ಸೋಲ್ಜರ್ ಹೋಗ್ತಿದ್ದಾನೆ ಅಂದ್ರೆ ನಮ್ಮ ಹಳ್ಳಿಯವನೊಬ್ಬ ಹೆಮ್ಮೆ ಇರ್ತಾರಲ್ಲ, ಕರೆಕ್ಟ್. ಆ ತರ ನಮ್ಮ ತುಷಾರ್ ರಂಗನಾಥ್ ಅವರು ಸಾಧು ಕೋಕಿಲ ಸಾರ್ ಅವ್ರ ಜೊತೆ ಕನ್ನಡ ಬರೆಯಕ್ಕೆ ಅಂತ ಹೋದವರು. ಅವರು ತುಂಬಾ ಬೇಗ ಯಶಸ್ಸು ಕಂಡ್ರು. ಅಂದ್ರೆ ಫಸ್ಟ್ ಹೋದಾಗ ಡೈಲಾಗು ಏನಾದ್ರು ಕಾಪಿ ಮಾಡಿಕೊಡೋದು ಅಂತ, ಆಮೇಲೆ ಅವರೇ ಡೈಲಾಗ್ ರೈಟರ್ ಆಗಿ, ಆಮೇಲೆ ಸಾಹಿತಿಯಾಗಿ ಹಾಡುಗಳು ಬರ್ಕೊಂಡು, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋದವರು ಕೋ ಡೈರೆಕ್ಟರ್ ಆಗಿ ಕಂಪ್ಲೀಟ್ ಸಾಧು ಸಾರ್ ಸಿನಿಮಾಗಳಿಗೆ ಕತೆ ಕೊಟ್ಕೊಂಡು ಅವರು ಇದ್ದವರು. ಅವರು ನನ್ನನ್ನು ಕರ್ಕೊಂಡು ಹೋಗೋರು ಜೊತೆಗೆ. ಒಂದು RX ಬೈಕ್ ಇತ್ತು ಅವಾಗೆಲ್ಲ. ಒಂದು 50 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಒಂದು ಡೆಸ್ಟಿನೇಷನ್ ರೀಚ್ ಆಗ್ತಿದ್ವಿ. ಸೊ ಹಗಲಿನ ಪೆಟ್ರೋಲು ರಾತ್ರಿಯ ಪೆಟ್ರೋಲ್ ಎರಡಕ್ಕೂ ದುಡ್ಡು ಹಂಚ್ಕೊಂತ. ಎರಡು ಇಂಪಾರ್ಟೆಂಟ್, ಗಾಡಿ ಮತ್ತೆ ಬಾಡಿ ಹೌದು ರನ್ ಆಗ್ಬೇಕಲ್ಲ. ರನ್ ಆದಾಗ ಬೆಳಗ್ಗೆ ಗಾಡಿ ರನ್ ಆಗ್ತಿತ್ತು, ನೈಟ್ ಬಾಡಿ ರನ್ ಆಗ್ತಿತ್ತು. ಓಕೆ. ಸೊ ಚೆನ್ನಾಗಿತ್ತು ಅವಾಗ. ಪರಿಚಯಗಳು, ಇಂಡಸ್ಟ್ರಿ ಸಂಪರ್ಕ ಬೆಳೀತು. ಈ ಕಡೆ ಬನಶಂಕರಿ ಕಡೆ ಹೋದ್ರೆ ಗೂಡು ಅಂತ ಕರ್ಕೊಂಡು ಹೋಗೋರು. ಓಕೆ. ಅಲ್ಲಿ ಯೋಗರಾಜ್ ಸಾರು, ಸೂರ್ಯ ಅವರು, ಪ್ರೀತಮ್ ಗುಬ್ಬಿ, ನಮ್ಮ ಮುಂಗಾರು ಮಳೆ ಕೃಷ್ಣ ಕ್ಯಾಮ್ರಾಮನ್ ಸಾರು, ಅವರು ಎಲ್ಲರೂ ಬರೋರು. ನಾಗಶೇಖರ್ ಬರೋರು. ಅದೇ ಆಸ್ಟ್ರೇ, ಸಿಗರೆಟ್ ಬಡ್ಸು, ಅದೇ ಕಮಟು ವಾಸನೆ. ಸೊ ಸಿನಿಮಾ ಪ್ರತಿಯೊಬ್ರು ಒಂದೊಂದು ಸೀನು ಡಿಸ್ಕಷನ್, ಕತೆ ಏನಂದ್ರೆ ಅದೇ ಹೇಳ್ತಾ ಇರೋರು. ನಾನು ನೋಡಿದಾಗ ನಾನು ಸಿನಿಮಾ ಹುರುಪು ನಮ್ಮ ಒಳಗಡೆ ಇದ್ರೆ ಇವ್ರದ್ದು ಏನು ಈಚೆನೆ ರಾರಾಜಿಸ್ತಾ ಇದೆ ಅಂತ ಒಂದು ಕಡೆ ಭಯ ಆಗೋದು. ನೋಡ್ತಿದ್ದೆ, ಎಲ್ಲರೂ ಒಂದೊಂದು ಹೇಳೋರು. ಸರಿ, ಒಬ್ರು ಸೀರಿಯಲ್ ಮಾಡ್ಕೊಂಡು ಬಂದಿರೋರು, ಇನ್ನೊಬ್ರು ಇನ್ನೇನೋ ಕತೆ ಬರೀತಿದ್ದೀನಿ ಅಂತ. ಎಲ್ಲಾರ್ದು ಇನ್ನು ಫಸ್ಟ್ ಸ್ಟೇಜ್ ಏನಾದರೂ ಆಗಬೇಕು ಅಂತ. ಸೊ ಅಲ್ಲಿ ರಂಗ ಕರ್ಕೊಂಡು ಹೋಗಿ ಆಮೇಲೆ ಸಾಧು ಸರ್ ಅವ್ರ ಜೊತೆ ಕೆಲಸ ಮಾಡ್ತಾ ಸುಂಟ್ರ ಗಾಳಿ ಸಿನಿಮಾ ಆವಾಗಿನ್ನೂ
ಶುರು ಸ್ಕ್ರಿಪ್ಟ್ ವರ್ಕ್ ನಡೀತಿತ್ತು. ಇಲ್ಲೇ ಗಾಯತ್ರಿ ನಗರದಲ್ಲಿ ಒಂದು ಅಪಾರ್ಟ್ಮೆಂಟ್ ಸಂಸ್ಕೃತಿ ಆವಾಗಲೇ ಆಲ್ರೆಡಿ. ಸೊ ಅಲ್ಲಿ ಹೋದಾಗ ಒಂದು ಡಿಸ್ಕಷನ್ ಅಂತ ಮಾಡ್ತಿದ್ರು. ಆಲ್ಮೋಸ್ಟ್ ಸೀನ್ಸು ರಂಗನಾಥ್ ಬರೆದಿದ್ರು. ಆವಾಗ ಇಂಟ್ರಡಕ್ಷನ್ ಹೆಂಗ್ ಮಾಡೋದು ಅಂತ ಇದ್ದಾಗ ಟಕ್ ಅಂತ ನಾನು ಸುಂಟ್ರಗಾಳಿ ಅಲ್ವಾ ಅಂತ ಹೇಳಿ ಒಂದು ಸ್ಲಮ್ ಅಲ್ಲಿ ನಡೆಯುವಂತ ಕತೆ ಅದು. ಸ್ಲಮ್ ಅಲ್ಲಿ ಅಣ್ಣಮ್ಮ ಕೂರ್ಸಿರ್ತಾರೆ, ವೀರಗಾಸೆ ಅವ್ರನ್ನೆಲ್ಲ ಕರ್ಸಿರ್ತಾರೆ. ಅದರ ಮಾರ್ನಿಂಗು ಈ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಇರುತ್ತೆ. ಓಕೆ. ಸೊ ರಂಗೋಲಿ ಸ್ಪರ್ಧೆ ನಡೀತಾ ಇರ್ಲಿ, ರಕ್ಷಿತಾ ಮೇಡಮ್ ಎಂಟ್ರಿ ಅಲ್ಲ ಆಲ್ರೆಡಿ ರಂಗೋಲಿ ಹಾಕ್ತಿರ್ತಾರೆ. ಪಕ್ಕದಲ್ಲಿ ಕೇಳ್ತಾರೆ ಫ್ರೆಂಡು, ಎಲ್ಲೇ ನಿನ್ನ ಡವ್ ಅಂತ ಹೇಳಿದ ತಕ್ಷಣ ಒಂದು ಗಾಳಿ ಬರುತ್ತೆ, ಅವಾಗ ರಂಗೋಲಿ ಎಲ್ಲ ಹಳಸೋಗ್ಬಿಡುತ್ತೆ. ಹಳಸೋಗೋದು ನೋಡಿ ಆ ಗಾಳಿಗೆ ಇದಾದಾಗ ಸುಮ್ಮನಿರೆ ಅವನ ಹೆಸರು ಹೇಳಿದ್ರೇನೆ ಹಿಂಗಾಗತ್ತೆ ಅಂದಾಗ ಸುಂಟ್ರ ಗಾಳಿ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತೀವಿ ಅಂತ ತುಷಾರ್ ರಂಗನಾಥ್ ಅವ್ರಿಗೆ ಸಖತ್ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಇಂಟ್ರೊಡಕ್ಷನ್. ಇಮಿಡಿಯೇಟ್ ಆಗಿ ಸಾಧು ಸಾರ್ಗೆ ಫೋನ್ ಮಾಡಿ 1100 ಥರ ಸೆಟ್ಟೇನು, ಅವಾಗ ಫೋನ್ ಮಾಡಿ ಸರ್ ಇಂಟ್ರೊಡಕ್ಷನ್ ಸೀನ್ ಸಿಕ್ತು ಸರ್, ಸೂಪರಮ್ಮ ಅಂತ ಸಾರು. ಸೊ ಹಂಗೆ ಪ್ರತಿ ಸೀನು ನನಗೆ ಇಂಟ್ರಡಕ್ಷನ್ ಸೀನ್ಗಳು ಮಾಡೋಕ್ಕೇನೋ ಆವಾಗಿಂದ ಸ್ವಲ್ಪ ಇಂಟ್ರೆಸ್ಟ್, ಮಾಸಾಗಿ ಏನೋ ಚೆನ್ನಾಗಿರುತ್ತೆ. ಇದಕ್ಕೂ ಸಾಹೇಬಾಗೆ ಒಂದು ಸೀನು, ಸಾಹೇಬ ರವಿ ಸಾರ್ದು ಮಗಂದು ಇಂಟ್ರಡಕ್ಷನ್ ಮಾಡಬೇಕು ಅಂದಾಗ ಕಂಠಿ ಭರತ್ ಸಾರು ನಮಗೆ ಒಂಥರ ಗುರುಗಳೇ. ಅವ್ರನ್ನು ತುಂಬ ಹೋಗಿ ಮಾತಾಡ್ಸ್ಕೊಂಡ್ ಬರ್ತಿದ್ವಿ. ಕಂಠಿ ಸಿನಿಮಾ ಆದ್ಮೇಲೆ ಅಂದ್ರೆ ಅಂತಹ ಸಿನಿಮಾ ಕೊಟ್ರಿ ಸರ್, ನೀವು ಸಿನಿಮಾ ಮಾಡ್ಬೇಕು ಸರ್ ಅಂತ. ಆಯಪ್ಪನು ಒಂದು 12 ವರ್ಷ ಸಿನಿಮಾ ಮಾಡಿಲ್ಲ. ಸೊ ನಾವು ಯಾವಾಗ ಹೋದ್ರು ಸರ್ ನೀವು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ಸಾಹೇಬ ಅಂತ ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ಅದಕ್ಕೊಂದು ಸೀನ್ ಹೇಳಿದ್ದೆ. ಅದ್ರಲ್ಲಿ ನಾನೇನು ವರ್ಕ್ ಮಾಡಲಿಲ್ಲ, ಬಟ್ ಸುಮ್ಮನೆ ಇರ್ತಿರ್ಲಿಲ್ಲ. ಇಂಟ್ರೊಡಕ್ಷನ್ ಸೀನು ಅಂದ್ರೆ ಏನ್ ಮಾಡೋಣ ರೀ ಅಂದ್ರು. ಸರ್ ಏನಿಲ್ಲ ಸರ್, ಬೆಳಗಿನ ಜಾವ ಇನ್ನೇನು ರವಿ ಉದಯಿಸ್ತಾ ಇದ್ದಾರೆ, ಕತ್ಲು ಒಂದು 5:30 ನಸುಕು, ಒಂದು ಮನೆ, ಆ ಮನೆ ಕಿಟಕಿ ಬಾಗಿಲು ತೆಗೆದಿದೆ. ಸೂರ್ಯನ ಮೊದಲನೇ ಕಿರಣ ಹಿಂಗೆ ಹೋಗಿ ಪಾಸ್ ಆಗಿ ಆ ಹೀರೋ ಮೇಲೆ ಬೀಳಲಿ ಸರ್. ಹೀರೋ ಹಿಂಗೆ ರಿವೀಲ್ ಮಾಡಿದ್ರೆ ರವಿ ಸರ್ ಮಗನ್ನ ಇಂಟ್ರೊಡ್ಯೂಸ್ ಮಾಡಿ, ಏಕೆಂದ್ರೆ ರವಿ ಕಿರಣ ಚೆನ್ನಾಗಿದೆ ನೋಡೋಣ ಅಂದ್ರು. ಅಂದ್ರೆ ಆ ಥರ ಇಂಟ್ರಡಕ್ಷನ್ಗಳು ಭಾರಿ ಚೆನ್ನಾಗಿರುತ್ತೆ. ಸೊ ಹಿಂಗೆ ಸುಂಟ್ರಗಾಳಿ ಸಿನಿಮಾ ಇಂಟ್ರಡಕ್ಷನ್ ಸೀನ್ ಕೊಟ್ಮೇಲೆ ರಂಗ ನನ್ನನ್ನು ಎಲ್ಲೋದ್ರು ಕರ್ಕೊಂಡು ಹೋಗೋನು, ಜೊತೆಗೆ ಓಡಾಡಿಕೊಂಡು ಕೆಫೆ ಸ್ಟೇ ಹೌಸು, ಈ ಕಡೆ ಮಾಗಡಿ ರೋಡು, ಎಲ್ಲೆಲ್ಲಿ ಶೂಟಿಂಗ್ ಸ್ಪಾಟ್ಸ್ ಇರುತ್ತೋ ಅಲ್ಲಿ ಹೋಗ್ತಾ ಇದ್ರಿ. ಇವನು ಹೋದ್ರೆ ಇವನು ಬರೋವರೆಗೂ ವೆಯ್ಟ್ ಮಾಡ್ಕೊಂಡಿರ್ಬೇಕಾಗಿತ್ತು, ಕುತ್ಕೊಂಡು. ಆಮೇಲೆ ಬರೋನು ಬಂದು ಕರ್ಕೊಂಡು, ಸೊ ಹಿಂಗೆ ಪರಿಚಯಗಳಾಗಿ ಸಿನಿಮಾ ಓಡಾಟ ಜಾಸ್ತಿ ಆಯಿತು. ಆವಾಗ ಒಂದು ಸ್ವಲ್ಪ ಹೈಟು ವೆಯ್ಟು ಕಲರು ಅನ್ನೋ ಥರದ್ದು ಗ್ಲಾಮರ್ ಇತ್ತು. ಹೌದು. ಸೊ ನಾನು ಆಕ್ಟಿಂಗು ಮಾಡು ಅಂತ. ಆಕ್ಚುಲಿ ಬೇಸಿಕಲಿ ಸಿನಿಮಾ ಅಂದ್ರೆ ಗೊತ್ತಿಲ್ಲ, ಊರಿಂದ ಬಂದ್ಬಿಟ್ಟಿದ್ವಿ. ಸಿನಿಮಾ ಅಂದ ತಕ್ಷಣ ಆಕ್ಟಿಂಗ್ ಇಷ್ಟೇ ಗೊತ್ತಿದೆ. ಸೊ ಹೋಗಿದ ತಕ್ಷಣ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳು ಅಂತ ರಂಗನ್ ಜೊತೆನೆ ಕರ್ಕೊಂಡು ಹೋಗೋನು. ಅಲ್ಲಿ ಇಲ್ಲಿ ಈ ಕ್ಯಾರೆಕ್ಟರ್, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದಾಗ ದುನಿಯಾ ವಿಜಯ್ ಅವರು ರಂಗನ್ ಜೊತೆನೆ ಅವರು ಪರಿಚಯ. ಅವರು ದೇವರು ಸಿನಿಮಾದಲ್ಲಿ ಒಂದು ಪಾತ್ರ ಕೊಡ್ಸಿದ್ರು. ಅದು ರಾಕ್ಲೈನ್ ಸರ್ ಪ್ರೊಡಕ್ಷನ್. ಫಸ್ಟ್ ಸ್ಯಾಲ್ರಿ ಅಂತ ನನಗೆ ಅದೊಂದು 200 ರೂಪಾಯಿ ಕೊಟ್ಟರು. ಅಂದರೆ ಕನ್ವಿನ್ಸ್ ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್, ರಾಕ್ಲೈನ್ ಸ್ಟುಡಿಯೋದಲ್ಲಿ. ಸೊ ಆವಾಗ ನನಗೆ 200 ರೂಪಾಯಿ ಕನ್ವಿನ್ಸ್ ಕೊಟ್ಟರು. ಅದನ್ನು ನಾನು ಇವತ್ತಿಗೂ ಡೈರಿಲಿ ಇಟ್ಕೊಂಡಿದ್ದೀನಿ. ಅದೇನು ಖರ್ಚು ಮಾಡಲಿಲ್ಲ ಗೊತ್ತಿಲ್ಲ. ಅದೇನೋ 200 ರೂಪೀಸ್ ಇಟ್ಕೊಂಡೆ. ಅದು ಚಿಕ್ಕದೊಂದು ಡೈರಿ ಇತ್ತು ನಂದು, ಅದ್ರ ಒಳಗಡೆ ಬುಕ್ ಮಧ್ಯೆ ಇಟ್ಕೊಂಡೆ. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಜಾಕಿ ಸಿನಿಮಾ ಡಿಸ್ಕಷನ್ಗೂ ಸೂರ್ಯ ಅವ್ರ ಜೊತೆ ಹೋಗ್ತಿದ್ದೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ಪೋರ್ಷನ್ನು. ಆವಾಗ ಒಂದು ಕ್ಯಾರೆಕ್ಟ್ರು ಮಾಡಬೇಕಿತ್ತು, ಬಟ್ ಈ ಕಡೆ ಸ್ವಲ್ಪ ಒಲವು ಬಂದ್ಬಿಡ್ತು. ಸೂರ್ಯ ಅವ್ರ ಜೊತೆ ಸೇರ್ಕೊಂಡ್ಮೇಲೆ ನನಗೆ ರೈಟಿಂಗ್ ಮೇಲೆ ಬಂತು.
ಆವಾಗ ಒಳಗಡೆ ಒಂದು ಕತೆ ಬರಿಬೇಕು ಅಂತಿತ್ತು. ಸೊ ಆವಾಗ ಒಂದು ಚಿಕ್ಕದು ಒಂದು ಇದು ಮಕ್ಕಳ ಬಗ್ಗೆ ಒಂದು ಕತೆ ಬರೆಯೋಣ ಅಂದ್ಬಿಟ್ಟು ಅದೊಂದು ಇನ್ಸಿಡೆನ್ಸ್ನ ಇಟ್ಕೊಂಡು ಬರೆದಿದ್ದು. ಓಕೆ. ಬಾಲ್ ಪೆನ್ ಅಂತ ಅದಕ್ಕೊಂದು ಶೀರ್ಷಿಕೆ ಇಟ್ಟು ಶುರು ಅದನ್ನು ಯಾರು ಪ್ರೊಡ್ಯೂಸರು ಏನು ಅಂತ ಗೊತ್ತಿಲ್ಲ. ಓಕೆ. ಬಟ್ ಬರೆದಿದ್ದೀನಿ. ಶಶಿಕಾಂತ್ ಗಟ್ಟಿ ಅಂತ ಡೈರೆಕ್ಟ್ರು. ಇಲ್ಲ ಇದರಲ್ಲಿ ಕಂಟೆಂಟ್ ಚೆನ್ನಾಗಿದೆ, ನೋಡೋಣ, ನಾನು ಹುಡುಕ್ತೀನಿ, ನೀವು ಹುಡುಕಿ ಅಂತ. ಅದು ಹೆಂಗೆ ನನಗೆ ಐಡಿಯಾ ಬಂತೋ ಗೊತ್ತಿಲ್ಲ. ನಾನು ಹೋಗಿ ಸೀದಾ ರವಿ ಬೆಳಗೆರೆ ಸರ್ ಹತ್ರ ಡಿಸ್ಕಷನ್ನು ಅಂತ ಮಾಡಿದೆ. ಭಾವನಾ ಮೇಡಮ್ಗೆ ಇನಿಷಿಯೇಟ್ ಮಾಡಿದ್ರು, ಇದನ್ನು ಭಾವನಾ ಟೇಕ್ ಆಫ್ ಮಾಡಲಿ ಅಂತ. ಶ್ರೀನಗರ ಕಿಟ್ಟಿ ಅವ್ರ ಮೂಲಕ ಇವ್ರನ್ನೆಲ್ಲರನ್ನೂ ತಲುಪಿ ಕತೆ ಸಿನಿಮಾ ಮಾಡೋಣ, ಚೆನ್ನಾಗಿದೆ ಅಂತ ಆಯಿತು. ಆ ಸಿನಿಮಾ ನಮ್ಮ ಐಡಿಯಾ ಇದ್ದಿದ್ದೇನಕ್ಕೆ ಅಂದರೆ ರವಿ ಬೆಳಗೆರೆ ಸರ್ದು ಪ್ರಾರ್ಥನಾ ಸ್ಕೂಲ್ ಇದೆ. ಹೌದು. ಸೊ ಹೋದ್ರೆ ಆವಾಗ ಒಂದು ಬಡ್ಜೆಟ್ ಏನು ತುಂಬ ಚಿಕ್ಕ ಬಡ್ಜೆಟ್. ಸೊ ಮಕ್ಕಳು ಅಲ್ಲೇ ಸಿಗ್ತಾರೆ, ನಿರ್ಮಾಪಕರು ಅಲ್ಲೇ ಸಿಗ್ತಾರೆ, ಈಸಿಯಾಗಿ ಶೂಟ್ ಆಗುತ್ತೆ, ಮತ್ತೆ ಅದೊಂದು ಮೆಸೇಜ್ ನಾವು ತಲುಪಿಸ್ಬೋದು ಅನ್ನೋ ಇಂಟೆನ್ಷನ್ ಇತ್ತು. ಸೊ ಅದು ಸಿನಿಮಾ ಆಗಿ ತುಂಬ ಒಳ್ಳೆ ಪ್ರಶಂಸೆಗಳನ್ನ ಪಡ್ಕೊಂತು. ಕರೆಕ್ಟ್. ಕಮರ್ಷಿಯಲಿ ಅಲ್ಲ, ಯಾಕೆಂದರೆ ಅದು ಮಕ್ಕಳ ಚಿತ್ರ ಆಗಿರೋದು. ನಾನು ಅಲ್ಲೂ ಕಮರ್ಷಿಯಾಲಿಟಿ ಬಿಡಲಿಲ್ಲ. ನಾನು ಅವ್ರಿಗೆ ಒಂದು ಐಡಿಯಾ ಕೊಟ್ಟೆ, ಏನು ಅಂದರೆ, ಸರ್ ನೀವು ಮಕ್ಕಳು ಒಂದು 5-6 ಸಾವಿರ ಜನ ಇದ್ದಾರೆ, ಈ ಥರ ಒಂದು ಥಿಯೇಟ್ರಿಗೆ ನೀವು ನಿಮ್ಮ ಸ್ಕೂಲ್ ಮಕ್ಕಳನ್ನೇ ಕರ್ಕೊಂಬಂದ್ಬಿಟ್ರೆ ಸಾಕು, ಹಿಂದಿನ ದಿನ ನಾಳೆ ಸ್ಕೂಲಲ್ಲಿ ಇದು ತೋರಿಸ್ತಾರೆ ಅಂದರೆ ಏನೋ ಒಂದು ಕೊಟ್ಟು ಕಳಿಸ್ತಾರೆ, ನೀವೇನು ಇದು ಮಾಡ್ತೀರೋ ಅಂತ. ಅವರು ಬ್ಯುಸಿ ಇದ್ರು ಸಾರು. ಸರಿ, ಭಾವನಾ ಮೇಡಮು ತುಂಬ ಒಳ್ಳೆ ಇದರಲ್ಲಿ ಮಾಡಿ ಅದೊಂದು ಒಳ್ಳೆ ನನಗೆ ರೈಟರ್ ಆಗಿ ನಾನು ಬರೀಬೋದು ಅಂತ ಆ ಸಿನಿಮಾ ಧೈರ್ಯ ಎಲ್ಲ ಕೊಡ್ತು. ಅದಾದಮೇಲೆ ಸೂರ್ಯ ಅವರು ಒಂದ್ಸತಿ ದೀಪು ಎಸ್ ಕುಮಾರ್ ಸ್ಟುಡಿಯೋದಲ್ಲಿ ಸಿಕ್ಕಿದ್ರು. ಅಂದರೆ ಸಿಕ್ತಿದ್ರು, ಅಲ್ಲಿ ಸಿಕ್ಕಿದಾಗ ನಾನೊಂದು 10 ನಿಮಿಷದಲ್ಲಿ ಬಾಲ್ ಪೆನ್ ಕತೆ ಹೇಳಿದೆ. ಆವಾಗ ಅವರು ಒಂದು ಲುಕ್ ಕೊಟ್ಟರು, ಅಂದರೆ ಅವ್ರಿಗೇನೋ ಕನೆಕ್ಟಿವಿಟಿ ಅನ್ನಿಸ್ತು, ಇಲ್ಲ ಇದರಲ್ಲಿ ಏನೋ ಇದೆ ಅಂತ. ಸರಿ ಬನ್ನಿ ಕಡ್ಡಿಪುಡಿ ಬರೆಯೋಣ ಅಂದ್ಬಿಟ್ಟು ಕಡ್ಡಿಪುಡಿಗೆ ಕರೆದು. ಸೊ ಕಡ್ಡಿಪುಡಿ ಕರೆದಾಗ ಕಡ್ಡಿಪುಡಿದು ನನಗೆ ಈಗಲೂ ನೆನಪಿದೆ. ಅವ್ರದ್ದು ಆರ್ಟಿಸ್ಟಿಕ್ ಮೈಂಡ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ವೈಟ್ ಪೇಪರ್ ತಗೊಂಡು ಗಮ್ಮಲ್ಲಿ, ಅಂದರೆ ಫೆವಿಕಾಲ್ ಥರದ ಗಮ್ಮಲ್ಲಿ ಕಡ್ಡಿಪುಡಿ ಅಂತ ಬರೆದ್ರು. ಓಕೆ. ಬರೆದ್ಬಿಟ್ಟು ರಿಯಲ್ ಕಡ್ಡಿಪುಡಿನ ತರಿಸಿ ಇದ್ರ ಮೇಲೆ ಹಾಕಿದ್ರು. ಓಕೆ. ಅದು ಗಮ್ಮಲ್ಲಿ ಮೆತ್ಕೊಳತ್ತೆ, ಹಿಂಗೆ ತಗೊಂಡ್ರೆ ಅದು ಕಡ್ಡಿಪುಡಿ ಅಂತ ಕಾಣುತ್ತೆ. ಅದಕ್ಕೆ ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ಮೊದಲೇ ಆರ್ಟಿಸ್ಟು. ಅಯ್ಯೋ ಅದೇನೋ 2 ಪೇಂಟ್ ಮಿಕ್ಸ್ ಮಾಡ್ತಾರೆ ಸರ್, ನಮ್ಗೆ ಗೊತ್ತೇ ಆಗಲ್ಲ. ರಿಯಲ್ ಬ್ಲಡ್ ತರ, ಅಂದ್ರೆ ಅವ್ರಿಗೆ ಆ ಬ್ಲಡ್ ಅಲ್ಲಿ 4 ತರ ಹೇಳ್ತಾರೆ. ಹಸಿ ರಕ್ತ, ರಕ್ತ, ಅದರಲ್ಲಿ ಹಸಿ ರಕ್ತ, ಅದರಲ್ಲಿ ಸ್ವಲ್ಪ ಗಾಯದ ಮೇಲಿರುವಂತ ರಕ್ತ ಟೆಕ್ಸ್ಚರು. ಅಂದ್ರೆ ಅವ್ರ ಮೈಂಡು ನನಗೆ ಯಾವಾಗ ಅನ್ನಿಸ್ತು, ಈ ವೈನ್ ಹತ್ರ ಕೆಲಸ ಕಲಿಬೋದು ಪಾ ಅಂತ. ಅದರದ್ದು ಒಂದೊಂದು ಟೈಟಲ್ ಕಾರ್ಡೇ ಹಂಗೆ ಮಾಡಿದ್ರು. ಒಂದು ಬಾಡಿ ಕಾರ್ ಮೇಲೆ ಬಿದ್ದಿರುತ್ತೆ, ಆ ಬ್ಲಡ್ ಏನೋ ಹಿಂಗೆ ಬರ್ತಾ ಇರುತ್ತೆ, ಆ ಮಳೆ ಸೀನು, ಆ ವೈಪರು ಆ ರಕ್ತದ ಸಮೇತ ಆ ನೀರನ್ನ ಇದು ಮಾಡ್ತಾ ಇರ್ತಾರೆ. ಅದು ಭಯ. ಅಂದರೆ ಆ ಕಡ್ಡಿಪುಡಿ ಅನ್ನೋ ಸಿನಿಮಾ ಇವತ್ತಿಗೂ ಕಲ್ಟ್ ಸಿನಿಮಾಗಳಲ್ಲಿ. ಮೊನ್ನೆ ಕೂಡ ಎಲ್ಲೋ ಶಿವಣ್ಣ ಅವರು ಒಂದು ಇದರಲ್ಲಿ ಹೇಳ್ತಿದ್ರು ಕಡ್ಡಿಪುಡಿ ಬಗ್ಗೆ, ಮತ್ತೆ ಡೆಡಿಕೇಶನ್ ಶಿವಣ್ಣ ಸರ್ದು. ಸೊ ಹಿಂಗೆ ನನ್ನ ಜರ್ನಿ ಕಡ್ಡಿಪುಡಿಯಿಂದ ಸ್ವಲ್ಪ ಕಮರ್ಷಿಯಲ್ ಕಡೆ ಬಂತು. ಬಾಲ್ ಪೆನ್ ಏನಾದರೂ ನಾನು ಬಾಲ್ ಪೆನ್ ಟೀಮ್ ಜೊತೆ ಹೋಗಿದ್ದಿದ್ರೆ ನನಗೆ ಡೆವಿಲ್ ರೈಡರ್ ಕಾಂತರಾಜು ಆವಾಗಲಂತೂ ಪರಿಚಯ. ಅವರು ಇದನ್ನ ಕೇಳಿ, ಬಾಲ್ ಪೆನ್ ಕಥೆನ ಕೇಳಿ, ಇದನ್ನ ನೀವು ಗಿರೀಶ್ ಕಾಸರವಳ್ಳಿ ಸರ್ಗೆ ಹೋಗಿ ಹೇಳು ಅಂದ್ರು. ನಾನು ಒಂದು ಭಾನುವಾರ ಗಿರೀಶ್ ಕಾಸರವಳ್ಳಿ ಫೋನ್ ಮಾಡಿದೆ. ಸಾರು ಬನ್ನಿ ಅಂದರು. ಆದರೆ ಹಿಂದಿನ ದಿನನೇ ಕೇಳ್ಕೊಂಡಿದ್ದೆ. ಬನ್ನಿ ನೀವು ಅಂದರು. ಏನಕ್ಕೆ ಅಂದರು, ನಾನು ನಿಮ್ಗೊಂದು ಕಾನ್ಸೆಪ್ಟ್ ಹೇಳ್ಬೇಕು ಸರ್ ಅಂತ. ಅದು ಬಾಲ್ ಪೆನ್ ಮಾಡೋಕ್ಕೂ ಮುಂಚೆ ಸೀದಾ ಹೋದೆ. ಬಿಳಿ ಪಂಚೆ, ಒಂದು
ಫಾರ್ಮಲ್ ಶರ್ಟ್ ಹಾಕ್ಕೊಂಡು ಕಾಯ್ತಾ ಇದ್ರು ಮನೇಲಿ. ಹೋಗಿ ಕುತ್ಕೊಳ್ಳಿ ಅಂದರು. ನೀಟಾಗಿ ಅವ್ರಿಗೆ ಒಂದು ಅರ್ಧ ಗಂಟೆ ನರೇಷನ್ ಮಾಡಿದೆ. ಅವ್ರಿಗೆ ಇಷ್ಟ ಆಯಿತು. ಫ್ಲ್ಯಾಶ್ ಬ್ಯಾಕ್ ಅದರಲ್ಲಿ ಬರುತ್ತೆ. ಫ್ಲ್ಯಾಶ್ ಬ್ಯಾಕ್ ಅನ್ನೋದು ಹಳೇದು, ಅಂದರೆ ಅವ್ರ ಆರ್ಟಿಸ್ಟಿಕ್ ಇದರಲ್ಲಿ ಹೇಳಿದ್ರು, ಅದೇ ಆ ಥರದ್ದು ಇರಬಾರ್ದು. ಬಟ್ ನೀವು ಪ್ರತಿ ಸಂಡೇ ನಾವೆಲ್ಲ ಸೇರ್ತೀವಿ, ಅಂದರೆ ಅವ್ರ ಟೀಮ್, ನೀವು ಬನ್ನಿ ಮಾತಾಡೋಣ ಅಂತ. ಅವರು ಕೊಟ್ಟಿದ್ದ ಆಹ್ವಾನ, ನಾನು ಯಾರು ಏನು ಗೊತ್ತಿಲ್ಲ, ಮೊದಲನೇ ಪರಿಚಯ, ಫಸ್ಟ್ ಟೈಮ್ ಅವ್ರ ಕತೆ ಹೇಳ್ತಿದ್ದೀನಿ. ನೀವು ಯಾವಾಗ ಆಗುತ್ತೋ ಅವಾಗ ಭಾನುವಾರ ಬನ್ನಿ. ಮತ್ತೆ ನಮ್ಮಲ್ಲಿ ಯಾರು ಕತೆ ಕದಿಯೋರಲ್ಲ ಅಂದರು. ನನಗೆ ಆವಾಗ ಸರ್ ನಾನು ಹೇಳ್ತಾ ಇರೋದೇ ಮೊದಲನೇ ಕತೆ ಅಂತ. ಜೊತೆ ಅವ್ರದ್ದು ಇದು ಸಂಸ್ಕಾರ, ದ್ವೀಪ, ಎಂತೆಂಥ ಸಿನಿಮಾಗಳು ಸರ್. ತಬರನ ಕತೆ ನಮಗೆ ಒಳಗಡೆ ಒಂದ್ಸತಿ ಅಂತ ಅನ್ಸಿದ ಸಿನಿಮಾ. ಅಂತ ಡೈರೆಕ್ಟ್ರು ಅಷ್ಟು ಸ್ಪಷ್ಟವಾಗಿ ಅಷ್ಟು ಇದಾಗಿ ಸರ್ ಅಂದ್ಬಿಟ್ಟು ಕೈ ಮುಗಿದು ಸರಿ ಸರ್ ಅಂದ್ಬಿಟ್ಟು, ಆಮೇಲೆ ಬಂದ ಮೇಲೆ ಅದೆಂಗೋ ಬಾಲ್ ಪೆನ್ ಟೇಕ್ ಆಫ್ ಆಗೋಯ್ತು. ಆಮೇಲೆ ಈ ಕಡೆ ಕಡ್ಡಿಪುಡಿ ಇದು, ಆಮೇಲೆ ಸಾರ್ ಜೊತೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ಫೋನ್ ಮಾಡಿ ನಾನು ಬರಲ್ಲ ಸರ್ ಅನ್ನಂಗೂ ಇಲ್ಲ. ಸೊ ಮೌನವಾಗಿ ಇದ್ದುಬಿಟ್ಟೆ ಅವ್ರ ವಿಚಾರದಲ್ಲಿ. ನಾನು ಇದನ್ನೇನು ಕೇಳಿದೆ ಅಂದರೆ, ಹಂಗೋಗಿದ್ದಿದ್ರೆ ಸ್ವಲ್ಪ ಆರ್ಟಿಸ್ಟಿಕ್ ಸಿನಿಮಾಗಳು ಕೈ ಸಿಗ್ತಾ ಇತ್ತು, ಹಂಗೆ ಅಲ್ಲೇ ಆ ಬೌಂಡ್ರಿಯಲ್ಲಿ ಇರ್ತಾ ಇದ್ರೆ. ಬಟ್ ಈ ಕಡೆ ಕಮರ್ಷಿಯಲ್ ಅಂತ ಬಂದಾಗ ಸೂರ್ಯ ಅವ್ರ ಜೊತೆ ಬಂದಿದ್ದು. ಸೂರ್ಯ ಅವ್ರ ಜೊತೆನೇ ಟ್ರಾವೆಲ್ ಕೆಲಸ ಮಾಡಿಕೊಂಡು ಕಡ್ಡಿಪುಡಿ ಆದಮೇಲೆ, ಆಮೇಲೆ ಇದ್ರ ಮಧ್ಯೆ ಯೋಗರಾಜ್ ಸರ್ ಅವ್ರ ಆಫೀಸ್ಗೆ ಹೋಗೋದು ಬರೋದು ಆಗ್ತಿತ್ತು, ಕಾಮನ್ ಆಗ್ತಿತ್ತು. ಅಲ್ಲಿ ನನಗೆ ಮಹೇಶ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಪರಿಚಯ. ಅವರು ಕಡ್ಡಿಪುಡಿನಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು. ಸೊ ಹಂಗೆ ಅಯೋಗ್ಯ ಅಂತ ಒಂದು ನಮ್ಮ ನೀನಾಸಂ ಸತೀಶ್ ಅವರು, ರಚಿತಾರಾಮ್ ಅವ್ರದ್ದು ಅಯೋಗ್ಯ ಸಿನಿಮಾ ಬರ್ತಿತ್ತು. ಅದಾದಮೇಲೆ ಇವ್ರದ್ದು ಕಾಲೇಜ್ ಕುಮಾರ, ನಮ್ಮ ವಿಕ್ಕಿದು ಕೆಂಡಸಂಪಿಗೇನು ಒಂದು ವರ್ಕ್ ಮಾಡಿದೆ ಒಂದಷ್ಟು ದಿನ. ಸ್ಕ್ರಿಪ್ಟ್ ವಿಚಾರದಲ್ಲೂ ಮಾಡಿದ್ದು. ಕೆಂಡಸಂಪಿಗೆ ಒಂದು ದೊಡ್ಡ ಕತೆ ಸರ್. ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸಬ್ಜೆಕ್ಟ್ ಸೂರ್ಯ ಅವರು ಬರೀತಿದ್ದು. ಅವ್ರ ಜೊತೆ ನಮ್ಮ ETV ಸುರೇಂದ್ರನಾಥ್ ಸರ್ ಕತೆ, ಅದೊಂದು ಎಪಿಸೋಡ್ ಚೆನ್ನಾಗಿದೆ. ಯಾರನ್ನ ಹೀರೋ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಯಾರನ್ನ ಹೀರೋ ಮಾಡಬೇಕು ಅಂತ ಹೇಳಿದಾಗ ಕಡ್ಡಿಪುಡಿಯಲ್ಲಿ ಬಾಲು ನಾಗೇಂದ್ರ ವಿಲನ್ ಆಗಿ ಮಾಡಿದ್ರಲ್ಲ. ಆ್ಯಕ್ಚುಲಿ ಬಾಲು ನಾಗೇಂದ್ರನ್ನ ಲೀಡ್ ಮಾಡೋಣ ಅಂತಿದ್ದಿದ್ದು. ಬಟ್ಟು ಫೇಸು ಬಾಲು ನಾಗೇಂದ್ರ ಅವ್ರದ್ದು ನೆಗೆಟಿವ್ ರೋಲ್ಗೆ ತುಂಬ ಪ್ರಾಂಪ್ಟ್ ಮಾಡೋಂಗಿತ್ತು. ಸೊ ಇನೋಸೆಂಟ್ ಫೇಸ್ ಅಂತ ಇರಲಿಲ್ಲ. ಅವನು ಆ್ಯಕ್ಟಿಂಗ್ ಇನೋಸೆಂಟ್ ಆಗಿ ಮಾಡ್ಬೋದು, ಬಟ್ ಫೇಸ್ ಒಂದು ಸ್ವಲ್ಪ ಹೇಳ್ಬೇಕಲ್ಲ. ಸೊ ಯಾರನ್ನ ಎಂಥವ್ರನ್ನ ಮಾಡಬೇಕು ಅಂತ ಒಂದಷ್ಟು ಡಿಸ್ಕಷನ್ಸ್ ಆಗ್ತಿದ್ದಾಗ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ಹಿಂಗೆ ಪಾಸ್ ಆದ. ಅವನ ಹಿಂದೆಗಡೆ ನಮ್ಮ ಕೋ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು ಥರನೇ ಇದ್ದ. ಅಂದರೆ ಎಲ್ಲಾನು ಅಲ್ಲೇನು ಇಂಥ ಸ್ಥಾನ ಅಂತೇನು ಎಲ್ಲದೂ ಮಾಡೋರು. ಅಸಿಸ್ಟೆಂಟ್ ಡೈರೆಕ್ಟ್ರು ಅಸೋಸಿಯೇಟ್ ಕೆಲಸ ಮಾಡೋನು, ಅಸೋಸಿಯೇಟು ಕೋ ಡೈರೆಕ್ಟ್ರು ಕೆಲಸ ಮಾಡೋನು, ಕೋ ಡೈರೆಕ್ಟ್ರು ಅಸಿಸ್ಟೆಂಟ್ ಕೆಲಸ ಮಾಡೋರು. ಅಷ್ಟು ಇದು. ನಮ್ಮ ವಿಕ್ಕಿನ ಅಲ್ಲಿಂದ ನಡ್ಕೊಂಬರೋ ಅಂದ್ರು ಸೂರಿ. ವಿಕ್ಕಿ ನಡ್ಕೊಂಬಂದ. ವಿಕ್ಕಿ ಕ್ಯಾಶುಯಲ್ ಆಗಿ ನಡ್ಕೊಂಬರ್ತಾನೆ. ಅದೇನು ಗೊತ್ತಿಲ್ಲ ಅವ್ನು ಪಾಡ್ದ ನೋಡಿ ಹಿಂಗೆ ನಡಿಬೇಕು ಕಣ ಅಂತೇಳಿ ಆ ವಿಕ್ಕಿನ ಕ್ಯಾಸ್ಟ್ ಮಾಡಿ, ವಿಕ್ಕಿನ ಕೆಂಡಸಂಪಿಗೆಗೆ ಕ್ಯಾಸ್ಟ್ ಮಾಡಿದ್ರು. ಆವಾಗ ಒಂದು ಸತಿ ವಿಕ್ಕಿಗೆ ಬಟ್ಟೆ ಯಾವ ಥರದ್ದು ಹಾಕೋದು ಅಂತ. ಸೂರ್ಯ ಏನು ಅದಕ್ಕೆಲ್ಲ ಬರಲ್ಲ. ನಿನ್ನ ಹತ್ರ ಯಾವ್ದಿದೆಯಾ ಅದು ಹಾಕೊಳ್ಳೋ ಅಂದ್ಬಿಡ್ತಾರೆ. ಸರಿ, ನಾನು ಅವಾಗ ಸೂರ್ಯ ಅವ್ರಿಗೆ ತುಂಬ ಕ್ಲೋಸ್ ಆಗಿದೆ. ಸರಿ ವಿಕ್ಕಿ, ಅಣ್ಣ ಬಟ್ಟೆ ತೊಗೊಳೋಣ, ಒಂದು ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಅವರು ಪ್ರೊಡ್ಯೂಸರು ನಮ್ಮ ವಿಜಯಣ್ಣ ಅಂತ, ಚಾಮರಾಜಪೇಟೆ ವಿಜಯಣ್ಣ, ಅವರು ದುಡ್ಡು ಕೊಟ್ಟು ಕಳಿಸಿದ್ರು. ನಾವಿಬ್ಬರು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ವಿ. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದಾಗ ನಾನೇ ಒಂಥರ ಕಾಸ್ಟ್ಯೂಮ್ ಡಿಸೈನರ್ ವಿಕ್ಕಿನೂ ಚೆನ್ನಾಗಿ ಬಟ್ಟೆಗಳು ಸೆಲೆಕ್ಟ್ ಮಾಡ್ತಾನೆ. ಯಾವ ಥರ ಹಾಕೋದಣ ಅಂದರೆ ಸ್ಟೈಲಿಶ್ ಆಗಿ ಏನಿಲ್ಲ, ಯಾಕಂದರೆ ಕ್ಯಾರೆಕ್ಟರ್ ಗೊತ್ತು. ತುಂಬ ನಾರ್ಮಲ್ ಹುಡುಗ,
ನೀನು ಸೂರಿಗೆ ಬ್ಲ್ಯಾಕ್ ಶರ್ಟ್ ಇಷ್ಟ, ಒಂದು ಅದ್ರ ಮೇಲೆ ಒಂದು ಬ್ಲೂ ಜೀನ್ ಹಾಕ್ಬಿಡು, ರನ್ನಿಂಗ್ ಎಲ್ಲ ಜಾಸ್ತಿ ಇರ್ತದೆ, ಓಡೋಗೋದೆಲ್ಲ, ಒಂದು ನೈಕ್ ಶೂ ಸ್ವಲ್ಪ ಆ ಸಿಂಬಲ್ ಎಲ್ಲ ಕಡಿಮೆ ಇರೋವಂಥದ್ದು ತೊಗೊಂಡ್ಬಿಡು ಅಂದ್ಬಿಟ್ಟಿದ್ದೀನೋ. ಅದೊಂದು 3 ಜೊತೆ 1+1 ಥರನೇ ಹುಡುಕಿದ್ವಿ, ಯಾಕಂದರೆ 2 ಜೊತೆ ಬೇಕು. ಸರಿ ಹುಡುಕೊಂಡು ಬಂದ್ವಿ. ಆಟೋಲ್ಲಿ ಹೋಗಿದ್ದಿದ್ದು. ತಿರ್ಗಾ ಆಟೋಲ್ಲಿ ಬರಬೇಕು, ಮಳೆ ಬರ್ತಾ ಇದೆ ಲೈಟಾಗಿ. ಮತ್ತು ಕಮರ್ಷಿಯಲ್ ಸ್ಟ್ರೀಟಿಂದ ಬನಶಂಕರಿಗೆ ಯಾರು ಬರ್ತಾರೆ, ತುಂಬ, ಯಾಕಂದರೆ ಈ ಕಡೆ ಹೋಗೋರು ಫ್ರೇಸರ್ ಟೌನು, ಈ ಕಡೆ KR ಪುರಂ ಹೋಗ್ತಿರ್ತಾರೆ. ಯಾವ ಆಟೋವನ್ನು ಅಡ್ಡ ಹಾಕಿದ್ರು ಹಿಂಗೆ ತಿರ್ಕೋತಾರೆ ಆಟೋವರು ಬರಲ್ಲ ಅಂತಲೂ ಹೇಳ್ತೀವಿ. ಆವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬರೆದಿದ್ದೆ, ಬೆಂಗಳೂರು ಆಟೋ ಡ್ರೈವರ್ಗಳು ಒಂಥರ ಅಮ್ಮನ ತೋಳಲ್ಲಿರೋ ಮಕ್ಕಳ ಥರ, ಯಾರು ಕರೆದ್ರೂ ಬರಲ್ಲ, ಅವ್ರಿಗೆ ಇಷ್ಟ ಆದ್ರೇನೆ ಬರೋದು. ಕರೆಕ್ಟ್. ಸೊ ಆವಾಗ ಹಂಗೆ ಅಲ್ಲಿಂದ ಕರ್ಕೊಂಡು ಬಂದು ಕೆಂಡಸಂಪಿಗೆ ಆಯಿತು. ಕೆಂಡಸಂಪಿಗೆ ಆದಮೇಲೆ ಕಾಲೇಜ್ ಕುಮಾರ, ಇದೇ ವಿಕ್ಕಿ ಹೀರೋ, ಸಂತು ಡೈರೆಕ್ಟರ್. ವಿಕ್ಕಿ ಶಿಫಾರಸ್ ಮಾಡಿದ್ದು, ಇಲ್ಲ ಮಾಸ್ತಿ ಬರೀಲಿ, ಮಾಸ್ತಿ ಸರ್ ಕೈಯಲ್ಲಿ ಬರ್ಸೋಣ ಅಂತ. ಪಾಪ ಕರ್ಕೊಂಡೋಗಿ ಬೈ ನನಗೋಸ್ಕರ ಬರೀರಿ ಬೈ ಅಂತ. ಆವಾಗ ರವಿಶಂಕರ್ ಅವರು ತುಂಬ ಕ್ಲೋಸ್ ಆದರು. ರವಿಶಂಕರ್ ಅವರು ತಂದೆ ಕ್ಯಾರೆಕ್ಟ್ರು, ಶ್ರುತಿ ಮೇಡಮ್ ಅದು ಚೆನ್ನಾಗಾಯ್ತು. ತುಂಬ ಟಾಕ್ ಆಯಿತು ಸಿನಿಮಾ, ತುಂಬ ಟಾಕ್ ಆಯಿತು, ಎಮೋಷನಲಿ ವರ್ಕ್ ಆಯಿತು. ಇದಾದಮೇಲೆ ಎಗೈನ್ ಸೂರ್ಯ ಅವರು ಟಗರು ಸಿನಿಮಾಗೆ ಮತ್ತೆ ಸೇರಿಕೊಂಡ್ಮೇಲೆ ಟಗರು ಸಿನಿಮಾ ಬಂದು ಅದೊಂದು ಡಿಸ್ಕಷನ್ ಹಂತದಲ್ಲೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಹೋಯಿತು ಸರ್. ಅದರದ್ದು ಫಸ್ಟು ಟಗರು ಸಿನಿಮಾದ ಫಸ್ಟ್ ಡಿಸ್ಕಷನ್ ಆಗಿದ್ದೆ, ವಿಲನ್ನು ನೆಗೆಟಿವ್ ರೋಲ್ ಮಾಡ್ತಾ ಇರೋದು ಡಾಲಿ ಧನಂಜಯ್. ಡಾಲಿ ಅಂತ ಹೆಸರು ಇರಲಿಲ್ಲ, ಧನಂಜಯ್ ಮಾಡ್ತಾರೆ, ಧನು ಮಾಡ್ತಾರೆ ಅಂದಾಗ ನಾನು ಸೂರ್ಯ ಅವ್ರಿಗೆ ಹೇಳಿದ್ದು, ಆಲ್ಮೋಸ್ಟ್ 6 ವರ್ಷದಿಂದ ಇಲ್ಲ ಒಂದು 6 ಸಿನಿಮಾಗಳಿಂದ ಅವರು ಜನರ ಮನಸ್ಸಲ್ಲಿ ಹೀರೋ ಆಗಿ ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ. ಈಗ ನಾವು ಸಿನಿಮಾಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ಪಟ್ಟಂತ ವಿಲನ್ ಮಾಡಿಬಿಟ್ರೆ ಹೆಂಗೆ ಕನೆಕ್ಟ್ ಆಗೋದು, ಸೀನ್ಸ್ ಸ್ಟ್ರಾಂಗ್ ಇರಲಿ ಅನ್ನೋ ಥರ ಡಿಸ್ಕಷನ್ ಆಗ್ತಿತ್ತು. ಬಟ್ ಒಂದು ಗೆಟಪ್ ಹಾಕ್ಕೊಂಡು ಬಂದ ಸರ್, ಅಂದರೆ ಏನು ಗೆಟಪ್ ಏನಲ್ಲ ಅದು, ಡಾಲಿ ಅವರು ಒಂದು ಚಿಕ್ಕ ಚಡ್ಡಿ, ಅಂದರೆ ಜೀನ್ಸ್ದು ಒಂದು ಟೀ ಶರ್ಟು, ಆ ಕ್ಯಾಟ್ ಐಸ್ಗೇನೋ ಇದು ಇಟ್ಕೊಂಡು ಆ ಶಾರ್ಟ್ ಕಟಿಂಗು, ಒಂಥರ ವಿಕೃತವಾಗಿ ನಕ್ಕಿದ್ರು. ಅಂದರೆ ಆ ಲುಕ್ಕಲ್ಲಿ ನಮಗೆ ವಾ ಅಂಡರ್ವರ್ಲ್ಡಲ್ಲಿ ಹಿಂಗಿರ್ತಾರ ಅನ್ನೋ ಥರದ್ದು. ಆಮೇಲೆ ಸಖತ್ ಇನ್ಫ್ಲೂಯೆನ್ಸ್ ಆಗೋಯ್ತು ಆ ಕ್ಯಾರೆಕ್ಟರ್. ಡಾಲಿ ಅನ್ನೋ ಪಾತ್ರ ಅಂಡರ್ವರ್ಲ್ಡಲ್ಲಿ ತುಂಬ ಸಂಚರಿಸ್ತು. ಹಿಂಗಿರ್ತಾರೆ, ಸ್ಟೈಲಿಶ್ ಆಗಿರ್ತಾರೆ. ಮತ್ತು ನಾನು ಅಬ್ಸರ್ವ್ ಮಾಡ್ದಂಗೆ ರೌಡಿಗಳು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಸರ್. ಹೌದು, ಅಂದರೆ ಒಳ್ಳೆ ಊಟ ಮಾಡ್ತಾರೆ, ಲ್ಯಾವಿಶ್ ಆಗಿರ್ತಾರೆ, ಡ್ರಿಂಕ್ ಮಾಡ್ತಾರೆ, ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಏಕೆಂದರೆ ಅವ್ರಿಗೆ ಅದೇನೋ ಗೊತ್ತಿಲ್ಲ ಸರ್, ಲೈಫ್ ಸ್ಪ್ಯಾನ್ ತುಂಬ ಕೇರೆ ಮಾಡಲ್ಲ ಅವರು. ನಾವು ಎಷ್ಟು ವರ್ಷ ಬದುಕಿರ್ತೀವೋ ಅದೆಲ್ಲ ಫಿಲಾಸಫಿನೇ ಮಾತಾಡಲ್ಲ, ಒಂದು ಇದರಲ್ಲಿ ಬದುಕ್ತಿರ್ತಾರೆ. ಒಂದು ಭಯ ಬೀಳಿಸ್ಬೇಕು, ಭಯ ಬೀಳಬಾರ್ದು ಅನ್ನೋ ಸಿದ್ಧಾಂತದಲ್ಲಿರ್ತಾರೆ. ಮಾಫಿಯಾ ಅವ್ರಿಗೆ ಅದರಲ್ಲಿ ಏನೋ ವಿಕೃತವಾದ ಸಂತೋಷ, ವಿಕೃತವಾದ ಗೌರವ ಸಿಗುತ್ತೆ. ಸೊ ಅದನ್ನೆಲ್ಲನೂ ಟಗರುಗೆ ಅಡಾಪ್ಟ್ ಮಾಡ್ಕೊಂಡ್ವಿ. ಮತ್ತು ಸೂರ್ಯ ಅವ್ರನ್ನ ಹೇಳಿದ್ನಲ್ಲ ಸರ್, ಅದೊಂದು ರಕ್ತದಲ್ಲೇ 4 ಥರದ ಶೇಡ್ ತೋರಿಸ್ತಾರೆ. ಸೊ ಅದು ತುಂಬ ಚೆನ್ನಾಗಾಯ್ತು. ಅದು ವಸಿಷ್ಠ ಅವರು ಮಾಡಿದ್ರು. ಆ್ಯಕ್ಚುಲಿ ಅವೆರಡು ಕ್ಯಾರೆಕ್ಟ್ರು, ಚಿಟ್ಟೆ ಮತ್ತು ಡಾಲಿ ಅವೆರಡು ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಇದಾಯಿತು. ನನಗೀಗಲೂ ನೆನಪಿದೆ, ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತಾರೆ ಶಿವಣ್ಣ, ಈ ಕಡೆ ಕೂತ್ಕೊಂಡು, ಆ ಕಡೆ ಲೆಫ್ಟಲ್ಲಿ ಅಂಕಲ್ ಕ್ಯಾರೆಕ್ಟ್ರು, ದುಡ್ಡಿರೋರು ಜಮೀನಿರೋರು ಮಾರ್ತಾರೆ, ದುಡ್ಡಿರೋರು ತಗೋತಾರೆ, ನಿಮ್ದೇನ್ರಿ ಮಧ್ಯೆ ಅಂತ ಶಿವಣ್ಣ ಹೇಳ್ತಾರೆ. ಏನೇ ತಕಡಿ ಇದ್ದರೂ ಮಧ್ಯದಲ್ಲಿ ಒಂದು ಮುಳ್ಳಿರ್ಬೇಕಲ್ಲ ಸರ್ ಅಂತ ಅಂಕಲ್ ಕ್ಯಾರೆಕ್ಟರ್. ಕರೆಕ್ಟ್. ಓ ಮುಳ್ಳು ನೀವೇ ಒಪ್ಕೊಂಬಿಟ್ರಲ್ಲ ಅನ್ನೋ ಥರ ಡೈಲಾಗ್ ಬರುತ್ತೆ. ಬುದ್ಧಿ ಹೇಳ್ತಿರ್ತಾರೆ ಶಿವಣ್ಣ, ಇದೆಲ್ಲ ಬಿಟ್ಬಿಡ್ರಿ ಹಂಗೆ ಹಿಂಗೆ ಅಂತ. ಆವಾಗ ಸಡನ್ನಾಗಿ ಬಿಡಿ ಸರ್ ನಾವು ಗಂಡಸ್ರೆ ಅಂತ ಡೈಲಾಗ್ ಬರುತ್ತೆ. ಡಾಲಿ ಅವರು ಹೇಳ್ತಾರೆ.
ಡಾಲಿ ಅವರು ವಸಿಷ್ಠ ಅವರು ಚಿಟ್ಟೆ ಇಬ್ಬರಲ್ಲಿ ಒಂದು ಕ್ಯಾರೆಕ್ಟರ್ ಹೇಳುತ್ತೆ. ಆವಾಗ ಶಿವಣ್ಣ ಹೇಳ್ತಾರೆ, ಗಡ್ಡ ಮೀಸೆ ಬೆಳೆಸ್ಕೊಂಡಿರೋರೆಲ್ಲ ಗಂಡಸರು ಅನ್ನಂಗಿದ್ರೆ ಕರಡಿ ಎಲ್ರಿಗಿಂತ ದೊಡ್ಡ ಗಂಡಸು ಅಂತ ಅದು ಸಖತ್ತಾಗಿದೆ. ಸಖತ್ತಾಗಿ ಇದಾಯಿತು. ಆ ಸಿನಿಮಾ ಈಚೆಗೆ ಬಂದಮೇಲೆ ಆ ಡೈಲಾಗು, ಆಮೇಲೆ ವಸಿಷ್ಠ ಮತ್ತು ಡಾಲಿ ಅವರು ಬಿರಿಯಾನಿ ತಿಂತಿರ್ತಾರೆ ಅದೇ ಇದರಲ್ಲಿ. ಆವಾಗ ವಸಿಷ್ಠ ಹೇಳ್ತಾರೆ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಅಂತ. ತಿಂತಾ ಇದ್ದರೆ ನಮ್ಮಮ್ಮ ನೆನಪಾಗ್ಬಿಟ್ಲು ಅಂತಾರೆ. ಆವಾಗ ಡಾಲಿ ಹೇಳ್ತಾರೆ ಚೆನ್ನಾಗಿರೋದಕ್ಕೆ ನಿಮ್ಮಮ್ಮ ನೆನಪಾದ್ಲು, ಚೆನ್ನಾಗಿಲ್ಲ ಅಂದರೆ ಮಾಡಿದವ್ರಮ್ಮ ನೆನಪಾಗಿರೋದು ಅಂತ. ಸೊ ಆ ಥರದ್ದು ಡೈಲಾಗ್ಗಳು ಅದು ಟಗರು ಸಿನಿಮಾಗೆ ನನಗೆ ಡೈಲಾಗ್ ರೈಟರ್ ಆಗಿ ಅದೊಂದು ಹೆಸರು, ಅದೊಂದು ಕರೆಕ್ಟ್ ದೊಡ್ಡ ಮಟ್ಟದ ಹೆಸರು, ಚೆನ್ನಾಗಿತ್ತು ಸರ್, ಟಗರು ಡೈಲಾಗ್ಸ್ ಚೆನ್ನಾಗಿತ್ತು ಸರ್ ಅಂತ ಆಯಿತು. ಅದಾದಮೇಲೆ ದುನಿಯಾ ವಿಜಯ್, ವಿಜಯ್ ಕುಮಾರ್ ಜೊತೆ ಬಂದಿದ್ದು. ವಿಜಯ್ದು ಜೊತೆ ಅಂದರೆ ನನಗೆ ಸೂರಿ ಬೇರೆ ಅಲ್ಲ, ವಿಜಯ್ ಬೇರೆ ಅಲ್ಲ. ಯಾಕೆಂದರೆ ಇಬ್ಬರೂ ದುನಿಯಾಯಿಂದನೇ ಬಂದವರು. ಅವರಿಬ್ಬರದು ಮನಸ್ಥಿತಿ ಒಂಥರ ಹುಡುಕೋದು, ಮತ್ತೆ ಮಾಡಬೇಕು ಕೆಲಸ, ಏನಾದರೂ ಮಾಡಬೇಕು, ಬಿಟ್ಕೊಡಲ್ಲ, ಬಿಡಬಾರ್ದು. ಶುರು ಮಾಡಿದ್ದೀವಿ ಅಂದರೆ ಅದು ಹೋಗ್ಬೇಕು, ಸೋಲೋ ಗೆಲ್ವೋ ಎಂಡ್ ಕೊನೆವರೆಗೂ ಪ್ರಯತ್ನ ಪಟ್ನಪ್ಪ ಅನ್ನೋದು ಅದು ವಿಜಯ್ ಕ್ಯಾರೆಕ್ಟ್ರು ಸರ್. ಈಗ 100 ಮೀಟರ್ಸು ಇಲ್ಲ 200 ಮೀಟರ್ಸೋ ಇಲ್ಲ 4000 ಮೀಟರ್ಸೋ ರನ್ನಿಂಗ್ ಬಿಟ್ಟರೆ ಓಡ್ತಿರ್ತಾನೆ. ಫಸ್ಟು ಯಾರೇ ಬಂದ್ರೂ ಇವನು ಆ ರನ್ನಿಂಗ್ನ ಕ್ಲೋಸ್ ಮಾಡಿಬಿಟ್ಟೆ ಮನೆಗೆ ಹೋಗೋದು. ನಾನು ಇವತ್ತು ಸೋತಿರ್ಬೋದು, ಬಟ್ ನಾಳೆ ಗೆಲ್ಲಬೇಕು, ನಾನು ಅವ್ನು ಫಸ್ಟ್ ಬಂದ್ಬಿಟ್ಟ ನಾನೇ ಕೊಡಬೇಕು ಅನ್ನೋ ಮನಸ್ಥಿತಿ ಇಲ್ಲ. ಅದು ಸೂರ್ಯ ಅವ್ರಿಗೂ ಇದೆ, ವಿಜಯ್ ಅವ್ರಿಗೂ ಇದೆ. ಅವರಿಬ್ಬರಿಂದ ಅದೊಂದು ಇದು ಚೆನ್ನಾಗಿತ್ತು ಸರ್. ಸೊ ಹಂಗೆ ವಿಜಯ್ ಕುಮಾರ್ ಜೊತೆ ಸಲಗ, ಆ ಸಲಗ ಸಿನಿಮಾ ಆಗಿದ್ದು ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್, ಅದು ಅದ್ರದ್ದು ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಹೇಗೆ ನಮ್ಮ ಟಗರು ಟೀಮೇ ಕೆಲಸ ಮಾಡಿದ್ದು, ಕೆ ಪಿ ಶ್ರೀಕಾಂತ್ ಅವರು ಪ್ರೊಡ್ಯೂಸರ್ ಆಗಿ. ಏನು ವಿಶೇಷ ಅಂದರೆ ವಿಜಯ್ ಕುಮಾರ್ ಫಸ್ಟ್ ಟೈಮ್ ಡೈರೆಕ್ಷನ್, ಬಟ್ ಎಲ್ಲೂ ಫಸ್ಟ್ ಟೈಮ್ ಡೈರೆಕ್ಟ್ರು ಅಂತ ಅನಿಸ್ಲಿಲ್ಲ, ಇದೇ ಆಗಲಿಲ್ಲ. ಕರೆಕ್ಟ್, ಚೆನ್ನಾಗಿ ಮಾಡ್ದ. ಮತ್ತು ನಾನು ವಿಜಯ್ ಬಗ್ಗೆ ಹೇಳೋದು, ಫಸ್ಟ್ ಟೈಮ್ ಒಬ್ಬ ಹೀರೋ ಆಗಿ ಸ್ಟಾರ್ ಆಗೋದು, ಆಮೇಲೆ ಫಸ್ಟ್ ಟೈಮ್ ಡೈರೆಕ್ಟರ್ ಆದಾಗ ಸ್ಟಾರ್ ಡೈರೆಕ್ಟರ್ ಆಗೋದು, ಎರಡೂ ಅದು ಚಿತ್ರರಂಗದಲ್ಲಿ ತುಂಬ ಕಡಿಮೆ ರೇರ್ ಇದು. ಮತ್ತು ಮೊಮೆಂಟ್ಗಳು ಹಂಗೆ ಇತ್ತು. ಆವಾಗ ಸಲ್ಗ ಟೈಮಲ್ಲಿ ಈ ಮಹಾಮಾರಿ ಕೊರೋನಾ ಅದರದ್ದು ಒಂದು ಕರಿನೆರಳಿತ್ತು, ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ. ಅಂತಹ ಸಮಯದಲ್ಲಿ ಬಂದಂಥ ಸಿನಿಮಾಗಳು. ಭೀಮಾ ಟೈಮು ಹಂಗೆ, ಭೀಮಾ ಟೈಮಲ್ಲೂ ಹಂಗೆ, ಅವೆರಡು ಸಿನಿಮಾ ಒಳ್ಳೆ ಕ್ರುಷಿಯಲ್ ಟೈಮಲ್ಲಿ ತಿರ್ಗಾ ಇಂಡಸ್ಟ್ರಿ ಇದಾಯಿತು ಸರ್. ನೀವು ಬಾಲ್ ಪೆನ್ನಾಗೆ ಪೆನ್ ಹಿಡಿತೀರಾ, ಆ ನಂಬಿಕೆ ನಿಮ್ಮನ್ನು ಬಿಡಲಿಲ್ಲ. ಆ ಪೆನ್ನಿನ ಗತ್ತು ತಾಕತ್ತು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿದೆ ನಿಮ್ಮನ್ನು. ನಿಮ್ಗೆ ಯಾವತ್ತಾದರೂ ಅನಿಸ್ತಾ ಈ ಬರಹ ನನ್ನನ್ನು ಗಟ್ಟಿಯಾಗಿ ನಿಲ್ಲಿಸುತ್ತೆ, ಅಥವಾ ಬರಹದಿಂದ ನಾನು ಸಕ್ಸಸ್ಫುಲ್ ರೈಟರ್ ಆಗಬಲ್ಲೆ? ಸರ್, ನಮ್ಮದು ನೆಲದ ಇದು ನಮ್ಮ ಕೋಲಾರ ಅವ್ರದ್ದು ಬಯಲುಸೀಮೆ. ಸೊ ನಮಗೆ ಅಲ್ಲಿ ಏನು ಅಂದರೆ ಫಲವತ್ತಾದ ಭೂಮಿ ಇದ್ರೂ ನೀರಿಲ್ಲ. ಸ್ವಲ್ಪ ಆಳಕ್ಕೆ ನೀರು ಹೋಗ್ಬಿಟ್ರು ಫ್ಲೋರೈಡ್ ನೀರು. ಸೊ ಅಂಥ ಸ್ಥಿತಿವಂತರೇನಿಲ್ಲ ಈ ಬಳ್ಳಾರಿ ಕಡೆ, ಮಂಡ್ಯ ಕಡೆ, ಮಲೆನಾಡು ಕಡೆ, ಚಿಕ್ಕಮಗಳೂರು ಕಡೆ ಕಾಫಿ ಎಸ್ಟೇಟ್ಗಳು, ನದಿಗಳು ಓಡಾಡ್ತಾ ಇರ್ತವೆ. ನಮ್ಮಲ್ಲಿ ಕೋಲಾರಿಗರು ಏನೇ ಕೋಲಾರದ ನೆಲದಲ್ಲಿ ಚಿನ್ನ ಆವಾಗ ಈಗ ಬಟ್ ನೀರಿಲ್ಲ ಸರ್. ನಮ್ಗೆ ರೈತನಿಗೆ ಚಿನ್ನ ರೈತನ ಭೂಮಿಯಲ್ಲಿ ಸಿಕ್ಕಿದ್ರು ಅದು ಸರ್ಕಾರಕ್ಕೆ ಹೋಗುತ್ತೆ. ಆ ಅಪ್ಪನಿಗೆ ನೀರು ಸಿಕ್ಕಿದ್ರೆ ತಾನೇ ಅದು ಚಿನ್ನ. ಸೊ ಅಂಥ ಇದು ಬಯಲುಸೀಮೆ. ಅದೇನು ಕನ್ನಡ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರಿಂದ ನನಗೆ ಬರವಣಿಗೆ ಅದು ಏನೇ ಒಂದು ಸೆಂಟೆನ್ಸ್ ಇದ್ರೂ ಅದನ್ನು ನೀಟಾಗಿ ಬರ್ಕೊಂಡು, ಸೊ ಅದು ಪೆನ್ನು ಅಂತ ಬಂದಾಗ ಬಳಪದಿಂದ ಶುರು. ಬಳಪ ತಿನ್ನೋ ಬಳಪ ಬೇರೆ ಅನ್ಕೊಂಡು ಕರೆಕ್ಟ್ ಮಜಾ. ಸೊ ಗೌರ್ಮೆಂಟ್ ಶಾಲೆ ಇದು ನಮ್ಮ
ಟೀಚರ್ಗಳಿಗೆ, ನಮ್ಮ ಕನ್ನಡ ಟೀಚರ್ಗಳಿಗೆ ಇವತ್ತಿಗೂ ನೆನೆಸ್ಕೋಬೇಕು ಸರ್. ಇವತ್ತು ನಾನೇನೋ ಒಂದು ಸಣ್ಣ ಪುಟ್ಟ ಬರೀತಿದ್ದೀನಿ, ಇಲ್ಲ ಬರವಣಿಗೆಯಲ್ಲಿ ಏನೋ ಒಂದು ಹೆಸರು ಮಾಡ್ಕೋತಾ ಇದ್ದೀನಿ, ಒಂದು 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 ಇವತ್ತು ನೀವು ಇಲ್ಲಿ ಕರೆದು ಕೂರಿಸ್ತಿದ್ದೀರಾ ಅಂದರೆ ನಮ್ಮ ಶಾಲೆ ಶಿಕ್ಷಕರು ನನಗೆ ತಲೆ ಮೇಲೆ ಹೊಡೆದು ಬರೆಸಿದ್ದೆ ಬರೆಯೋ ಅಂತ. ಯಾಕಂದರೆ ಮನೆಯಲ್ಲಿ ಆರಂಭದಲ್ಲಿ ಸಿನಿಮಾ ಬೇಡ ಅಂತ ಹೇಳಿದವರು, ಸಿನಿಮಾ ಸಹವಾಸ ಹೋಗಬೇಡ ಅಂತ ಹೇಳಿದವರು, ಅದನ್ನೆಲ್ಲ ಬದಿಗಿಟ್ಟು ಮಾಸ್ತಿಯವರು ಸಿನಿಮಾ ಅಂತ ಬಂದಾಗ, ಈಗ ಆ ಸಿನಿಮಾದಲ್ಲಿ ಕಂಡಂಥ ಯಶಸ್ಸು ನೋಡಿದಾಗ ಈಗ ಮನೆಯವರು ಏನಂತಾರೆ ಅಂತ. ನಾನು ಯಾವಾಗಲೂ 3 Idiots ಸಿನಿಮಾ ನನಗೆ ತುಂಬ ಇಷ್ಟ ಸರ್. ಓಕೆ. ಆ ಸಿನಿಮಾನ ನಾನು ಎಲ್ಲ ಕಡೆನೂ ಮೆನ್ಷನ್ ಮಾಡ್ತೀನಿ. ಅದರದ್ದು ಲೈನೇ ಅದು, ನಿನ್ನ ಸಾಧನೆ ಏನು ಅನ್ನೋದಲ್ಲ, ನೀನು ಏನು ಅನ್ಕೊಂತೀಯ ಅದನ್ನು ಆ ದಿಕ್ಕಲ್ಲಿ ಹೋಗೋದು, ಆ ದಿಕ್ಕಲ್ಲಿ ನೀನು ಈ ದಿಕ್ಕಲ್ಲಿ ನಾನು ಹೋದ್ರೆ ನಾನು ಇಲ್ಲೇನೋ ಆಗ್ತೀನಿ ಅನ್ನೋದಿದೆಯಲ್ಲ, ಅದು ಆಗ್ತೀನಿ ಅಂತ ಅನ್ಕೋಬಾರ್ದು, ನಿನ್ನ ದಿಕ್ಕಲ್ಲಿ ನೀನು ಹೋಗು ಅಷ್ಟೇ. ಅದೇ ಲೈನು 3 Idiots. ಅದೇ ಇವತ್ತಿಗೂ ನಾನು ಬೇಜಾರು ಮಾಡ್ಕೊಳೋದು ಇಲ್ಲ ನಮಗೆ ಆಗೋದು ಅಂದರೆ, ತುಂಬ ಜನ ಇಂಜಿನಿಯರ್ಗಳು ಇಲ್ಲ ಡಾಕ್ಟರ್ಗಳದ್ದು ಬಿಡಿ, ಡಾಕ್ಟರ್ ಆಗಬೇಕು ಅಂತಲೇ ಹೋಗಿರ್ತಾರೆ. ಬಟ್ ಈ ಇಂಜಿನಿಯರ್ಗಳಾಗೋರು ಮತ್ತು ತುಂಬ ಕೆಲಸಗಳಲ್ಲಿ ಇರೋರು, ಕೆಲಸ ಮಾಡ್ತಿರೋರು ಸರ್, ಅವ್ರ ಒಳಗಡೆ ಏನೋ ಬೇರೆ ಆಗಬೇಕು ಅಂತಿರುತ್ತೆ. ಕರೆಕ್ಟ್. ಬಟ್ ಪರಿಸ್ಥಿತಿ, ಅನಿವಾರ್ಯತೆ, ಬಟ್ ಬೇರೆ ಅವ್ರು ಅನ್ಕೊಂಡಿರೋದು ಅಲ್ಲದೆ ಬೇರೆ ಆಗ್ಬಿಟ್ಟಿದ್ರೆ ಚೆನ್ನಾಗೇ ಇದ್ದಾರೆ, ನಾನು ಆ ವಿಚಾರದಲ್ಲಿ ಹೇಳ್ತಿಲ್ಲ. ಬಟ್ ಒಳಗಡೆ ಒಂದಿರುತ್ತೆ, ಅದು ನಾನು ಆಗಿದ್ದಿದ್ರೆ ಇನ್ನೇನೋ ಆಗ್ಬೋದಾಗಿತ್ತು ಅನ್ನೋದು. ಅದು ಆದಷ್ಟೂ ಕಷ್ಟ ಇದೆ ಸರ್. ಆ ಲೈನ್ಗೆ ನಾವು ಅನ್ಕೊಂಡಿರೋದ್ರ ಮೇಲೆ ಲೈನ್ ಮೇಲೆ ಹೋಗೋದು ಕಷ್ಟ ಇದೆ. ಬಟ್ ಸ್ವಲ್ಪ ಸ್ಟ್ರಗ್ಲಿಂಗ್ ಮಾಡಬೇಕು. ಈ ಮಾಸ್ತಿ ಏನಾಗಬೇಕು ಅಂದ್ಕೊಂಡಿದ್ರು ಏನಾದರೂ ಅಂತ, ಆ್ಯಸ್ ಎ ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆ ನಿಮ್ಗೆ ಭಾಳ ಇತ್ತು ಆರಂಭದಲ್ಲಿ? ಸಿನಿಮಾ ನಾನು ಫಸ್ಟ್ ಅದೇ ಸರ್, ಈಗ ಸಿನಿಮಾಗೆ ಬರಬೇಕು ಅಂತ ಅನ್ಕೊಂಡು ಬಂದ್ಬಿಟ್ಟೆ. ಇಲ್ಲ ಆರ್ಟಿಸ್ಟ್ ಆಗಿರ್ಬೇಕಾ, ನಿರ್ದೇಶಕನಾಗಿರ್ಬೇಕು, ಬಟ್ ಸಿನಿಮಾ ಗುರಿಯಾಗಿ ಇಟ್ಕೊಂಡು ಬಂದಿದ್ದು. ಅದರಲ್ಲಿ ಭಯ ಇತ್ತು, ನಾನು ಸಿನಿಮಾಗೆ ಹೋಗ್ತೀನಿ ಅಂತ ಹೇಳೋದಕ್ಕೂ ಭಯ ಇತ್ತು. ಯಾಕೆಂದರೆ ಮನೆಗಳಲ್ಲಿ ಸಿಚುವೇಶನ್ ಬೇರೆ ಮಾಡ್ತೀಯಾ, ಅಲ್ಲಿ ಹೋಗಿ ಏನು ಮಾಡ್ತೀಯಾ, ಮತ್ತು ಅಷ್ಟು ಕೇರ್ ಅಂತ ಇಲ್ಲ. ಓಕೆ. ಯಾವಾಗಲೂ ಈ ಮಿಡ್ಲ್ ಕ್ಲಾಸ್ ಮನೆಗಳಲ್ಲಿ ಅದೊಂದು ಬೈಕೊಂಡೇ ಹೇಳೋದು, ಉದ್ಧಾರ ಆದಂಗೆ ನೀನು ಅನ್ನೋ ಥರದ್ದೇ ಮಾತು. ಸೊ ಹಂಗೆ ಸಿನಿಮಾ ಬಂದಾಗ, ಬಟ್ ಒಂದು ಇದೇನಂದರೆ ಇಲ್ಲಿ ಕಷ್ಟ ಇದೆ ಸರ್. ಹೌದು, ಯಾವುದು ಸುಲಭ ಅಲ್ಲ, ಮತ್ತು ಸಿನಿಮಾ ಸುಲಭ ಅಲ್ಲ. ಕರೆಕ್ಟ್. ಇಲ್ಲಿ ಸಿಕ್ಕಾಪಟ್ಟೆ ಟಫ್ ಜಾಬ್ ಇದು. ಪ್ರತಿಯೊಂದು ನಾವು ಅಪ್ಡೇಟ್ ಆಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆಡಿಯನ್ ಅಪ್ಡೇಟ್ ಆಗ್ತಿರ್ತಾನೆ. ಅವನ ಮೈಂಡ್ ಸೆಟ್ಟಿಗೆ ಸಿನಿಮಾಗಳು ಮಾಡಬೇಕು, ಮತ್ತು ಕಾಂಪಿಟೇಷನ್ ಹಂಗಿರುತ್ತೆ. ಕರೆಕ್ಟ್. ಮತ್ತು ಸುಲಭವಾಗಿ ಇಲ್ಲಿ ಯಾವುದೂ ಸಿಗಲ್ಲ. ಕರೆಕ್ಟ್. ಹಾಂ ಸರ್. ಸೊ ಹಂಗೆ ಸಿನಿಮಾಗೆ ಬಂದಿದ್ದು. ಎಸ್. ಅಲ್ಲ, ಈಗ ನೀವು ಈಗೊಂದು ಮಾತಾಡಿದ್ರಿ, ಅಂದರೆ ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಆಗಬೇಕು ಆ ಕ್ಷಣಕ್ಕೆ, ಆ ಕಾಲಕ್ಕೆ ಅಂತ. ಸೊ ಮಾಸ್ತಿಯವರನ್ನ ನಾವು ಗಮನಿಸ್ದಂಗೆ ಅವರು ಪ್ರತಿ ಟೈಮಲ್ಲೂ ಅಪ್ಡೇಟ್ ಆಗ್ತಾ ಇದ್ದಾರೆ. ಸೊ ಆ ಅಪ್ಡೇಟ್ ವರ್ಷನೇ ಇವತ್ತು ನಿಮ್ಮನ್ನು ಕೈ ಹಿಡಿದಿರೋದು ಅಂತ ಬಹುಶಃ. ಓದ್ಬೇಕು ಸರ್. ಯಾವತ್ತೂ ಓದೋದು ಅಂದರೆ ಪುಸ್ತಕ ಓದೋದು ಮಾತ್ರ ಓದಲ್ಲ ನನ್ನ ಪ್ರಕಾರ. ಬದುಕನ್ನು ಓದಬೇಕು. ಅರ್ಥ ಆಗ್ತಾನೋ ಬಿಡ್ತಾನೋ ಸರ್. ಇವತ್ತಿಗೂ ನನಗೆ ಎಷ್ಟೋ ಜನ ಹೇಳ್ತಾರೆ, ಮೋಸ ಆಗೋದು ಅಪರಿಚಿತರಿಂದ ಅಲ್ಲ, ಗೊತ್ತಿರೋದು ಅನಾಮಿಕರಿಂದ ಅಲ್ಲ, ತುಂಬ ಪರಿಚಯದವರಿಂದ ಅಂತ. ಸೊ ಆ ಸಬ್ಜೆಕ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ಇಡೀ ಜಗತ್ತಲ್ಲಿ ಮೋಸ ಆಗೋದು ತುಂಬ ಆಪ್ತರಿಂದ, ತುಂಬ ಪರಿಚಯ ಗೊತ್ತಿರೋದ್ರಿಂದ. ಸೊ ನಿಮ್ಗೆ ಅಪರಿಚಿತರು ಬಂದಿದ ತಕ್ಷಣ ನಿಮ್ಗೆ ಅಲರ್ಟ್ ಆಗುತ್ತೆ, ಇವನು ಯಾಕೋ ತುಂಬ ಹತ್ರ ಆಗ್ತಾವನೆ, ಇವನು ಯಾರು ಏನು ಅಂತ. ಬಟ್ ಕ್ಲೋಸ್ ಆಗಿದ್ದು ಯಾವತ್ತೂ ಮಾವುತ ದುರಂತ ಅಂತ್ಯಗಳು ಕಂಡಿರೋದು ಆನೆಯಿಂದನೇ. ಕರೆಕ್ಟ್. ಹಾವಾಡಿಗರು ತುಂಬ ಹೆಚ್ಚಾಗಿ ಸತ್ತಿರೋದು ಹಾವು ಕಡದೆ. ಸೊ ನಾವು ಇದು. ಸೊ ನಾನು ಈ ಸಬ್ಜೆಕ್ಟ್ಗಳು ಏನಕ್ಕೆ ಹೇಳ್ತೀನಿ ಅಂದರೆ, ಇದೇ ಓದೋದು. ಓದಬೇಕು ಅಂದ ತಕ್ಷಣ ನ್ಯೂಸ್ ಪೇಪರೇ ಓದಬೇಕು, ಪುಸ್ತಕಗಳೇ ಓದಬೇಕು ಅನ್ನೋದಲ್ಲ. ಸಿನಿಮಾ ಒಂದು ಅಧ್ಯಯನ ಕೇಳುತ್ತೆ. ಈಗ ಟಗರು ಬರೀತೀನಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಇದು ಸೂಕ್ಷ್ಮಗಳು,
ಅವ್ರ ತನಿಖೆಗಳು, ಮತ್ತೆ ಅಂಡರ್ವರ್ಲ್ಡ್ ಡಾಲಿ ಪಾತ್ರ ಬರಿತೀವಿ ಅಂದ್ರೆ ಅಂಡರ್ವರ್ಲ್ಡ್ ಅವ್ರನ್ನ ಓದ್ಕೋಬೇಕಾಗುತ್ತೆ. ಕರೆಕ್ಟ್. ಅವ್ರ ಪುಸ್ತಕಗಳಲ್ಲಿ ಇರಲ್ಲ, ನಿಮ್ ಸುತ್ತಮುತ್ತ ಸಿಗ್ಬಹುದು. ಹೌದು, ಹುಡ್ಕೊಂಡು ಹೋದಾಗ ಇನ್ನೆಲ್ಲೋ ಸಿಗ್ಬೋದು, ತಿಳ್ಕೋಬೇಕು. ಸಲಗ ಪಾತ್ರ ಬರೆದಾಗ ವಿಜಯ್ ಕುಮಾರ್ ತರದ್ದು ನಿರ್ದೇಶಕ ಕತೆ ಮಾಡಿದ್ದಾರೆ ಅಂದಾಗ ಆ ಕತೆ ಒಳಗಡೆ ಟ್ರಾವೆಲ್ ಮಾಡಬೇಕು. ಅಯೋಗ್ಯ ಅಂತ ಒಂದು ಸಿನಿಮಾ ಮಾಡಿದಾಗ ನಾವು ಮಂಡ್ಯಾಗ ಹೋಗೇ ಬರಿಬೇಕು ಅಂತಿಲ್ಲ, ಬಟ್ ಮಂಡ್ಯದ ಪರಿಸರ, ಅವ್ರ ಮನಸ್ಥಿತಿಗಳು, ಅವ್ರು ಏನ್ ಹ್ಯೂಮರ್ನ ಎಷ್ಟು ಇಷ್ಟಪಡ್ತಾರೆ, ಅವ್ರಿಗೊಂದು ಇದಿರುತ್ತಲ್ಲ, ಗತ್ತಿರುತ್ತಲ್ಲ, ಕಾವೇರಿ ನೀರು ಮಂಡ್ಯದ ಗಂಡು. ಸೊ ಆ ಒಂದು ಅಧ್ಯಯನಗಳು ಮುಖ್ಯ ಆಗುತ್ತೆ. ಈ ಬರವಣಿಗೆಯಿಂದ ಬದುಕು ಈಸಿ ಆಗುತ್ತೆ ಅಥವಾ ಹೊಟ್ಟೆ ತುಂಬುತ್ತೆ ಅನ್ನೋ ನಂಬಿಕೆ ಬಂದಿದ್ದೆ ಯಾವಾಗ ನಿಮಗೆ? ಅದು ಏಕ್ದಮ್ ಅಂತ ಬರಲಿಲ್ಲ ಸರ್. ಈ ಆರಂಭದಲ್ಲಿ ಎಲ್ಲರೂ ಹೇಳ್ತಾರೆ ತುಂಬ ಕಷ್ಟಪಟ್ಟೆ, ಶ್ರಮಪಟ್ಟೆ, ಅವಮಾನಗಳು, ಅದು ನೋವಾಯಿತು, ನಿಂಗೆಲ್ಲ ಆಗೋಯ್ತು. ಸೊ ಎಂದಾದರೂ ಮಾಸ್ತಿಗೆ ಆ ಥರದ ಅನುಭವಗಳು ಆರಂಭದ ದಿನಗಳಲ್ಲಿ ಆಗಿದ್ದು, ಅಥವಾ ನಾನು ಟರ್ನ್ ಹೋಗ್ಬಿಡೋಣಪ್ಪ, ಇದು ಬೇಡ, ನನಗೆ ಯಾಕೋ ಇದಾಗಿ ಬರ್ತಾ ಇಲ್ಲ ಅನಿಸಿದ್ದು? ಆದರೆ ಯಾರು ಕರೀಲಿಲ್ವಲ್ಲ ಸರ್. ಈಗ ನಾವು ಇದು ನಮಗೆ ಬೇಡ, ನಾವು ವಾಪಸ್ ಹೊರಟೋಗೋಣ, ಅದೊಂದು ಅನಿಸ್ಲಿಲ್ಲ. ಏನಾದರೂ ಇಲ್ಲೇ ಹಸ್ಕೊಂಡು ಇರುವಂಥ ದಿನಗಳಿದ್ವು ತುಂಬ. ಅಂದರೆ ಹಸ್ಕೊಂಡು ಅಂದರೆ ಸಿನಿಮಾ ಥರ ತಣ್ಣೀರು ಬಟ್ಟೆ ಹಾಕೊಂಡು ಆ ಥರದ್ದೇನಿಲ್ಲ. ಏನೋ ಒಂದು ಬನ್ನೋ ಟೀನೋ, ಬನ್ನೋ ಗುಲ್ಕನ್ನೋ, ಒಂದು ಪಪ್ಸೋ, ಒಂದು ಟೀನೋ, ಒಂದು ಇಡ್ಲಿ, ಸೊ ಈ ಥರದ್ದು ಜೀವನ ಆಗಿದೆ. ಅಂದರೆ ಚಿಕ್ಕ ಮಟ್ಟದ ಫುಡ್ಗಳಲ್ಲೇ ನಾವು ಕಲ್ತಿದ್ದಿದೆ. ಏನು ತಿನ್ನಬೇಕು ಅನ್ನೋದ್ರಲ್ಲೇ ಸ್ವಲ್ಪ ಕ್ವಾಲಿಟಿ ಕಡಿಮೆ, ಏನು ಕುಡಿಬೇಕು ಅನ್ನೋದ್ರಲ್ಲೇ ಬ್ರ್ಯಾಂಡ್ ಕಡಿಮೆ. ಓಕೆ. ಸೊ ಏನು ಸೇದಬೇಕು ಅನ್ಕೊಂಡಿವೋ ಅದರಲ್ಲೇ ಒಂದು ಸ್ವಲ್ಪ ಆ ಥರ ಸಿನಿಮಾಗಳನ್ನ ಇದು ಮಾಡ್ಕೊಂಡು ಟೀಮ್ಗಳು ಚೆನ್ನಾಗಿ ಸಿಕ್ತು ಸರ್. ನೀವು ಹೇಳಿದ್ರೆ ಆರಂಭದಲ್ಲಿ ಒಂದು ಗೂಡಿಗೆ ಹೋಗಿ ಸೇರ್ಕೊಂಡೆ ಅಂತ, ಆ ಗೂಡಲ್ಲಿರೋ ಎಲ್ಲ ಹಕ್ಕಿಗಳು ಇವತ್ತು ತುಂಬ ಚೆನ್ನಾಗಿ ಹಾರ್ತಾ ಇದ್ದಾವೆ. ಹ್ಞೂ ಸರ್, ಅಲ್ವಾ? ಹೌದು. ಬಹುಶಃ ಅಲ್ಲಿರೋರೆಲ್ಲರ ನಿಮ್ಮನ್ನು ಸೇರಿಸಿ, ಭಟ್ರು ಇದ್ರು, ಸೂರಿ ಸರ್ ಇದ್ದು, ತುಷಾರ್ ಅವರು ಈಗಿಲ್ಲ ನಿಜ, ಒಂದಷ್ಟು ಜನ ನೋಡ್ತಾ ಇರಿ, ಎಲ್ಲರೂ ಕೂಡ ಅವ್ರದೇ ಆದಂಥ ಐಡೆಂಟಿಟಿನ ಪಡ್ಕೊಂಡು ಸರ್. ಎಲ್ಲರೂ ಪಾಠಗಳೇ ಅಲ್ವಾ? ಒಂದೊಂದು ಬುಕ್ಸೇ ಅವರೆಲ್ಲ. ಯಾರು ಬೇಡ ಸರ್, ಈಗ ದುನಿಯಾ ವಿಜಯ್ ಸಾಕು. ಏನಿತ್ತು ಅವ್ರಿಗೆ ಬಂದಾಗ ಅಲ್ವಾ? ಯಾವ ಬ್ಯಾಕ್ ಡ್ರಾಪ್ ಇಲ್ಲ, ನೀವೆಲ್ಲ ಜೊತೆಗಿದ್ದವರು, ನೋಡಿದವರು, ಬ್ಯಾಕಪ್ ಇಲ್ಲ, ಬ್ಯಾಕ್ ಡ್ರಾಪ್ ಇಲ್ಲ. ಇವತ್ತು ಅವರು ದುನಿಯಾ ಇನ್ವಿಟೇಷನ್ ಕಾರ್ಡು ಮಹಾಲಕ್ಷ್ಮಿ ಲೇಔಟ್ಗೆ ನನಗೂ ತುಷಾರ್ ರಂಗನಾಥ್ ಅವ್ರು ಕೊಡಕ್ಕೆ ಬಂದಾಗ ಫಸ್ಟ್ ಸೂರ್ಯ ಅವ್ರು ಬಂದರು. ಸೂರ್ಯ ಅವರು ಕೈ ಕಾರ್ಡ್ ಕೊಟ್ರು, ನನಗಿಲ್ಲ ಕಾರ್ಡು, ಗುರುಗಳು ಕೊಟ್ಟರು. ಅದೆಷ್ಟು ದಪ್ಪ, ನಾವು ಹಿಂಗೆ ಕುತೂಹಲದಿಂದ ನೋಡ್ತಾ ಇದ್ದೀವಿ. ಹೀರೋ ಇಲ್ಲ ಅಲ್ಲಿ. ಓಕೆ. ಸೂರ್ಯ ಅವ್ರು ಮಾತ್ರ ನಮ್ಗೆ ಕೊಡ್ತಿದ್ದಾರೆ. ಸೂರ್ಯ ಅವ್ರ ಸ್ಪೆಕ್ಸ್ ಬೇರೆ ಇಲ್ಲಿ, ಹಿಂಗೆ ಅನ್ಕೊಂಡು ಇದು ಹಂಗೆ ಹಿಂಗೆ ಅಂತ ಅವ್ರು ಖುಷಿ ಅಲ್ವಾ, ಫ್ರೆಂಡ್ಸ್ ಕಾರ್ಡ್ ಕೊಡ್ತಿದ್ದೀನಿ ಅಂತ. ಕಾಲು ಗಂಟೆ ಆದಮೇಲೆ RTZ ಅಂತ ಒಂದು ಕವಾಸಕಿ RTZ, ಹೌದು ಹೌದು, ಅದನ್ನ ತಳ್ಕೊಂಬತ್ತವ್ರೆ, ಪೆಟ್ರೋಲ್ ಆಗೋಗಿದೆ ವಿಜಯ್ ಅವ್ರಿಗೆ. ಅಯ್ಯೋ, ಸುಸ್ತಾಗ್ಬಿಟ್ಟಿದ್ರು ಸರ್ ಪಾಪ. ಸುಸ್ತಾಗಿ ಸೈಡ್ ಸ್ಟ್ಯಾಂಡ್ ಹಾಕಿ ಬಂದು ಬರ್ಬೇಕು ಅಂತ ಅವ್ರು ಹಂಗೆ ಎನರ್ಜಿ ಇತ್ತು ನಮ್ಗೆ. ಅವಾಗ ಇದೇನು ಹೀರೋ ಅಂತ ಹೇಳ್ತಾವ್ರೆ, ಇಲ್ಲಿ ನೋಡಿದ್ರೆ ಗಾಡಿ ತಳ್ಕೊಂಬತ್ತವ್ರೆ. ಸೊ ಆಮೇಲೆ ಇತಿಹಾಸ ಅಲ್ವಾ, ದುನಿಯಾ ಅನ್ನೋದು ಇತಿಹಾಸ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದೇ ಸೂರ್ಯ ಅವರು ಅಷ್ಟು ಸಂಭ್ರಮ, ಸಿಲ್ವರ್ ಜುಬ್ಲಿ ಸಿನಿಮಾ ಕೊಟ್ಟಿದ್ದಾರೆ. ಇಡೀ ಮೆಜೆಸ್ಟಿಕ್ ಅನ್ನೋ ಒಂದು ಮೆಜೆಸ್ಟಿಕ್ಕಲ್ಲಿ 38 ಶೋಗಳೇನೋ ಕಂಟಿನ್ಯೂಸ್ ಹೌಸ್ಫುಲ್ ಸಿನಿಮಾ. ಹೌದು. ಆ ಸಂಭ್ರಮ ಜಾಸ್ತಿ ದಿನ ಇಲ್ಲವೇ ಇರಲಿಲ್ಲ. ಹೇಗೆ ನಿಂತಿನ ಪ್ರೀತಿಯಾಗೆ ಒಬ್ಬರೇ ಕೂತಿರ್ತಾರೆ, ಕಮರ್ಷಿಯಲಿ ಏನೂ ಆಗಿಲ್ಲ ಅನ್ನೋ ಸುದ್ದಿ. ಸೊ ಟಾಸ್ ಥರ, ಇವತ್ತು ಎಡ್ ಬಿದ್ದಿದೆ ಅಂದರೆ ನಾಳೆ ಟೈಲ್ ಬೀಳ್ಬೋದು ಅಂತ. ಸೊ ನಮ್ಗೆ ಆವಾಗ ಎನಿಥಿಂಗ್ ಶುಡ್ ಹ್ಯಾಪನ್, ಏನು ಬೇಕಾದ್ರೂ ಸಿನಿಮಾ ಅಂದರೆ ಹಿಂಗೆ ಅಂತ, ಏನು ಬೇಕಾದ್ರೂ ಆಗ್ಬೋದು ಅಂತ ಪ್ರಡಿಕ್ಷನ್ನೇ ಇಲ್ಲ ಸರ್. ಸಿನಿಮಾ ನನಗೊಬ್ಬರು ಸಾಫ್ಟ್ವೇರ್ ಇಂಜಿನಿಯರು ಬಂದು, ಸರ್ ಸಿನಿಮಾಗೆ ಬರ್ಬೇಕು ನಾನು ಅಂದರು. ಆಮೇಲೆ ಅವ್ರನ್ನ ಒಂದಷ್ಟು ಮಾತಾಡ್ಸಿದ್ವಿ. ಪ್ರತಿಯೊಬ್ಬರು
ಅವರು ಮಂಪ್ರಲ್ಲಿ ಸಿಕ್ಕಿದ್ರು. ಹಾಂ ಓಕೆ. ಮಬ್ಬುಗತ್ತಲಿನಲ್ಲಿ. ಅವಾಗ ಹೇಳಿದ್ವಿ, ಇಲ್ಲ ಸರ್ ಅದೊಂಥರ ಹೊರ ಜಗತ್ತೇ ಕಲರ್ಫುಲ್ಲು. ಇದೊಂಥರ ಹಾವು ಏಣಿ ಆಟ. ಪರವಾಗಿಲ್ಲ ಸರ್, ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಲ್ವಾ ಅಂದರು. ಆಮೇಲೆ ಹೇಳಿದ್ವಿ, ಇಲ್ಲ ನೀವು ಯಾವುದನ್ನ ಲ್ಯಾಡರ್ ಅನ್ಕೊಂಡಿದ್ದೀರೋ ಅದು ಸ್ನೇಕ್ ಆಗೋಗುತ್ತೆ, ನೀವು ಯಾವುದನ್ನ ಸ್ನೇಕ್ ಅನ್ಕೊಂಡಿದ್ದೀರೋ ಅದನ್ನ ಲ್ಯಾಡರ್ ಆಗುತ್ತೆ. ಸೊ ಹೆಂಗ್ ಬೇಕಾದ್ರೂ ಟ್ವಿಸ್ಟ್ ಇರುತ್ತೆ ಅಂತ ಅವ್ರಿಗೆ ನಗು ಬಂತು. ಬಟ್ ಸಿನಿಮಾ ಅಂತ ಹೇಳಿದಾಗ ಏನು ಸರ್, ಈಗ ಪ್ರೊಫೆಷನಲ್ ಆಗಿ ಇದಕ್ಕೆ ಮಾಡಬೇಕು ಅನ್ನೋದೇನಿಲ್ಲ. ಕೆಲವೊಂದು ಇವಾಗ ಎಷ್ಟೋ ಜನ ಕರೆಕ್ಟ್ ಮೇಷ್ಟ್ರು ಕೆಲಸ ಮಾಡಿಕೊಂಡು, ಇನ್ನೊಂದು ಯಾವುದೋ ಗೌರ್ಮೆಂಟ್ ಅಫಿಷಿಯಲ್ ಕೆಲಸ ಮಾಡಿಕೊಂಡು, ಇನ್ನೊಂದು ಏನೋ ಬಿಸ್ನೆಸ್ ಮಾಡಿಕೊಂಡು ಕೃಷಿ ಮಾಡ್ತಿದ್ದಾರೆ. ಕರೆಕ್ಟ್. ಸೊ ನಿಮಗೂ ಒಂದು ಎಟ್ಕೋವರೆಗೂ ನೀವು ಒಂದು ಪರ್ಯಾಯ ಇಟ್ಕೊಂಡಿರ್ಬೇಕು. ಇದನ್ನೇ ನಂಬ್ಕೊಂಡ್ಬಂದ್ರೆ ಕಂಪ್ಲೀಟ್ ಆಗಿ ಏನು ಕೊಡಲ್ಲ, ನಿಜ. ಬಟ್ ನಿಮ್ಗೆ ಅದು ವಾಲ್ಸುತ್ತೆ. ಇಲ್ಲ, ನಿನ್ನಲ್ಲಿ ಏನೋ ಶ್ರದ್ಧೆ ಇದೆ, ನಿನ್ನಲ್ಲಿ ಏನೋ ಪ್ರಾಮಾಣಿಕತೆ ಇದೆ, ನಿನ್ನಲ್ಲಿ ಶ್ರಮ ಇದೆ, ನೀನು ಹಿಂಗೆ ಬಾ ಅಂತ. ಅದಕ್ಕೆ ದೊಡ್ಡವ್ರು ಹೇಳೋದು, ಕಲೆ ತುಂಬ ಜನನ ಕರೆಯುತ್ತೆ, ಕೆಲವ್ರನ್ನ ಮಾತ್ರ ಕೈ ಹಿಡಿದು ನಡ್ಕೊಂಡು ಹೋಗುತ್ತೆ ಅಂತ. ಮತ್ತು ಸಿನಿಮಾ ನಿಮಗೇನು ಕೊಡುತ್ತೋ ನೀನು ಹೆಂಗೆ ಹಿಡ್ಕೊಂಡಿದ್ಯಾ ಅನ್ನೋದು ನೋಡುತ್ತೆ ಸರ್. ಕರೆಕ್ಟ್. ಈಗ ಕಳ್ಳೆಪುರಿ ಹಿಂಗೆ ನಮಗೆ ಅವಾಗ ಸ್ಕೂಲಿಂದ ಬಂದರೆ ನಾವು ಶರ್ಟ್ ಹಿಂಗೆ ಇಟ್ಕೊಂಡು ಕಳ್ಳೆಪುರಿ ಆವಾಗ ಹಿಂಗೆ ಕಳ್ಳೆಪುರಿ ಸುರಿದವನು ಒಂದ್ಸತಿ ನೋಡ್ತಿದ್ದ, ಅವ್ನು ಚೆಲ್ಕೊಂಡು ಹೋಗ್ತಾವನ ಅಂತ. ಸರ್ ನನಗೆ ಅದು ನಮ್ಮ ತುಷಾರ್ ರಂಗನಾಥ್ ಅವ್ರನ್ನ ಕಳ್ಕೊಂಡಾಗ, ನಮ್ಮ ಗುರುಪ್ರಸಾದ್ ಅವ್ರನ್ನ ಕಳ್ಕೊಂಡಾಗ ತುಂಬಾನೇ ಬೇಜಾರಾಯ್ತು. ಅರೆ ಏನು ಈಗ ಸೋಲು ಗೆಲುವು ಇದ್ದಿದ್ದೆ ಸರ್. ಹಾಗಂತ ಆಟಗಾರನೇ ನಾನು ಇನ್ನು ಆಟನೇ ಆಡಲ್ಲ ಅನ್ನೋದಿದೆಯಲ್ಲ, ಅದು ತಪ್ಪು. ಚೆನ್ನಾಗಿ ಆಡ್ಬೇಕಷ್ಟೇ. ಮತ್ತೆ ಅದು ಯಾರಿಗೂ ಗೊತ್ತಿಲ್ವಲ್ಲ ಸರ್, ಈ ಸಿನಿಮಾ ಸೋಲುತ್ತಾ ಈ ಸಿನಿಮಾ ಗೆಲ್ಲುತ್ತಾ ಹಂಗೆ ಗೊತ್ತಿದ್ರೆ ಎಲ್ಲರೂ ಇದನ್ನೇ ಮಾಡೋರು. ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ಪಡಬೇಕು. ಅದು ಜನಗಳಿಗೆ ನೀವು ಹೇಳ್ದಂಗೆ ಅಪ್ಡೇಟ್ ಆಗ್ತಿರ್ಬೇಕು. ಅವ್ರು ಇನ್ನೇನು ಅಪ್ಡೇಟ್ ಅಂದರೆ ಇದೇನು ಸೈನ್ಸ್ ಏನಲ್ಲ. ಹೌದು. ಅವನು ಏನು ಹ್ಯೂಮರ್ ಕೇಳ್ತಾನೆ ಅದು ಕೊಡಬೇಕು, ಅವನೊಂದು ಟೆಕ್ನಿಕಲಿ ಚೆನ್ನಾಗಿ ಕೇಳ್ತಾನೆ ಅದು ಕೊಡಬೇಕು. ಪ್ರೊಡ್ಯೂಸರ್ಸ್ಗೆ ಲಾಯಲ್ ಆಗಿದ್ದು ಅವ್ರು ಹಾಕಿರೋ ದುಡ್ಡು ಅಟ್ಲೀಸ್ಟ್ ವಾಪಸ್ ತಂದ್ಕೊಡೋ ಅಷ್ಟು ಮಟ್ಟಿಗೆ ಮಾಡಿದ್ರೆ ಅವ್ರು ಇನ್ನೊಂದು ಪಿಕ್ಚರ್ ಮಾಡ್ತಾರೆ. ಕರೆಕ್ಟ್. ಈ ಮಾಸ್ತಿಯವರು ಇಷ್ಟು ವರ್ಷಗಳ ಜರ್ನಿನಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡಂಥವ್ರು. ಈಗ ಏರಿಕೆ ಹತ್ತಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಂದು ಸರಿ ಹಿಂದಕ್ಕೆ ತಿರುಗಿ ನೋಡಿದಾಗ ಏನನ್ಸುತ್ತೆ ಸರ್ ನಿಮ್ಮ ಈ ಜರ್ನಿನ? ನನಗೆ ಯಾವಾಗಲೂ ಆ ಮೆಟ್ಲುಗಳು ಇಷ್ಟ ಸರ್. ಮೊದಲನೇ ಅದು ಮೆಟ್ಲು, ಸ್ಕೂಲ್ ಮೆಟ್ಲು ಇಷ್ಟ, ಹೈಸ್ಕೂಲ್ ಮೆಟ್ಲು ಇಷ್ಟ, ಕಾಲೇಜ್ ಮೆಟ್ಲುಗಳು ಇಷ್ಟ. ಅಂದರೆ ಅದು ಎಷ್ಟು ಸಿಂಬಾಲಿಕ್ ಆಗಿರ್ತವೆ ಅಂದರೆ ಅದನ್ನು ಎಷ್ಟು ಚೆನ್ನಾಗಿ ಹತ್ಕೊಂಡ್ಬಂದಿರ್ತೀವಿ. ಬಾಲ್ಯ ಇದು ಮಿಡಲ್ ಸ್ಕೂಲ್ ಅಂದಾಗ ಏನೂ ಗೊತ್ತಿರಲ್ಲ. ಹೋಮ್ವರ್ಕು, ಗಣಿತದ ಮೇಷ್ಟ್ರು ಹೊಡಿತಾರೆ ಅನ್ನೋದೇ ದೊಡ್ಡ ಭಯ. ಹೈಸ್ಕೂಲಿಗೆ ಬಂದಾಗ ಈ ಯೌವನದ ಇದು, ಮತ್ತು ನಾನು ಶುದ್ಧ, ನನಗೆ ಇದೇನೋ ಅಶುದ್ಧ ಮಾಡ್ತಾ ಇದೆ ಅನ್ನೋ ಒಂದು ಭಯ. ಆಮೇಲೆ ಕಾಲೇಜಿಗೆ ಬರ್ತಾ ಇದ್ದಂಗೆ ಗುರಿ, ಬದುಕು, ಆ ಒಂದು ಭಯ ಭಕ್ತಿ ಅನ್ನೋದು ಕಂಪ್ಲೀಟ್ ಎಜುಕೇಷನಲ್ಲಿ ಇರುತ್ತೆ ಸರ್. ಅಷ್ಟೇ. ಪ್ರೊಫೆಷನ್ ಅಂತ ಬಂದಾಗ ಕೆಲಸ ಮಾಡಬೇಕು ಅನ್ನೋದು ಬರುತ್ತೆ. ಸೊ ಹಿಂದಿರುಗಿ ನೋಡಿದಾಗ ನಮಗೆ ಈ ಬಾಲ್ಯ ಕಾಣಿಸುತ್ತೆ, ಈ ಯೌವನ ಕಾಣಿಸುತ್ತೆ, ಈ ಕಾಲೇಜು ಇದು. ಸೊ ಅದು ಕಾಣಿಸುತ್ತೆ ಹೊರತು ನಮಗೆ ಗುರಿ, ಆಶಯಗಳು ಅವೇನು ಕಾಣಲಿಲ್ಲ. ಬಟ್ ಇವತ್ತಿಗೂ ನಮ್ಮಗಳಿಗೆ ಖುಷಿ ಕೊಟ್ಟಿದ್ದು ನಾವು ಸ್ಕೂಲಲ್ಲಿ ಆವಾಗ ಸಿಗ್ತಿದ್ದ ರಜೆಗಳು, ಸ್ವಾತಂತ್ರ್ಯ ದಿನ ಸಿಗ್ತಿದ್ದ ಒಂದು ಮಿಠಾಯಿ, ಗಣೇಶನ ಹಬ್ಬದ ದಿನ ಫ್ರೆಂಡ್ಸ್ ಎಲ್ಲ ಕೂರಿಸ್ಬಿಟ್ಟು ಯಾರೋ ಆಂಟಿ ಮಾಡ್ಕೊಂಡು ಬಂತಿದ್ದ ಇದು ಸುಂಡಲ್ ಅಂತೀವಲ್ಲ, ಉಸುಲಿ, ಕಳ್ಳೆ ಹಿಟ್ಟಿಂದ ಇದು. ಕರೆಕ್ಟ್. ಮತ್ತೆ ಆವಾಗ ಸ್ಕೂಲ್ಗಳಲ್ಲಿ ಮಾರ್ನಿಂಗ್ ಶೋ ಕರ್ಕೊಂಡು ಹೋಗ್ತಿದ್ರು. 10 ಗಂಟೆಗೆಲ್ಲ ತಿರ್ಗಾ ಸ್ಕೂಲ್ಗೆ ಬರ್ಬೇಕು ಅಂತ. ಪುಟಾಣಿ ಏಜೆಂಟ್ 1, 2, 3 ಈ ಥರದ್ದು. ಹೈಸ್ಕೂಲಲ್ಲಿ ಸ್ನೇಹಿತರಿಗೆ ಬರ್ಕೊಡ್ತಿದ್ದ ಪ್ರೇಮ ಪತ್ರಗಳು, ಅದು ಬೇರೆ ಕೇಳ್ತಿದ್ದ ಅವರ ಪ್ರೇಮ ಪ್ರಕರಣಗಳು. ಕಾಲೇಜಲ್ಲಿ ಕದ್ದು ಮುಚ್ಚಿ ಹೋಗ್ತಿದ್ದ ಒಂದು ಬಾರು, ಅಲ್ಲೆಲ್ಲೋ ಟೀ ಅಂಗಡಿ ಹತ್ರ ಆಗಿದ್ದ ಸಣ್ಣ ಪುಟ್ಟ ನಮ್ಮ ಸ್ನೇಹಿತರ ಗಲಾಟೆಗಳು, ಯಾರೋ ಅವನ್ನ ಹುಡುಕ್ತಾ ಇದ್ದಾರಂತೆ ಅಂದಿದ್ದು, ಚಿಕ್ಕ ಪೊಲೀಸ್ ಸ್ಟೇಷನ್ ಪ್ರಕರಣಗಳು. ಸೊ ಇವೆಲ್ಲಾನು
ತುಂಬ ರಿಕಾಲ್ ಆಗುತ್ತೆ ಸರ್. ಕರೆಕ್ಟ್ ಅಲ್ವಾ? ರಿಕಾಲ್ ಆಗುತ್ತೆ. ಸೊ ನಾನು ಇವತ್ತು ಯಾವುದೇ ಒಂದು ಸಬ್ಜೆಕ್ಟ್ ಬರೀಬೇಕು ಅಂತ ಬಂದಾಗ ಅವರು ಹೇಳ್ತಾ ಇದ್ದ ಕತೆ ನಮ್ಗೆಲ್ಲೆಲ್ಲೋ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅನುಭವಗಳು ಅಕ್ಷರಗಳು. ಎಸ್ ಎಸ್. ಸೊ ಈ ಅನುಭವದೇ ಅಕ್ಷರ ಆದಾಗ ಅಕ್ಷರಕ್ಕೆ ತಕ್ಕ ಬೆಲೆ ಸಿಗ್ತಾ ಇದೆಯಾ? ಈಗಿನ ಸ್ಥಿತಿಗತಿ ನೋಡಿದ್ರೆ ಬೇರೆ ಭಾಷೆಯ ಚಿತ್ರರಂಗದ ರೈಟರ್ಸ್ಗೂ ನಮ್ಮ ಭಾಷೆಯ ಚಿತ್ರರಂಗದ ರೈಟರ್ಸ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅಂದರೆ ರೈಟ್ರಲ್ಲಿ ವ್ಯತ್ಯಾಸ ಇರ್ಬೋದು, ಆದರೆ ಈ ಸಂಭಾವನೆ ವಿಚಾರದಲ್ಲೂ ಸಾಕಷ್ಟು ತಾರತಮ್ಯ ಇದೆ. ಇದಕ್ಕೆ ನೀವು ಒಪ್ತೀರಾ ಅಂತ? ಅದು ಎಲ್ಲ ಕಾಲಕ್ಕೂ ಇದ್ದದ್ದೇ. ಎಲ್ಲ ಕಾಲಕ್ಕೂ ಇದ್ದಿದ್ದೆ. ಮತ್ತೆ ಅವ್ರದ್ದು ಸ್ಟ್ಯಾಂಡರ್ಡ್ ಆಫ್ ಸಿನಿಮಾ, ಓಕೆ, ನಮ್ಮದು ಸ್ಟ್ಯಾಂಡರ್ಡ್ ಆಫ್ ಸಿನಿಮಾ ಎಲ್ಲದಕ್ಕೂ ಇದಿದೆ. ಬಟ್ ನೀವು ಹೇಳ್ದಂಗೆ ಇಲ್ಲಿ ರೈಟರ್ಸ್ನ ಸರಿಯಾಗಿ ಒಂದು ಮೊದಲನೇ ಪಂಕ್ತಿಯಲ್ಲಿ ಕೂರಿಸ್ತಿಲ್ಲ. ಆ್ಯಕ್ಚುಲಿ ಕೂರಿಸ್ಬೇಕಾಗಿರೋದು ಮೊದಲನೇ ಪಂಕ್ತಿಯಲ್ಲಿ, ಬಟ್ ಅದು ಆಗ್ತಿಲ್ಲ. ಯಾಕಂದರೆ ಡೈರೆಕ್ಟ್ರು ಇನಿಷಿಯಾಲಿಟಿ ತೊಗೊಂಡು ಮಾಡ್ತಾರೆ ಕೆಲವೊಂದು ಕಡೆ. ಹೌದು, ನನ್ನ ವಿಚಾರದಲ್ಲಿ ಡೈರೆಕ್ಟರ್ಸೇ ತುಂಬ ಇನಿಷಿಯಾಲಿಟಿ ತೊಗೊಂಡು ಕರ್ಕೊಂಡು ಹೋಗಿದ್ದಾರೆ. ಸರ್ ಇವರು ಬರೀತಾರೆ ಅಂತ. ಪ್ರಾರಂಭದ ದಿನಗಳಲ್ಲಿ ತುಂಬಾ ಕಷ್ಟ. ಮತ್ತು ನನಗೆ ಒಂದು ಸತಿ ಯಾರೋ ಪ್ರೊಡ್ಯೂಸರು ಹಂಗೆ ಅವರು ಕೇಳಿದರು, ಏನ್ರಿ ಎಷ್ಟು ತಗೋತೀರ ನೀವು ಅಂತ. ಸರ್ ನನಗೆ ಹಣ ಅಂದರೆ ಅವಶ್ಯಕತೆನೇ ಹೊರತು ಆಸೆ ಅಲ್ಲ ಸರ್. ನನ್ನ ಜೇಬಲ್ಲಿ ದುಡ್ಡಿದ್ದು ನಾನು ನಿಮ್ಮನ್ನು ಕೇಳಿದ್ರೆ ಅದು ಆಸೆ, ನನ್ನ ಜೇಬಲ್ಲಿ ಇಲ್ಲದೆ ಕೇಳ್ತಿದ್ರೆ ಅದು ಅವಶ್ಯಕತೆ ಎಷ್ಟೋ ಅಷ್ಟು ಅಂತ. ಬಟ್ ಒಂದು ಕಮಿಟ್ಮೆಂಟ್ಸು ಈ ಒಂದು ಇದು ಮಾಡಿ ಇಟ್ಬಿಡುತ್ತೆ ಸರ್. ಮತ್ತು ಎಲ್ಲರೂ ಹೇಳ್ತಾರೆ ಲಕ್ಷ್ಮೀ ಚಂಚಲೆ ಅದು ಸಿಕ್ಕಾಪಟ್ಟೆ ತೀಟೆ ಅಂತ ನಾನು ಹೇಳ್ತೀನಿ. ಚಂಚಲೆ ಅಲ್ಲ, ತೀಟೆ ಅಂತ. ಏಕೆಂದರೆ ಅದು ನಾನು ಇವತ್ತಿಗೂ 2 ಸಿನಿಮಾಗಳು ನನಗೆ ತುಂಬ ಕಾಡಿದ್ದು ಅಂದರೆ ಒಂದು ಮುತ್ತಿನ ಕತೆ ಮತ್ತು ಪುಷ್ಪಕ ವಿಮಾನ. ಅಂದರೆ ತುಂಬ ಚೆನ್ನಾಗಿರೋ ಬದುಕಲ್ಲಿ ಅಣ್ಣ ಅವ್ರ ಬದುಕಲ್ಲಿ ಕಡಲ್ ಕಿನಾರೆಯಲ್ಲಿ ಇದ್ಕೊಂಡು ಮುತ್ತು ಸಿಕ್ಬಿಟ್ಟಾಗ ಅದು ಹೆಂಗೆ ಇದೆಲ್ಲ ಇದಾಗುತ್ತೆ ಅನ್ನೋ ಮನಸ್ಸುಗಳೇ ಕೆಟ್ಟೋಗುತ್ತೆ ಕಡೆಗೆ. ಇದು ಯಾವುದು ಬೇಡ. ಮತ್ತೆ ಪುಷ್ಪಕ ವಿಮಾನದಲ್ಲಿ ಅವನು ಎಷ್ಟು ಚೆನ್ನಾಗಿ ಆರಾಮಾಗಿದ್ದವನು ಸ್ಲಮ್ಮಲ್ಲಿ ಅವನಿಗೊಂದು ದುಡ್ಡು ಸಿಕ್ಬಿಟ್ಟಾಗ ಏನೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ಅದು ಆಫ್ ಕ್ಲಚ್ಚಲ್ಲಿ ಇರ್ಬೇಕು ಸರ್. ದುಡ್ಡು ಬೇಕು ಮತ್ತೆ ಬೇಡ ಇವುಗಳ ಮಧ್ಯೆ ಇರಬೇಕು. ಬೇಡ ಅನ್ನೋ ಮಾತೇ ಇಲ್ಲ. ಹೌದು, ಆದ್ರೆ ಹೆಚ್ಚು ಬೇಡ ಅನ್ನೋದು ಹಾಕೋಬೇಕು. ಅದೊಂದು ಇರುತ್ತೆ. ಬಟ್ ಆ ವಿಚಾರದಲ್ಲಿ ಅದರ ಹಣದ ಇನ್ನೊಂದು ಹೆಸರೇ ಅರ್ಥ. ಅದು ಜಾಸ್ತಿನೂ ಅರ್ಥ ಆಗಬಾರ್ದು, ಕಡಿಮೆನೂ ಅರ್ಥ ಆಗಬಾರ್ದು, ಅದು ಕರೆಕ್ಟಾಗಿ ಅರ್ಥ ಆಗಬೇಕು. ಅಲ್ಲ, ನಾನು ಯಾಕೆ ಈ ಮಾತನ್ನು ಹೇಳ್ದಂದರೆ, ಸ್ಕ್ರೀನ್ ಮೇಲೆ ಒಬ್ಬ ಡೈಲಾಗು ಬರೆದಂಥದ್ದನ್ನು ಹೀರೋಗಳು ಹೇಳ್ತಾರೆ, ಅವರು ಚಪ್ಪಾಳೆ ಶಿಳ್ಳೆಗೆ ಇಟ್ಟಿಸ್ಕೋತಾರೆ. ಆದರೆ ನಿಮ್ಮ ಜೇಬಲ್ಲಿ ಹಣ ಇಟ್ಸ್ಕೊಳ್ಳೋಕ್ಕೆ ಒದ್ದಾಡ್ತಾ ಇದ್ದಾರಲ್ಲ ರೈಟ್ರು ಅನ್ನೋದು ಅಷ್ಟೇ. ನನಗೆ ಸರ್ ನಾನು ಒಂದೊಂದು ಸತಿ ಅದು ಈಗ ಕಾಟೇರ ಸಿನಿಮಾ ಚೆನ್ನಾಗಾದಾಗ ಇದ್ದಕ್ಕಿದ್ದಂಗೆ ರಾಕ್ಲೈನ್ ಸರ್ ಫೋನ್ ಮಾಡಿ ಕರೆದು ಎಷ್ಟು ಈಸಿಯಾಗಿ ಹೇಳಿ ಬಂದ್ಬಿಡಮ್ಮ ಇವತ್ತು ಎಲ್ಲಿರ್ತೀಯ, ಸರಿ ಸರ್ ಮಾಲ್ ಹತ್ರ ಬಂದ್ಬಿಡು ಅಂದರು. ಅಷ್ಟೇ, ಫೋನೇ ಇಟ್ಬಿಟ್ಟು ಓಕೆ ಹೋಗ್ತೀನಿ. ಸಡನ್ನಾಗಿ ಕೂತ್ಕೊಂಡಿದ್ರೆ ದರ್ಶನ್ ಸರ್ ಬಂದರು, ನಮ್ಮ ತರುಣ್ ಸರ್ ಬಂದರು, ಜಡೇಶ್ ಅವರು ಟೀಮ್ ಎಲ್ಲ ಬಂದರು. ಇದಕ್ಕೆ ನಾವು ಈ ಥರ 3 ಕಾರ್ ಕೊಡ್ತಾ ಇದ್ದೀವಿ. ಅಂದರೆ ಯಾವುದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲ, ಬಟ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಹೋಗ್ಬೇಕು. ಅದೇ ಗುರುತು, ಒಂದು ಬೆನ್ ತಟ್ಬಿಟ್ಟು ಇದು ಮಾಡೋದಾಗ ಅದು ನನಗೆ ಸಿಕ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ರೈಟರ್ಸ್ ಡಿಪಾರ್ಟ್ಮೆಂಟಲ್ಲಿ ಏನು ಕಡಿಮೆ ಇಲ್ಲ. ಕರೆಕ್ಟ್ ಇದೆ, ಏನೋ ಒಂದಿದೆ ಅಂತ ನೀವು ಹೇಳೋದಲ್ಲಿ ಫಸ್ಟ್ ಪಂಕ್ತಿಯಲ್ಲಿ ನಾವು ಕೂರ್ಬೋದು ಅಂತ. ಈಗ ನಮಗೆ ಇನ್ಸ್ಪಿರೇಷನ್ ಯಾರು ಅಂದರೆ ರವಿ ಬೆಳಗೆರೆ ಅವರು ಕುತ್ಕೊಂಡು ಹೇಳ್ತಾರೆ, ನಾನು ಬಳ್ಳಾರಿಯಿಂದ ಬಂದಾಗ ನನ್ನ ಹತ್ರ ಇದ್ದಿದ್ದೆ 380 ರೂಪಾಯಿ ದುಡ್ಡು, ಒಂದು ಮೋಟರ್ ಸೈಕಲ್ ಅಂತ. ಬಟ್ ಎಲ್ಲಿಗೆ ತಲುಪಿದ್ರು ಅವರು ಅಲ್ವಾ? ಆಯುಷ್ಯನ ವಿಚಾರದಲ್ಲಿ ಹೇಳ್ತಿಲ್ಲ, ಆಯಪ್ಪ ಬದುಕಿರೋವ್ರಿಗೂ ಥರನೇ ಬದುಕಿ ರಾಜನ್ ಥರನೇ ಹೋದ್ರು. ನಾನು ಹೇಳ್ತಾ ಇದ್ದು ಆ ರಾಜನ್ ಬದುಕಿದೆಯಲ್ಲ ಬರವಣಿಗೆಯಿಂದ ಮಾತ್ರ. ಬರಹಗಾರರ ಬಗ್ಗೆ ಹೇಳಿದಾಗ ಲಂಕೇಶ್ ಪತ್ರಿಕೆಯವರು ಲಂಕೇಶ್ ಅವರು ಒಂದು ಅಂಕಣ
ಒಂದು ಸರ್ಕಾರನ ಅಲುಗಾಡಿಸ್ತು. ಬದಲಾಯಿಸ್ಬಿಡ್ತು. ಹೌದು. ಸೊ ಬರವಣಿಗೆ ಅನ್ನೋದು ತಾಕತ್ತದು. ಅದ್ರ ತಾಕತ್ತು. ಕರೆಕ್ಟ್. ಅಲ್ಲ, ನಾನು ಹೇಳಿದ್ದು ಬಹಳಷ್ಟು ಬರಹಗಾರರಿಗೆ ಆ ಸೌಲಭ್ಯ ಆ ಒಂದು ಇಲ್ಲ, ಅದೊಂದು ಕೊರತೆ ಇದೆ ಕನ್ನಡ ಚಿತ್ರರಂಗದಲ್ಲಿ. ಬೇರೆ ಚಿತ್ರರಂಗಕ್ಕೆ ಹೋಲಿಸಿದ್ರೆ ನಿಜ. ಅಲ್ಲಿ ಲ್ಯಾಕ್ ಟುಗೆದರ್ ಇಲ್ಲಿ ಬರೀ ಸಾವಿರಾರು ರೂಪಾಯಿ. ಯಾಕೆಂದ್ರೆ ನಾನೇ ತುಂಬಾ ಜನ ರೈಟರ್ಸ್ನ ನೋಡಿದ್ದೀನಿ, ತುಂಬಾ ಆಸೆ ಇಟ್ಕೊಂಡು ಸರಿಯಾದ ದಾರಿ, ಅದು ಅವ್ರಿಗೆ ಸಿಕ್ಕಿರೋ ದಾರಿ ಸರಿ ಇಲ್ಲದೆ ಸಿಕ್ಕಾಪಟ್ಟೆ ಇದಿದೆ. ಬಟ್ ಇಲ್ಲಿ ಪರಿಚಯಗಳಾಗಬೇಕು ಸರ್. ಕರೆಕ್ಟ್. ಪರಿಚಯಗಳಾಗಬೇಕು, ಮತ್ತು ಮಿಸ್ಯೂಸ್ ಆಗಬಾರ್ದು. ನಾವು ಒಬ್ಬರ ಜೊತೆ ಪರಿಚಯ ಮಾಡ್ಕೊಂಡಿದ್ದೀವಿ ಅಂದರೆ ಅವ್ರು ಇಟ್ಟಿರೋ ನಂಬಿಕೆ ಇನ್ನೇನು, ಅವರು ಭರವಸೆ ಮತ್ತೊಂದು ಬೇಡ, ನಂಬಿಕೆ ಒಂದು ಸ್ವಲ್ಪ ಉಳಿಸ್ಕೊಂಡ್ರೆ ಸಾಕು. ಈಗ ನನಗೆ ಸೂರ್ಯ ಅವ್ರು ನನ್ನ ಮೇಲೆ ಇಟ್ಟು ನಂಬಿಕೆ, ನಾನು ನೀವೇನೋ ಬರೀತೀರ ಅಂದಾಗ ನಾನು ಅದರಲ್ಲಿ ಅಷ್ಟೇ, ಇನ್ನೇನು ಅವರು ಬ್ರೀಫ್ ಕೇಸ್ ಕೊಡ್ತಾರೆ, ನಾನು ಆ ಬ್ರೀಫ್ ಕೇಸ್ನೆಲ್ಲ ಇಟ್ಕೊಂಡು ಓಡಾಡೋದೇನಿಲ್ಲ. ಎಸ್, ಅವ್ರು ಇವನು ಬರೀತಾರೆ ಅನ್ನೋದನ್ನ ಬರೆದ್ಬಿಡೋದು. ಈ ಕಾಟೇರ ಬಗ್ಗೆ ಮಾತಾಡಿದ್ವಿ, ಕಾಟೇರ ಸಕ್ಸಸ್ ಬಗ್ಗೆ ಮಾತಾಡಿದ್ವಿ. ಆದರೆ ಕಾಟೇರ ಶುರುವಾಗಿನ ಹಿಂದಿನ ಒಂದು ಡಿಸ್ಕಷನ್ ಇರುತ್ತಲ್ಲ, ಯಾಕಂದರೆ ಅದು ಕೂಡ ಈ ನೆಲದ ಈ ಸೊಗಡಿನ ಕತೆ, ಅದು ಕೂಡ ದನಿ ಕಳ್ಕೊಂಡವರ ಕತೆ ಕೂಡ ಆಗಿತ್ತು. ಸೊ ಅಲ್ಲೂ ಕೂಡ ನಿಮ್ಮ ಪೆನ್ನು ತಾಕತ್ತೇನೋದು ತೋರಿಸ್ತು. ಸೊ ಆ ಸಿನಿಮಾದ ಹೊರಕೆ ಹೇಗಿತ್ತು, ಆಮೇಲೆ ದರ್ಶನ್ ಅವರ ಒಡನಾಟ ಹೇಗಿತ್ತು ಅಂತ? ಅದರದ್ದು ತಾಕತ್ತು ತುಂಬ ಚೆನ್ನಾಗಿತ್ತು ಸರ್. ಅಂದರೆ ಅದು ಒಂದು ಪಾಸಿಟಿವ್ ವೈಬ್ಸು ಆ ಟೈಟಲ್ ಇಟ್ಟ ಮೇಲೆ ನಮ್ಮ ತರುಣ್ ಸಾರು ಅವರು ಟೇಬಲಲ್ಲಿ ಕರೆದು, ನಾನು ರೈಟ್ ಸೈಡಲ್ಲಿ ಕುತ್ಕೋತಿದ್ದೆ, ಎದುರುಗಡೆ ಜಡೇಶ್ ಕುತ್ಕೊಂಡು, ಆದರೆ ಆ ಎದುರುಗಡೆ ಈ ಕಡೆ ತರುಣ್ ಸಾರ್ ಕೂತಿರೋರು. ಆ ಯಪ್ಪಂದು ಡೆಡಿಕೇಶನ್ ಸಿಕ್ಕಾಪಟ್ಟೆ. ಅಂದರೆ ಇಂಚಿಂಚು ಕೆಲಸ ಮಾಡ್ತಾರೆ. ಓಕೆ, ಇಂಚಿಂಚು ಅಂದರೆ ಅದು ಫಸ್ಟ್ ಕಲ್ಲು ಥರ ಇರುತ್ತೆ ಏನೇ ಒಂದು ಇದು. ಅದು ಶಿಲ್ಪಿ ಅವ್ನು ರಫಾಗಿ ಕೆತ್ತಂಗೆ ಇಲ್ಲ, ಇಲ್ಲೊಂದೇಟು ಅಲ್ಲೊಂದೇಟು ಇಲ್ಲೊಂದೇಟು ಹೊಡೆದು ಪರ್ಫೆಕ್ಷನ್ ಚಿಕ್ಕದಾಗಿ ಅದೊಂದು ಶಿಲ್ಪಿ ಆಗಬೇಕು ಅಂದಾಗ. ಸೊ ಅದು ಅಷ್ಟು ಮೈನ್ಯೂಟ್ ವರ್ಕ್ಸು ಇವ್ರಿಗೆ ಗೊತ್ತು ತರುಣ್ ಸರ್ಗೆ. ಮತ್ತು ಅವ್ರ ಜರ್ನಿನೂ ಹಂಗೆ ಇತ್ತಲ್ಲ, ಅವರು ದೊಡ್ಡ ನಟರ ಮಗ ಆಗಿದ್ರು ಅದ್ರದ್ದು ಯಾವುದು ಶೇಡ್ ಇಲ್ದಂಗೆ ಕಷ್ಟಪಟ್ಟು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು, ಈ ಕಡೆ ಹೀರೋ ಆಗಿ ಏನೂ ಆಗಲಿಲ್ಲ ಅಂದಾಗ ಈ ಕಡೆಯಿಂದ ಕೆಲಸ ಮಾಡ್ಕೊಂಡು ಬಂದು. ಮತ್ತೆ ಮೊದಲನೇ ಚಿತ್ರನೇ ಚೌಕ ಅಂತ ಒಂದು ಚಿತ್ರ ಮಾಡಿ ನಾಲ್ಕು ಜನ ಹಾಕ್ಕೊಂಡು ಅದು ಸಿನಿಮಾನ ಗೆದ್ದು, ತದನಂತರ ರಾಬರ್ಟ್ ಮಾಡಿದ್ರು. ರಾಬರ್ಟು ದೊಡ್ಡ ಮಟ್ಟದಲ್ಲಿ ಕಮರ್ಷಿಯಲ್ ಹಿಟ್ಟು. ಸೊ ಅದಾದ್ಮೇಲೆ ಕಾಟೇರ ಕತೆ ಬಂದು ಜಡೇಶ್ ಅವ್ರದ್ದು ಚಿತ್ರಕಥೆ, ಇವರಿಬ್ಬರು ಸೇರ್ ಮಾಡಿದ್ದು. ಸೊ ಅದಕ್ಕೆ ಡೈಲಾಗ್ ಬರಿಬೇಕು ಅಂದಾಗ ತುಂಬ ಘನವಾದ ವಿಚಾರಗಳಿದ್ವು. ಒಂದು ಅಮೆಂಡ್ಮೆಂಟ್ ಬರೋದು, ಮೇಲ್ವರ್ಗ ಕೆಳವರ್ಗ ಜಾತಿ ಪದ್ಧತಿ, ಅದರಲ್ಲಿ ಒಲೆಮಾರಿ ಪದ್ಧತಿ, ಮತ್ತೆ ಜಮೀನ್ದಾರಿಕೆ, ಅದೆಲ್ಲಾನು ಬಂದು ನನ್ಗೊಂದೊಂದು ಸತಿ ಕಷ್ಟ ಆಗೋದು. ಇಲ್ಲ ಸರ್ ಇದೇನು ಇನ್ನೂ ಏನು ಬೇಕು ಸರ್ ಇದು ಅಂತ ಒಂದು 2 ಸತಿ 3 ಸತಿ. ಎಷ್ಟು ವರ್ಷ ಆಯ್ತು ಡೈಲಾಗ್? ಅದು 3 ವರ್ಷ ಆಯ್ತು. 3 ವರ್ಷ ಅಂದ್ರೆ ದಿ ಬೆಸ್ಟೇ. ನಾನು ಫಸ್ಟ್ ವರ್ಷನ್ ಕೊಡ್ತಾ ಇದ್ದಿದ್ದೆ ಚೆನ್ನಾಗಿದೆ ಅಂತ ನನಗನ್ಸಿತ್ತು. ಅದಾದ್ಮೇಲೆ ಇಲ್ಲ ಸ್ವಲ್ಪ ಅವ್ರದ್ದೊಂದು ಶೇಡ್ ಚೇಂಜ್ ಆಗೋದು. ಇಲ್ಲ ಹಿಂಗ್ ಬರ್ರಿ ಸ್ವಲ್ಪ ಅವ್ರನ್ನ ಇದಿಟ್ಕೊಳ್ಳಿ, ಈ ಕ್ಯಾರೆಕ್ಟರ್ನ ಎತ್ಕೊಳ್ಳಿ ಅಂತ. ಅದು ಆಮೇಲೆ ನಮಗೆ ಫಸ್ಟು ಟೀಸರ್ ಬಿಟ್ಟಾಗಲೇ ಅದ್ರದ್ದೊಂದು ಗ್ರಿಪ್ ಸಿಕ್ಬಿಡ್ತು. ಅದು ಮಚ್ಚು 2 ದಪ ಕೆಂಪಗಾಗುತ್ತೆ, ಒಂದು ರಕ್ತದಲ್ಲಿ ನೆಂದಾಗ, ಬೆಂಕಿಲಿ ಬೆಂದಾಗ. ಅದು ಒಂದು, ಯಾಕಂದ್ರೆ ನಾವು ಕಮ್ಮಾರ 3 ಹೊತ್ತು ಆ ಮಚ್ಚುಗಳ ಜೊತೆನೆ ಇದಿರ್ತಾರೆ ಓಡ ಇದು. ಆಮೇಲೆ ನಾನೇ ಎಷ್ಟೊಂದು ಸತಿ ಅದ್ರದ್ದು ಪ್ರಾಪರ್ಟಿಗಳು ಕೇಳಿ ಇಸ್ಕೊಂಡಿದ್ದೀನಿ. ಅಂದ್ರೆ ಈ ಸೀನ್ಗೆ ಏನಾದ್ರು ಪ್ರಾಪರ್ಟಿ ಇರುತ್ತಾ, ರೇಡಿಯೋ ಇರುತ್ತಾ, ರೇಡಿಯೋಲ್ಲಿ ಹಾಡೇನಾದ್ರು ಬರ್ತಾ ಇರುತ್ತಾ, ಆಮೇಲೆ ಸೈಕಲ್, ಅದು ತರುಣ್ ಸರ್ ನಮ್ಗೆ ಕೊಡೋರು ಸರ್. ನಮ್ಗೆ ಡೈಲಾಗ್ ರೈಟರ್ ಏನೋ ಒಂದು ಪ್ಲೈನ್ ಆಗಿದೆ ಈ ಸೀನು ಅಂತ ಯೋಚನೆ ಮಾಡ್ತಾ ಇದ್ದಾನೆ, ಅವನು ಯಾವ್ದ್ರ ಮೇಲಾದ್ರೂ ಬರೀತಾನ ಅಂದಾಗ ರೇಡಿಯೋ ಕೊಡ್ತೀನಿ ಮಾಸ್ತಿ ನಿಮ್ಗೆ, ಇದು ಕೊಡ್ತೀನಿ, ಸೈಕಲ್ ಕೊಡ್ತೀನಿ, ಅಂದ್ರೆ ಆ ಸೀನ್ಗೆ ನಿಮ್ಗೆ ಏನಾದ್ರು ಇಲ್ಲಿ ಮಚ್ಚು ಕೊಡ್ತೀವಿ ಆ ಥರದ್ದು. ಆ ಕಾಟೇರ ನಿಮ್ಗೆ ಅದಕ್ಕೆ ಅಷ್ಟು ಚೆನ್ನಾಗಿ ವಿಜುವಲಿ ಚೆನ್ನಾಗೈತೆ. ಹೌದು, ನಿಜ. ನಮ್ಮ ಸುಧಾಕರ್ ಸರ್ ಮಾಡ್ತಾರೆ. ನನಗೆ ಈಗಲೂ ನೆನಪಿದೆ, ಅದರಲ್ಲೊಂದು ಸೀನು
ನರೇಟ್ ಮಾಡಿದೆ. ಅದು ತುಂಬಾ ದಿನದಿಂದ ಲವ್ ಎಪಿಸೋಡ್ ಸಿಕ್ಕಿರ್ಲಿಲ್ಲ. ಎಲ್ಲ ಮಾಸ್ ಸಿಗ್ತಾ ಇದೆ, ಸವಾಲುಗಳು ಸಿಗ್ತಾ ಇದೆ, ಎಲ್ಲಾನು ಸಿಗ್ತಿದೆ. ಒಂದು ಲವ್ ಎಪಿಸೋಡು ಡೈಲಾಗ್ ಸಿಕ್ಕಿರ್ಲಿಲ್ಲ. ಓಕೆ. ಅಂದ್ರೆ ಅವ್ರಿಗೆ ಸೀನ್ ಕನ್ಸ್ಟ್ರಕ್ಟ್ ಆಗಿರ್ಲಿಲ್ಲ. ಸೊ ನಾನು ತರುಣ್ ಸರ್ಗೆ ಆ ಸೀನು ನರೇಟ್ ಮಾಡಿದಾಗ ಫೋನ್ ಮಾಡಿದ್ರು ಮಧ್ಯದಲ್ಲಿ. ನಾನು ಸೀನ್ ನರೇಟ್ ಮಾಡಾದ್ಮೇಲೆ ಫೋನ್ ಮಾಡಿದ್ರು. ಸರಿ ಅಂದ್ಬಿಟ್ಟು ಸೀನ್ ಆಯಿತು. ಸರಿ ಸರ್, ನಾನು ಚೆನ್ನಾಗಿದೆ ಮಾಸ್ತಿ ಅಂದರು. ನಾನು ಹೊರಡ್ತೀನಿ ಸರ್ ಅಂದೆ. ಇರಿ ಒಂದು ನಿಮಿಷ ಅಂದ್ಬಿಟ್ಟು ಒಂದು ಗಿಫ್ಟು, ಒಂದು ಒಳ್ಳೆ ಸ್ಕಾಚ್ ಬಾಟಲ್. ನಾನು ಇದೇನಕ್ಕೆ ಸರ್ ಅಂದೆ. ಇಲ್ಲ, ಅವ್ರಿಗೆ ಖುಷಿ ಆಗೋಗಿತ್ತು. ಅಂದರೆ ಆ ಸೀನ್ ಅಷ್ಟು ಚೆನ್ನಾಗಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅದು ಒಂದು ಇವತ್ತಿಗೂ ಮೆಮೊರಿ ಅಲ್ವಾ. ಒಂದು ಸೀನ್ ಅಂದರೆ ಡೈರೆಕ್ಟರ್ದು ಅದೊಂದು ಇದು ಸರ್, ಒಂದು ಒಳ್ಳೆ ಸೀನ್ ಬೇಕು ಅಂತ ಅದಕ್ಕೋಸ್ಕರ ಅದ್ರ ಮೇಲೆ ವರ್ಕ್ ಮಾಡೋದು. ಓಕೆ. ಅದಾದಮೇಲೆ ಮತ್ತೆ ನಿಮ್ಮ ಬೇಡಿಕೆ ಹೆಚ್ಚಾಗುತ್ತೆ. ಮಾಸ್ತಿಯವರು ಬರೀ ಸ್ಟಾರ್ ನಟರಿಗಷ್ಟೇ ಅಲ್ಲ, ಸ್ಟಾರ್ ಡೈರೆಕ್ಟರ್ಗಷ್ಟೇ ಅಲ್ಲ, ಹೊಸಬ್ರ ಜೊತೆಗೂ ಕೆಲಸ ಮಾಡ್ತೀರಿ. ಸೊ ನಿಮಗೆ ತುಂಬ ಇತ್ತೀಚೆಗೆ ಹೊಸಬ್ರು ಬಂದು ದುಂಬಾಲು ಬಿದ್ದಾಗ ನಿಮ್ಮ ಆ ವರ್ಕ್ ಸ್ಟೈಲ್ ಹೇಗಿರುತ್ತೆ ಅಂತ ಭಾಳಷ್ಟು ಮಾಡಿದ್ದೀರ ಹೊಸಬ್ರು. ಹೌದು ಸರ್, ಯಾರೇ ಬಂದ್ರೂ, ಯಾರೇ ದೊಡ್ಡ ಸ್ಟಾರ್ ಆದರೂ ಬಂದಾಗ ಅವರು ಹೊಸಬ್ರೆ. ಸೊ ಅದೊಂದು ನಾವು ಯಾವಾಗಲೂ ಅನ್ಕೊಂತೀವಿ, ಏನು ಹೊಸಬ್ರು ಅಳಬ್ರು ಅಂತೀವಿ. ಈಗ ಅಣ್ಣ ಅವ್ರು ಫಸ್ಟ್ ಬಂದಾಗ ಅವ್ರು ಹೊಸಬ್ರೆ ಅಲ್ವಾ ಅಂತ. ಅವರು ಜನಗಳ ಪ್ರೀತಿ ಸಂಪಾದನೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋದಾಗ ಅವರು ಅಳಬ್ರು ಆಗ್ತಾರೆ. ಹೀಗೆ ಒಂದು ಯಾವುದೇ ಒಂದು ಕ್ರಿಕೆಟ್ ಟೀಮ್ಗೆ ಪ್ಲೇಯರ್ ಬಂದ ಅನ್ಬೇಕೇ ಹೊರತು ಅವನು ಹೊಸ ಪ್ಲೇಯರ್ ಆಟಗಾರ ಅಷ್ಟೇ. ಅದು ನಾನು ತುಂಬ ಕೆಲಸ ಮಾಡ್ತಿರ್ತೀನಿ ಸರ್. ನಾನು ನಮ್ಮ ಇವಾಗ ತೀರ್ಥರೂಪ ತಂದೆಯವರಿಗೆ ಏನು ಒಂದು ಮೆಚ್ಚುಗೆ ಗಳಿಸ್ತಾ ಇದೆ ಸಿನಿಮಾ, ಅವ್ರದ್ದು ಒಂದಿಸಿ ಬರೀರಿ, ರಾಮೇನಹಳ್ಳಿ ಜಗನ್ ಅವ್ರದ್ದು ಫಸ್ಟ್ ಸಿನಿಮಾ ನಾನು ಬರೆದಿದ್ದು. OTTಲಿ ಬೆಸ್ಟ್ ಸಿನಿಮಾ ಅಂತ ಹೇಳಿದಾಗ ಒಂದಿಸಿ ಬರೀರಿ ಅಂತ. ಸೊ ಅದಾದಮೇಲೆ ಹೊಸಬರು ಸಿನಿಮಾಗಳು ಅಂತ JC ಅಂತ ಇದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಿದೆ. ಚೇತನ್ ಅಂತ ಹೊಸ ಹುಡುಗ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು, ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಸರ್. ನನಗೆ ಅದು ಸಿನಿಮಾ ಬಗ್ಗೆ ಹೇಳಕ್ಕೆ ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ಇಡೀ ಕಾನ್ಸೆಪ್ಟ್ ಇರೋದು JC ಅಂದ್ರೆ ಜೈಲು, ಜುಡಿಷಿಯಲ್ ಕಸ್ಟಡಿ. ಸೊ ಜೈಲಿನ ವಾತಾವರಣನ ಅನಾವರಣ ಮಾಡಿರುವಂತ ಸಿನಿಮಾ, ಅದ್ರ ಒಳಗಡಿನ ಸೂಕ್ಷ್ಮಗಳನ್ನ ಹೇಳಿರುವಂತ ಸಿನಿಮಾ. ಏನಕ್ಕೆ ಒಳಗಡೆ ಹೋಗ್ತಾರೆ, ಅಲ್ಲಿ ಜೈಲು ಅಂದ್ರೆ ಮನಸ್ಸನ್ನ ಪರಿವರ್ತನೆ ಮಾಡಬೇಕು, ಬಟ್ ಅದೇ ಈ ಪರಿವರ್ತನೆ ಮಾಡೋದು ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡುತ್ತೆ, ಬದಲಾಯಿಸುತ್ತೆ ಅನ್ನೋ ಥರದ್ದು ಕಾನ್ಸೆಪ್ಟ್ ಚೆನ್ನಾಗಿ. ಸೊ ಹಿಂಗೆ ಹೊಸಬ್ರು ಹಳಬರು ಅಂತಲ್ಲದೆ ಕತೆಗಳ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈ ಮಾಸ್ತಿಗೆ ಈಗ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ, ಮಾಸ್ ಸಿನಿಮಾ ಡೈಲಾಗ್ ರೈಟ್ರು ಅಂತ. ಸೊ ತುಂಬ ಮಾಸಿಗೆ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಹೇಗೆ ಅಂತ, ಅಥವಾ ಲವ್ ಸ್ಟೋರಿಗಳು ಬಂದ್ರು ಹೆಂಗೆ ಮಾಸಿ ಅಂತ? ಇಲ್ಲ ಸರ್, ಗುರು ಶಿಷ್ಯರು ಸಿನಿಮಾ ಮಾಡಿದ್ರೆ ಶರಣ್ ಸಾರು ಮತ್ತೆ ನಮ್ಮ ಜಡೇಶ್ ಅವರು, ಅದರಲ್ಲಿ ಅದರದ್ದು ಮಾಸ್ ಗೀಸ್ ಎಲ್ಲ ಏನಿಲ್ಲ, ಒಂದು ಮೇಸ್ಟ್ರು ಸ್ಟೂಡೆಂಟ್ಸ್ ಅದು ಲವ್ಲಿ ಆಗಿ ಹೋಗುತ್ತೆ ಆ ಥರದ್ದು. ಹೊಂದಿಸಿ ಬರೆಯಿರಿ, ಹೊಸ ದಂಪತಿಗಳು ಪ್ರೀತಿ ಇದ್ರ ಮಧ್ಯೆ ಅವರ ಒಂದು ದ್ವಂದ್ವ ನಿಲುವುಗಳ ಮೇಲೆ ನಡೆಯುವಂಥ ಕತೆ, ಅದಕ್ಕೆ ಬರೆದಿದ್ದೆ. ಆಮೇಲೆ ಕಾಲೇಜ್ ಕುಮಾರ, ತಂದೆ ಮತ್ತೆ ಮಗನ ಬಾಂಧವ್ಯದ್ದು, ಅಯೋಗ್ಯ, ಒಂದು ಹಳ್ಳಿ ಪರಿಸರದಲ್ಲಿ ಈಗ ಅಯೋಗ್ಯ 2 ಆಗ್ತಿದೆ, ಅದು ಇನ್ನೇನು ತೆರೆ ಕಾಣುತ್ತೆ. ಬರವಣಿಗೆ ಎಲ್ಲ ಇದರಲ್ಲೂ ಬರೆದ್ರೆ ಆಯಾಮಗಳಲ್ಲೂ ಇರಬೇಕು. ನಮಗೂ ಹೊಸದು ಅನ್ಸುತ್ತೆ, ಬರೆಯೋಕ್ಕೆ ಕುತೂಹಲ ಇರುತ್ತೆ. ಕರೆಕ್ಟ್. ನಿಮಗೆ ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಕತೆ ಅಂದಾಗ ಒಂದು ಚಾಲೆಂಜಸ್ಸು, ಮೇನ್ಲಿ ಚಾಲೆಂಜಸ್ ಅನ್ನೋದು ಏನು ಬರವಣಿಗೆಲಿ ಅಂತ ಸರ್? ಒಂದು ಯಾಕಂದರೆ ಆಡಿಯನ್ಸ್ ನೆನಪಲ್ಲಿ ಇಟ್ಕೊಬೇಕು, ಅವ್ರ ಫ್ಯಾನ್ಸ್ನ ಮನಸ್ಸಲ್ಲಿ ಇಟ್ಕೋಬೇಕು ಸರ್. ನನಗೆ ಚಾಲೆಂಜಿಂಗ್ ಅಂದರೆ ಅದೊಂದು ಬದುಕು ಸರ್ ಬರವಣಿಗೆ. ಈಗ ನೀವು ಅಬ್ಸರ್ವ್ ಮಾಡಿರ್ತೀರ, ನಿಮ್ಮ ಮನೆಯಲ್ಲಿ ಯಾರು ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಬೇಕು. ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ರೆ ಇವನು ವಯಸ್ಸಾಯಿತು ಏನೇನೋ ಮಾತಾಡ್ತಾವನೆ ಅಂದ್ಬಿಡ್ತಾರೆ. ಕರೆಕ್ಟ್. ಚಿಕ್ಕ ಚಿಕ್ಕ ಮಾತುಗಳು ಏನೇನೋ ಮಧ್ಯೆ ಎಲ್ಲ ಮಾತಾಡ್ತಾ ಇದ್ರೆ ಅದು ಚಿಕ್ಕ ಮಾತು ಅಂತೀವಿ. ಚಿಕ್ಕವರು ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ.
ಸೊ ಒಂದು ಮನೆಯಲ್ಲಿ ಏನು ಮಾತಾಡ್ತಾರೆ ಅದೇ ಸಮಾಜದಲ್ಲೂ ಮಾತಾಡೋದು. ಎಷ್ಟು ಏನು ಮಾತಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚು ನಾವು ಯೋಚನೆ ಮಾಡಬೇಕಾಗಿರೋದು ಎಷ್ಟು ಮಾತಾಡ್ತೀವಿ. ಓಕೆ, ಅದು ಸಿನಿಮಾಗೆ ಆಪ್ಟ್ ಆಗುತ್ತೆ. ನಮಗೆ 2.5 ಅವರ್ ಸಿನಿಮಾದಲ್ಲಿ ಮಾತು ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಕೆಲವೊಂದು ಸತಿ ಮೌನಕ್ಕಿಂತ ದೊಡ್ಡ ಸಂಭಾಷಣೆ ಯಾವುದೂ ಇಲ್ಲ ಅಲ್ವಾ? ಒಂದು ಹುಡುಗಿ ಯಾರನ್ನೋ ಕದ್ದು ಮುಚ್ಚಿ ಪ್ರೀತಿಸ್ತಾ ಇದ್ದಾಳೆ, ಮನೇಲಿ ಗೊತ್ತಿಲ್ಲ ಅಂದಾಗ, ಅವಳು ಮನೆಗೆ ಬಂದಾಗ ಎಲ್ಲೇ ಹೋಗಿದ್ದೆ ಅಂದಾಗ ಅವಳು ಏನು ಹೇಳ್ತಾಳೆ, ಅವಳೊಂದು ಮೌನ ವಹಿಸ್ತಾಳೆ ಗೊತ್ತಾ, ಅಲ್ಲಿ ಅವಳ ಆತ್ಮಸಾಕ್ಷಿನೇ ಮಾತಾಡುತ್ತೆ. ಓಕೆ, ಅವಳು ಸುಳ್ಳು ಹೇಳ್ತಾಳ, ನಿಜ ಹೇಳ್ಬೇಕಾ? ಸೊ ಕೆಲವೊಂದು ಸತಿ ನಿಶ್ಶಬ್ದ ಆ ಥರದ್ದು ಇದಾಗುತ್ತೆ. ಆದರೆ ಎಷ್ಟು ಮಾತಾಡಬೇಕು ಅನ್ನೋದು ತುಂಬ ಚಾಲೆಂಜ್. ತುಂಬ ಮಾಸ್ತಿ ಅವರು ಹೇಗೆ, ತುಂಬ ದುಬಾರಿನ ಹೇಗೆ ಅಂತ? ಯಾಕಂದರೆ ಸ್ಟಾರ್ ಸಿನಿಮಾ ಸಕ್ಸಸ್ಫುಲ್ ರೈಟ್ರು ಆ ಥರ ನಾನು ದುಬಾರಿ ಅನ್ನೋದಕ್ಕಿಂತ ಆಭಾರಿ ಸರ್. ಎಲ್ಲರಿಗೂ ಆಭಾರಿ. ನಾನು ಇವತ್ತು ನಿರ್ದೇಶಕರುಗಳನ್ನ ಗುರುಗಳು ಅಂತಾನೆ ಉಚ್ಚರಿಸೋದು, ಮತ್ತೆ ಅವರಿಂದ ಕಲ್ತಿರೋದು. ಮತ್ತೆ ನಾನು ಯಾರು ಅಂದ್ಬಿಟ್ಟು ಪಾಪ ಸರ್, ಯಾರೋ ಹೊಸಬರು ಫೋನ್ ಮಾಡಿ ಅವ್ರ ಪ್ರೊಡ್ಯೂಸರ್ನ ಮೀಟಿಂಗ್ ಕೂರಿಸಿ ನನ್ನನ್ನು ಕರ್ಕೊಂಡೋಗಿ, ಸರ್ ಇವ್ರಿಗೆ ಒಪ್ಸಿದ್ದೀನಿ ಸರ್, ನಾನು ಅವಾಗ ಹೇಳ್ತೀನಿ, ನೀನು ನಿರ್ಮಾಪಕರನ್ನ ಒಪ್ಸಿರೋದು ದೊಡ್ಡ ವಿಚಾರ, ಯಾಕಂದರೆ ನಿನ್ನ ಕತೆ, ನಿನ್ನ ಸಿನಿಮಾ, ನಾನೊಂದು ಕೆಲಸ ಬರವಣಿಗೆ ಅನ್ನೋದು ನಾನು ಅದಕ್ಕೆ ಸಂಭಾಷಣೆ ಮಾತ್ರ ಮಾಡ್ಬೋದು. ಬಟ್ ಎಲ್ಲ ವಿಭಾಗಗಳೂ ಇಷ್ಟೇ ಮುತುವರ್ಜಿ ಇರಬೇಕು. ಡೈಲಾಗಿಂದಾನೇ ಸಿನಿಮಾ ಓಡುತ್ತೆ, ಡೈಲಾಗ್ ಒಂದಿದ್ರೆ ಸಾಕು, ಹಾಡುಗಳೊಂದು ಹಿಟ್ ಮಾಡ್ಕೊಂಬಿಟ್ರೆ ಸಿನಿಮಾ ಓಡ್ಬಿಡುತ್ತೆ, ಫೈಟ್ಸ್ ಒಂದು ಯಾವುದು ಅಲ್ಲ ಸರ್. ಎಲ್ಲ ವಿಭಾಗಗಳೂ ಸ್ಪರ್ಧೆಗೆ ಬಿದ್ದು ಕೆಲಸ ಮಾಡಬೇಕು. ಅದು ಆರೋಗ್ಯಕರ ಸ್ಪರ್ಧೆ ಇದ್ದಾಗ ಪ್ರೇಕ್ಷಕನಿಗೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಎಸ್, ಜಡೇಶ್ ಜೊತೆ ಜೆಂಟ್ಲ್ಮೆನ್ ಕನೆಕ್ಟ್ ಆಗ್ತೀರಿ, ಗುರು ಶಿಷ್ಯರು ಕನೆಕ್ಟ್ ಆಗ್ತೀರಿ, ಆ ಬಾಂಡಿಂಗ್ ಬೆಳೆಯುತ್ತೆ. ಅಲ್ಲಿಂದ ಲ್ಯಾಂಡ್ ಲಾರ್ಡ್ ಕೆಲಸ ಮಾಡ್ತೀರಿ. ಲ್ಯಾಂಡ್ ಲಾರ್ಡ್ ಈಗ ಸದ್ಯದ ಮಟ್ಟಿಗೆ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಪರಭಾಷಿಗರು ಕೂಡ ಆ ಸಿನಿಮಾನ ಕೊಂಡಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಗಟ್ಟಿ ಕತೆ, ಅದರ ಜೊತೆಗೆ ನಿಮ್ಮ ಬರವಣಿಗೆಯ ತಾಕತ್ತು. ಸೊ ಈ ಎಲ್ಲೋ ಮೇಳೈಸಿ ಸಿನಿಮಾ ಬೇರೆ ಲೆವೆಲಿಗೆ ಸಂಭ್ರಮ ಪಡುವಂತಾಗಿದೆ. ಈ ಜರ್ನಿ ಶುರುವಾಗಿದ್ದ ಹೇಗೆ, ಹೆಂಗಾಯಿತು? ಲ್ಯಾಂಡ್ ಲಾರ್ಡ್ ಬರೀ ನನ್ನ ಇದಲ್ಲ ಸರ್, ಅದು ಕನ್ನಡಿಗರ ಹೆಮ್ಮೆ. ಕರೆಕ್ಟ್. ನಾನು ಅದರಲ್ಲೂ ಒಬ್ಬ ಬರಹಗಾರನಾಗಿ ಕೆಲಸ ಮಾಡಿದ್ದೀನಿ. ಬಟ್ ನಿಜಕ್ಕೂ ಒಬ್ಬ ನಾನೇ ಅಂತಲ್ಲ ಸರ್, ಯಾರೇ ರೈಟರ್ಗಳಿಗೂ ಲ್ಯಾಂಡ್ ಲಾರ್ಡ್ ಥರದ್ದೊಂದು ಚಿತ್ರ ತುಂಬ ದೊಡ್ಡ ಮಟ್ಟದ ಗೌರವ ಆಗುತ್ತೆ. ಹೌದು, ಏಕೆಂದರೆ ಒಂದು ಅದರಲ್ಲಿ ಏನಿಲ್ಲ, ಸಮಾನತೆ, ಸಂವಿಧಾನ, ಅದರಲ್ಲದೆ ಆಶಯಗಳು, ಮತ್ತೆ ಆಗಿನ ಜಗತ್ತು, ಆಗಿನ ಮಣ್ಣು ಏನೆಲ್ಲ ನೋಡಿತ್ತು, ಬೆವರು ನೋಡಿತ್ತು, ರಕ್ತ ನೋಡಿತ್ತು, ಆ ಹುದುಗಿಟ್ಟಿರೋ ಮೂಳೆಗಳು ನೋಡಿತ್ತು, ಮತ್ತು ಅಲ್ಲೇ ಬೆಳೆಗಳು ನೋಡಿತ್ತು. ಅದು ಜಡೇಶ್ ಅವರು ಬರೆದಿರೋ ರೀತಿ, ಮತ್ತು ನಿರ್ಮಾಪಕರು ಹೇಮಂತ್ ಗೌಡ್ರು ಮತ್ತು ಸತ್ಯಪ್ರಕಾಶ್ ಅವರು ದೊಡ್ಡ ಮಟ್ಟದ ಹಣನ ಅದ್ರ ಮೇಲೆ ಹೂಡೋದಿದೆಯಲ್ಲ. ಒಬ್ಬ ನಿರ್ದೇಶಕನ ಕನಸು, ಅವನದೇನೋ ಒಂದು ಆಶಯ, ಇಷ್ಟು ಬಡ್ಜೆಟ್ ಬೇಕಾ ಅನ್ನೋದಲ್ಲದೆ ಅದಕ್ಕೆ ಕ್ಯಾಸ್ಟ್, ಮತ್ತು ದುನಿಯಾ ವಿಜಯ್ ಕುಮಾರ್, ನಮ್ಮ ವಿಜಯ್, ಅದನ್ನಂಥ ಕತೆಗೆ ನಾಯಕನಾಗಿ ಮಾಡಿ ಅದನ್ನು ಸಲ್ಲಿಸೋದು, ಆ ಪಾತ್ರನ ತುಂಬಿರೋದು, ಏಕ್ದಮ್ ಒಂದು ಚಪ್ಪಲಿ ಹಾರಾನ ಅಲ್ವಾ, ಕತ್ತಿಗೆ ಹಾಕ್ಕೊಳೋದಲ್ಲ, ಅವ್ರ ಕಾಲಿಂದ ಬಿಚ್ಕೊಂಡು ಇವನೇ ಹಾರ ಮಾಡ್ಕೊಂಡು ಹಾಕ್ಕೊಳೋದು, ಅಲ್ಲಿ ನಿಂತಿರೋದು, ಅದೆಲ್ಲ. ಮತ್ತು ರಿತನ್ಯ ಮಾಡಿರೋ ನಟನೆ, ನಮ್ಮ ರಚಿತಾರಾಮ್ ಅವರು ಮೇಡಮ್ ಡಿ ಗ್ಲಾಮ್ ಇದು ಮಾಡಿ ಪಾತ್ರ ಮಾಡಿದ್ರು. ಎಷ್ಟು ಜನ ಪಾತ್ರಗಳು, ಹೊಸಬರು ಹಳಬರು ಅಂದೆ ಆ ಇಡೀ ಸಿನಿಮಾಗೆ ಶ್ರಮ ವಹಿಸಿರೋದು. ಮತ್ತು ಈ ಸಿನಿಮಾ ನಮ್ಮ ಜನರ ಮುಂದೆ ನಾವು ಇಡ್ತಾ ಇದ್ದೀವಿ ಅಂದಾಗ ಒಂದು ಹೆಮ್ಮೆ ಅನಿಸುತ್ತೆ. ಕರೆಕ್ಟ್ ಕರೆಕ್ಟ್. ಸೊ ಈಗ ನಿಮ್ಮ ಚಾನಲ್ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂದರೆ, ಲ್ಯಾಂಡ್ ಲಾರ್ಡ್ ಚಿತ್ರನ ಪ್ರೋತ್ಸಾಹಿಸಬೇಕು. ಅದನ್ನು ನೋಡಿದಾಗ ನಮ್ಮ ಕನ್ನಡ ಸಿನಿಮಾ ಆ ಒಂದು ಕ್ಯಾಟಗಿರಿಲಿ, ಈಗ ಕಾಟೇರ ಅಂದಾಗ ಆ ಒಂದು ಕ್ಯಾಟಗಿರಿಲಿ ತುಂಬ ದೊಡ್ಡ ಮಟ್ಟದ ಸಿನಿಮಾ, ಜನ ಪ್ರೀತಿ ಕೊಟ್ಟಿದ್ದಕ್ಕೆ ಯಶಸ್ಸಾಯಿತು. ದರ್ಶನ್ ಸರ್ ಅವ್ರ ಕೆರಿಯರಲ್ಲಿ ತುಂಬ ಒಳ್ಳೆ ಚಿತ್ರ ಆಯಿತು. ಸೊ ಅದೇ ಥರ ಅದೇ ಕ್ಯಾಟಗಿರಿ ಸಿನಿಮಾ
ಇನ್ನೊಂದು ದುನಿಯಾ ವಿಜಯ್ ಅವರ ಕೆರಿಯರಲ್ಲಿ ಕೆರಿಯರ್ ಬೇರೆ ಥರದ ವಿಜಯ್ ದುನಿಯಾ ಅಂತ ಜಂಗ್ಲಿ ಅಂತ ದೊಡ್ಡ ದೊಡ್ಡ ಹಿಟ್ಸ್ ನೋಡೋನು. ಆ ವ್ಯಕ್ತಿ ಇವತ್ತು ನಟಿಸಿದ್ದಾನೆ ಆ ಪಾತ್ರದಲ್ಲಿ ಅಂದರೆ ಅವ್ರು ಕೇಳ್ತಾ ಇರೋದು ಹಿಟ್ಟು ಮತ್ತೊಂದು ಅಂತಲ್ಲ, ತಲುಪಬೇಕು, ಜನಗಳಿಗೆ ಇಷ್ಟ ಆಗಬೇಕು. ಕರೆಕ್ಟ್. ಮತ್ತು ಈ ಮಣ್ಣಿನ ಕಥೆಗಳು ಜನ ಇಷ್ಟಪಟ್ಟಾಗ ಇನ್ನೊಂದಷ್ಟು ನಮ್ಮ ನೆಲದ ಕಥೆಗಳೇ ಎದ್ದೇಳ್ತವೆ. ನಿಜ ನಿಜ. ಅಂದರೆ ಈ ಸಿನಿಮಾದಿಂದ ಹೊರ ಬರ್ತಾ ಇದ್ದಂಗೆ ಅಲ್ಲಿ ಪ್ರತಿ ಪಾತ್ರದ ಮಾತುಗಳು ಧ್ವನಿಸ್ತವೆ. ಸೊ ನಿಮ್ಮನ್ನು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಟ್ಯಾಗ್ ಮಾಡಿ ಬರಿತಾ ಇದ್ದಾರೆ ಆ ಡೈಲಾಗ್ಗಳ ಬಗ್ಗೆ. ಮುಖ್ಯವಾಗಿ ಆ ಡೈಲಾಗ್ಗಳ ಬಗ್ಗೆ ಹೇಳಲೇಬೇಕು. ವಿಜಯ್ ಅವ್ರ ಕೈಯಿಂದ ಒಂದು ಡೈಲಾಗ್ ಬರುತ್ತೆ, ಈ ಅವರೆಕಾಯಿ ಮತ್ತು ಕಡಲೆಕಾಯಿ, ಅದ್ರದ್ದು ಹೇಳಿ. ಅದು ಒಂದು ಸೀನ್. ಅದು ಇವ್ರ ಮಗಳು ಎಕ್ಸಾಮ್ ಬರೆಯೋಕೆ ಹೋಗಿರ್ತಾಳೆ, ಸಬ್ ಇನ್ಸ್ಪೆಕ್ಟರ್ದು ಎಕ್ಸಾಮು. ಆವಾಗ ಶಾರ್ಟಲ್ಲಿ ಬಂದ್ಬಿಡುತ್ತೆ ಅದು. ಅಂದರೆ ಇನ್ನೇನು ಟೈಮ್ ಲ್ಯಾಪ್ಸಲ್ಲಿ ಒಂದು 4 ಕಡಲೆಕಾಯಿ ರಪ್ರಪ ಅಂತ ತಿಂದುಬಿಡಪ್ಪ, ಈ ಗಂಡು ಮಕ್ಳ ಕೈಗೆ ಕಡಲೆಕಾಯಿ, ಹೆಣ್ಮಕ್ಳ ಕೈಗೆ ಅವರೆಕಾಯಿ ಸಿಗ್ಬಾರ್ದು, ಬಲೆ ತೀಟೆ ಇದು ಅಂತಾರೆ ಕೋಲಾರ ಇದರಲ್ಲಿ ಭಾಷೆಯಲ್ಲಿ. ಅದು ಇದು. ಆಮೇಲೆ ರಾಜ್ಬಿ ಶೆಟ್ಟಿಗೂ ಒಂದು ಡೈಲಾಗ್ ಕೊಟ್ಟಿದ್ದಾರೆ ಆ ಒಂದು ಸೀನಲ್ಲಿ, ಭಾವನಾರಾವ್ ಮತ್ತು ರೂಪವಂತೆ. ಅದು ದೇವದ ಇದು ಬಸವಿ ಕ್ಯಾರೆಕ್ಟರ್. ಅಂದರೆ ಆ ಕಥೆಯಲ್ಲಿ ಬರೋದು ಇಟ್ಕೊಂಡಿರ್ತಾರೆ ಅಂತ, ಅಂದರೆ ಬಸವಿ ಜೊತೆ ಇವರು ಸಂಪರ್ಕ ಇರುತ್ತೆ ಅಂದಾಗ ಅಯ್ಯಮ್ಮ ಕೇಳ್ತಾಳೆ, ನಾನು ಏನೋ ಹಿಂಗೆ ಏನೂ ಇಲ್ದಂಗೆ ಆಗೋಗ್ತೀನೇನೋ, ನನಗೂ ಏನಾದರೂ ಮಾಡು ಅಂದಾಗ ಅವಾಗ ಇವ್ರು ಹೇಳೋದು, ಸಣ್ಣ ದಣಿ ಹೇಳೋದು, ಇಟ್ಕೊಂಡವಳು ರೂಪವಂತೆ ಆಗದೆ ಇದ್ರು ಪರವಾಗಿಲ್ಲ, ಬುದ್ಧಿವಂತೆ ಆಗಿರ್ಬಾರ್ದು. ಅಂದ್ರೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಇವಳು ಚೆನ್ನಾಗೇ ಇದ್ಲು, ಇವಳಿಗೆ ಯಾರೋ ಹೇಳ್ಕೊಟ್ಟವ್ರು, ಇವಳು ಬುದ್ಧಿನ ನನ್ನ ಮುಂದೆ ಪ್ರದರ್ಶಿಸ್ತಾವಳೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ದು. ಆಮೇಲೆ ಅದ್ರಲ್ಲಿ ಇನ್ನೊಂದು ಡೈಲಾಗ್ ಇದೆ, ಭಾವನಾ ಅವರು ಅದನ್ನ ಲಾಸ್ಟ್ ಅಲ್ಲಿ ಕೇಳ್ತಾರೆ. ಅಂದ್ರೆ ಇವರು ಶರ್ಟ್ ಎಲ್ಲ ಹಾಕೊಂಡು ಆವಾಗ ಹೇಳ್ತಾಳೆ, ಆವಾಗ ನೀನು ಸ್ಟಿಕ್ಕರ್ ತೆಗಿಯಕ್ಕೆ ಮುಂಚೆ ನಾನು ನಿಕ್ಕರ್ ಹಾಕೊಳಕ್ಕೆ ಮುಂಚೆ ಕೇಳಬೇಕಿತ್ತು, ಆ ಥರದ್ದೇನೋ ಬರುತ್ತೆ. ಹೌದು 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 ಹೌದು, ಅದು ಸಾಕಾಗಿದೆ ಆ ಡೈಲಾಗ್. ಆ ಥರದ್ದು ತುಂಬ ಇದು ಬರುತ್ತೆ. ಹೌದು. ಆಮೇಲೆ ಅದು ಇನ್ನೊಂದು ಅಂಬೇಡ್ಕರ್ ವಿಚಾರಧಾರೆಗಳು ಸಾಕಷ್ಟು ಇಲ್ಲಿ ನಡಿಬೇಕಾಗಿರೋದು ಸಂಧಾನ ಅಲ್ಲ, ಸಂವಿಧಾನ. ಆವಾಗೆಲ್ಲ ಏನೇ ಇದಾದ್ರೂ ಆವಾಗಲೇ ಅಂತಲ್ಲ ಈಗಲೂ ಸರ್ ಈ ಕಾಂಪ್ರಮೈಸ್ಗೆ ಹೊರಟೋಗ್ತಾರೆ. ಅಂದರೆ ಆ ಚಿತ್ರದ ಆಶಯನೇ ಅದು, ಕಾನೂನು ತರಬೇಕು, ಅಕ್ಷರಗಳು ಮಾತಾಡಬೇಕು, ಕಾನೂನು ಬರಬೇಕು ಅನ್ನೋದು. ಆವಾಗ ಇನ್ನೇನು ಆಗಿದ್ದಾಗೋಯ್ತೋ ಅನ್ನೋ ಥರದ್ದು ಮಾತು ಬರುತ್ತೆ. ಆವಾಗ ವಿಜಯ್ ಅವರು ಬಾಯಲ್ಲಿ ಬರೋ ಮಾತು, ರಾಚಯ್ಯನ ಬಾಯಿ, ಇಲ್ಲಿ ನಡೆಯಬೇಕಾಗಿರೋದು ಸಂಧಾನ ಅಲ್ಲ ಸಂವಿಧಾನ ಅಂತ. ಆವಾಗ ಥಿಯೇಟ್ರಲ್ಲಿ ತುಂಬ ದೊಡ್ಡ ಮಟ್ಟದ ಸಂಭ್ರಮ ಆಯಿತು ಸರ್. ಅಂದರೆ ಕೂತಿರೋರಿಗೆ ಅದೊಂದು ಇದು. ಮತ್ತು ಎಮೋಷನ್ನು ಹೌದು, ನನಗೆ ತುಂಬ ಇಷ್ಟ ಆಗಿದ್ದು, ನನ್ನ ಫೇವ್ರೇಟ್ ಅನಿಸಿದ್ದು ವಿಜಯ್ ಅವರು ಇವರು ರಿತನ್ಯ ತಾಳಿ ಕಟ್ಸ್ಕೊಂಡು ಬಿಟ್ಟಿರ್ತಾಳೆ. ಹೌದು. ಆವಾಗ ಇಲ್ಲ ಅವಳು ತಾಳಿ ತೋರಿಸ್ಬಿಡ್ತಾಳೆ, ಮದುವೆ ಆಗಿಬಿಟ್ಟಿದೆ ಅಂತ, ನನಗೆ ಶಾಸ್ತ್ರ ಮಾಡು, ಬಳೆ ತೆಗೆಯೋ ಶಾಸ್ತ್ರ ಮಾಡಿದಾಗ ಆವಾಗ ಇವಳು ಮದುವೆ ಆಗಿಬಿಟ್ಟಿದ್ದಾಳೆ ರೀ, ಮುಂಡೆ ಶಾಸ್ತ್ರ ಮಾಡೋದು. ಇವರು ಹೇಳೋ ಮಾತುಗಳು ತುಂಬಾ ಚೆನ್ನಾಗಿದೆ. ವಿಜಯ್ ರಾಚಯ್ಯ ಹೇಳೋದು ಕರೆಕ್ಟ್. ಯಾವ ಹೆಣ್ಮಗುನು ಹುಟ್ಟತಾನೆ ಮುತ್ತೈದೆಯಾಗಿ ಮುಂಡೆಯಾಗಿ ಹುಟ್ಟಲ್ಲ. ಮತ್ತೆ ನಾವು ತಂದೆ ತಾಯಿಗಳು ಮಕ್ಕಳಿಗೆ ಕೊಡಬೇಕು, ಕಿತ್ಕೋಬಾರ್ದು ಅಂತ ಹೇಳ್ತಾನೆ. ಹೆಣ್ಣಿಗೆ ಅರ್ಶಿನ ಕುಂಕುಮ ಹೆಣ್ಣು ಮಣ್ಣಿಗೋಗೋವರೆಗೂ ಶಾಶ್ವತವಾಗಿರಬೇಕು ಅಂತ. ಆವಾಗ ಇನ್ನೊಂದು ಡೈಲಾಗ್ ಬರ್ತದೆ, ಅದು ಲಾಸ್ಟಲ್ಲೆಲ್ಲೋ ಯೂಸ್ ಮಾಡಿದ್ದೀವಿ ಸರ್. ನಂಬಿಕೆಗಳು ಗಾಯನ ವಾಸಿ ಮಾಡಬೇಕೇ ಹೊರತು ನಮಗಾಗಿರೋ ಗಾಯಗೆ ಘಾಸಿ ಮಾಡಬಾರ್ದು. ನಂಬಿಕೆಗಳು ನೋವನ್ನು ವಾಸಿ ಮಾಡಬೇಕೇ ಹೊರತು ನೋವನ್ನು ಘಾಸಿ ಮಾಡಬಾರ್ದು. ಅದು ಚೆನ್ನಾಗಿದೆ. ಹೌದು, ತುಂಬ ಚಪ್ಪಾಳೆ ಶಿಲೆಗಳು. ಆಮೇಲೆ ಇನ್ನೊಂದು ಆ ಕ್ಲೈಮ್ಯಾಕ್ಸ್ ಟೈಮಲ್ಲಿ ರಚಿತಾರಾಮ್ ಬರುವಂಥ ಡೈಲಾಗು, ಅಂದರೆ ದೇವರುಗಳೇ ದೇವರೇ ಆಯುಧ ಹಿಡ್ಕೊಂಡು ನಿಂತವನೆ, ಕಾದಾಡೋ ನಾವು ಹಿಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಅಂತ.
ಹೌದಲ್ವ ಸರ್, ಅದು ಅಂದರೆ ಆ ಕ್ಷಣಕ್ಕೆ ಅದು ಬೇಕು ಅನ್ನಿಸ್ತು, ಸಿಚುವೇಶನ್ ಹಂಗಿದೆ ಅದು. ಸರ್ ಇವತ್ತು ನಾವು ದೇವ್ರ ಕೈ ಮುಗಿತೀವಿ ಅಂದಾಗ ನಮಗೆ ಚಿಕ್ಕ ವಯಸ್ಸಲ್ಲಿ ಆ ದೇವ್ರ ಕೈಯಲ್ಲಿ ಬಾಣ, ಬಿಲ್ಲು ಬಾಣ ಇದೆ, ಈ ದೇವ್ರ ಕೈಯಲ್ಲಿ ತ್ರಿಶೂಲ ಇದೆ. ಸೊ ನಮಗ ಅದು ಒಂದು ಕುತೂಹಲ ಇದು. ಹೌದು. ಸೊ ಇಂಥ ಸಿನಿಮಾಗಳಿಗೆ ಬರೆಯುವಾಗ ಒಂದು ಮೆಚೂರಿಟಿ ಇದೆ ಆ ಡೈಲಾಗಲ್ಲಿ, ಆ ಮಾತಲ್ಲಿ. ಆಮೇಲೆ ಇನ್ನೊಂದು ಡೈಲಾಗ್ ವಿಜಯ್ ಅವರು ಹೇಳ್ತಾರೆ, ಮಿತ್ರ ಅವ್ರ ಕ್ಯಾರೆಕ್ಟರ್, ನೀರಿಗೆ ನೀರಿನ ಜೊತೆ ಇರೋ ಪಾಚಿನೇ ಶತ್ರು ಅಂತ. ಎಂತ ಅದ್ಭುತವಾದಂಥ ಮಾತು. ಯಾಕೆಂದ್ರೆ ಅವರು ಜೊತೆಯಲ್ಲಿ ಬೆಳೆದಿರುವಂಥವ್ರು, ನೋಡಿರುವಂಥವ್ರು ಇದು ಮಾಡಿದಾಗ ಅವಾಗ ಹೇಳ್ತಾನೆ ನೀರಿಗೆ ಪಾಚಿ ಶತ್ರು ಅಂತ. ಅದೊಂದು ಲೈನೇ ಇಡೀ ಕಾನ್ಸೆಪ್ಟ್ ಹೇಳುತ್ತೆ. ಕರೆಕ್ಟ್. ನಿಮಗೆ ತುಂಬ ಈ ಸಿನಿಮಾದಲ್ಲಿ ಚಾಲೆಂಜ್ ಅಂತಿದ್ದು ಯಾವ ಸಿಚುಯೇಷನ್ನು ಬರಿಬೇಕಾದ್ರೆ ಡೈಲಾಗ್? ಇದರಲ್ಲಿ ಇದು ಎಷ್ಟು ವರ್ಷ ಮಾಡಿದ್ರಿ ಮತ್ತೆ? ಇದು ಆಯ್ತು ಸರ್, ಇದೊಂದು 2-3 ವರ್ಷ. ಮತ್ತೆ ಜಡೇಶ್ ಅವ್ರಿಗೂ ನಮ್ದು ಹೆಂಗೆ ರ್ಯಾಪೋ ಅಂದ್ರೆ, ನಾವು ತುಂಬಾ ರಬ್ ಮಾಡ್ತಿರ್ತೀವಿ. ಅಂದ್ರೆ ಇದು ಓಕೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಬರೆಯೋಣ. ಮತ್ತೆ ಈ ತರದ ಕಾನ್ಸೆಪ್ಟ್ಗಳಿಗೆ ಅದು ಬೇಕು ಸರ್. ಯಾಕಂದ್ರೆ ಇದು ನಾವು ಓದಿರೋ ಅಂಥದ್ದು, ಕೇಳಿರೋ ಅಂಥದ್ದು ಇದು ಘಟನೆಗಳು, ಅದು ಅದನ್ನ ನಾವು ಮತ್ತೆ ಸೂಕ್ಷ್ಮ ವಿಚಾರಗಳು ಇಲ್ಲಿ ಏನೇನೋ ಬರೆಯಕ್ಕೆ ಸಾಧ್ಯ ಇಲ್ಲ. ಬರೆದ್ರೆ ಅದು ಇವತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಿದೆ, ನಾಳೆ ದಿನ ಯಾರ ಮನಸ್ಸಿಗೂ ನೋವು ಮಾಡಬಾರ್ದು. ಅದು ಆ ಥರದ್ದು. ಮತ್ತು ಈ ಥರ ಚಿತ್ರಗಳ ಮಾತುಗಳನ್ನ ಈಚೆ ಅದು ಮೆಸೇಜ್ ಹೊರಗೆ ಬಂದರೂ ನಿಮ್ಮ ಮಾತುಗಳು ಪ್ರತಿಧ್ವನಿಸ್ತವಲ್ಲ, ಅದು ಆ ಸಿನಿಮಾಗಿದ್ದಂಗೆ. ಹೌದು. ಯಾಕಂದರೆ ನಾವು ಆ ಥರದ್ದು ಓದ್ಕೊಂಡೆ ಇವತ್ತು ನಾವೇನೋ ಬರಿತೀವಿ ಅಂತ ಕೂತಿರೋದು. ಹೌದು ಹೌದು ಹೌದು. ಎಂಟರ್ಟೈನ್ಮೆಂಟ್ಗೂ ಬರಿತೀವಿ, ಅದು ಬೇರೆ ವಿಚಾರ. ಬಟ್ ಎಂಟರ್ಟೈನ್ಮೆಂಟ್ಗೆ ಬರ್ದಿರೋ ಒಂದಷ್ಟು ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ಬೋದು. ಆದ್ರೆ ಈಚೆ ಕಡೆ ಅವರು ಈಚೆ ಹೋಗಿ ಮಾತಾಡ್ತಾರೆ ಅನ್ನೋದು ಮಾತುಗಳಾದಾಗ ಕರೆಕ್ಟ್. ಹೀಗೆ ಕಿಚ್ಚನ್ನು ಹೆಚ್ಚಿಸುವಂಥ ಬರವಣಿಗೆನೂ ಇದೆ, ಆಮೇಲೆ ಎದೆ ಭಾರ ಆಗಿಸುವಂಥ ಮಾತುಗಳೂ ಇವೆ. ಅದ್ರ ಜೊತೆಗೆ ಅಲ್ಲಲ್ಲಿ ಕಚ್ಚಿಗಳು ಇಡುವಂಥ ಮಾತು. ಎಕ್ಸಾಂಪಲ್, ಜಗತ್ತಲ್ಲಿ ಹೆಂಗಸ್ರಿಗೆ ಕಚ್ಚದೇ ಇರೋ ಗಂಡಸು ಯಾರು? ಕಚ್ಚದೇ ಇರೋ ಗಂಡಸು, ಕಿಸಿದೇ ಇರೋ ಹೆಂಗಸು ಯಾರು ಅವರೇ? ಲೈಫ್ ಅಲ್ವಾ? ಅದೊಂದು ಅಂದರೆ ಮನೋರಂಜನಾತ್ಮಕವಾಗಿ ಏನು ಕೊಡಬೇಕು, ಒಂದು ಸಂದೇಶಾತ್ಮಕವಾಗಿ ಏನು ಕೊಡಬೇಕು, ಅದು ಒಬ್ಬ ರೈಟರ್ ಕರ್ತವ್ಯ. ಅದನ್ನು ನೀವು ಬಹಳ ನೀಟಾಗಿ ನಿರ್ವಹಿಸಿದ್ದೀರಿ. ಈಚೆ ಇವತ್ತಿಗೂ ನಾನು ಎಲ್ಲೇ ಯಾರೇ ಸಿಕ್ಕಿ ಮಾತಾಡಿದ್ರು ಅದೊಂದು ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಆಗ್ಬೇಕು ಸರ್. ಈ ಡೈರೆಕ್ಷನ್ ಜಡೇಶ್ ಅವರು ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಅಂಥ ದೊಡ್ಡ ಪ್ರೊಡ್ಯೂಸರ್ಗಳನ್ನ ಒಪ್ಪಿಸಿ, ವಿಜಯ್ ಕುಮಾರ್ ಥರದ ಹೀರೋ ಜೊತೆ ಮತ್ತೆ ಅದೆಲ್ಲ ಬಿಡಿ ಸರ್, ಆ ಶೂಟ್ ಮಾಡಿರೋದು ಅಷ್ಟು ಕಷ್ಟಪಟ್ಟು, ಅದು ಅವ್ರ ಡಿಪಾರ್ಟ್ಮೆಂಟ್ ಅಷ್ಟು ಕಷ್ಟಪಟ್ಟಿದೆ. ಇನ್ನು ಮ್ಯೂಸಿಕ್ಕು ನಮ್ಮ ಅಜನೀಶ್ ಲೋಕನಾಥ್ ಅವರು, ಇಡೀ ದೇಶ ಹೆಮ್ಮೆ ಪಡುವಂಥ ನಿರ್ದೇಶಕ, ಸಂಗೀತ ಅಂತ ಅವ್ರು ಕೆಲಸ ಮಾಡಿದ್ದಾರೆ. ಸೊ ನಮಗೊಂದು ಚೇರ್ ಹಾಕಿದಾಗ, ನೀನು ನಮ್ಮ ಮಧ್ಯೆ ಈ ಒಂದು ಡಿಪಾರ್ಟ್ಮೆಂಟ್ನ ಮಾಡು ಅಂದಾಗ ಕಷ್ಟ ಸ್ವಲ್ಪ. ಅದನ್ನು ಸ್ವಲ್ಪ ಅಧ್ಯಯನ ಮಾಡ್ಕೋಬೇಕು, ಓದ್ಕೋಬೇಕು, ನಮ್ಗೆ ಎಲ್ಲಿ ಯಾರನ್ನೋ ಕೇಳ್ಕೋಬೇಕು. ಎಷ್ಟೋ ಸತಿ ನಾನು ಕೋಲಾರದ ಊರುಗಳಿಗೆ ಫೋನ್ ಮಾಡಿ ನಮ್ಮ ಇವ್ರುಗಳನ್ನೆಲ್ಲ ಕೇಳಿದ್ದೀನಿ, ಅದು ಹಿಂಗೆ ಬರುತ್ತಲ್ಲ, ಅದನ್ನ ಏನಂತಾರೆ, ಈ ಕೆಲವೊಂದು ಪದಗಳಿಗೆ ಅದು ನನಗೆ ಶ್ರೀಕಾಂತ್ ಮತ್ತೆ ಕೋಲಾರ ಮಂಜು ತುಂಬಾ ಹೆಲ್ಪ್ ಮಾಡಿದ್ರು ಈ ವಿಚಾರ ಬರವಣಿಗೆಯಲ್ಲಿ. ಅವರೊಂದೊಂದು ವರ್ಷ ಬರ್ಕೊಟ್ರು. ಅದನ್ನೆಲ್ಲ ಜಡೇಶ್ ಅವರು ಸ್ಕ್ರೂಟ್ನಿ ಮಾಡಿ ದಿ ಬೆಸ್ಟ್ ಅಂತ ಇಟ್ಟಿರೋದು. ಸೊ ಎಲ್ಲರೂ ಕೈ ಜೋಡಿಸ್. ಕರೆಕ್ಟ್. ಆಮೇಲೆ ಮುಖ್ಯವಾಗಿ ಇಲ್ಲಿ ಗಮನ ಸೆಳೆದಿದ್ದು ಅಂದ್ರೆ ಆ ಸ್ಲ್ಯಾಂಗ್, ಕೋಲಾರ ಭಾಷೆ, ಅದು ಟಚ್ ಆಯ್ತಲ್ಲ. ನಿಜ ಸರ್. ಅದು ನಮ್ಮ ಪ್ರೇಕ್ಷಕರಿಗೆ ಒಂದು ವಿಶೇಷ ಸ್ಪೆಷಲ್ ಅನ್ಸುತ್ತೆ. ಹೆಂಗೆ ನಾವು ಪ್ರಾದೇಶಿಕವಾಗಿ ಮಂಗಳೂರು ಭಾಷೆನ ಇಷ್ಟಪಟ್ಟು ನೋಡ್ತಾರೆ. ಸೊ ಅನ್ನೋ ಒಂದು ಚಿತ್ರದಲ್ಲಿ ಆ ಭಾಷೆ ತುಂಬಾ ಹಿಡಿತ, ಆ ಪರಿಸರ. ಇದು ಕೂಡ ಈಗ ಎಲ್ಲೋ ಬಸವನಗುಡಿಯಲ್ಲಿ ನಿಂತ್ಕೊಂಡು ಶಿವಾಜಿನಗರದ ಭಾಷೆ ಅಪ್ಲೈ ಮಾಡೋಕ್ಕಾಗಲ್ಲ, ಇಲ್ಲ ಶಿವಾಜಿನಗರದಲ್ಲಿ ಕಿತ್ಕೊಂಡು ಬಸವನಗುಡಿ ಭಾಷೆಯನ್ನು ಅಪ್ಲೈ ಮಾಡೋಕ್ಕಾಗಲ್ಲ. ಮೈಸೂರಲ್ಲಿ ಕುತ್ಕೊಂಡು ಉತ್ತರ ಕರ್ನಾಟಕದ ಅಂದರೆ ಆ ಪರಿಸರ ಅಷ್ಟು ಚೆನ್ನಾಗಿದ್ದಾಗ, ಈಗ ಅದು ನಾವು ಲ್ಯಾಂಡಾರ್ಡಲ್ಲಿ ನೋಡಿದಾಗ ಯಕಶ್ಚಿತ್ ಒಂದು
ಅಕ್ಯುರೇಟ್ ಆಗಿ ಒಂದು ಕೋಲಾರದ ಒಂದು ಹಳ್ಳಿ ನೋಡಿದ್ರೆ ಹಳ್ಳಿ ನೋಡ್ದಂಗೆ ಆಗುತ್ತೆ. ಹೌದು. ಸೊ ನಮ್ಗೆ ಆ ಭಾಷೆ ಅಲ್ಲಿ ಬಿದ್ದಾಗ ಆ ಪಾತ್ರಗಳು ಮೇಕಪ್ಪು ಎಲ್ಲಾನು ಅಚ್ಚುಕಟ್ಟಾಗಿದ್ದಾಗ ಯಾವುದನ್ನು ಅಭಾಸ ಅನ್ಸಲ್ಲ. ಓಕೆ, ಒಟ್ಟಾರೆ ಲ್ಯಾಂಡ್ ಲಾರ್ಡ್ ಬಗ್ಗೆ ನಿಮಗೆ ಬರ್ತಾ ಇರತಕ್ಕಂಥ ಪ್ರಶಂಸನೀಯ ಮಾತುಗಳು ಹೇಗಿದ್ದಾವೆ, ಇನ್ನೂ ಹೇಗೆ ಅನಿಸ್ತಾ ಇದೆ? ಸಿನಿಮಾ ಬಗ್ಗೆ, ಸಿನಿಮಾ ಕತೆ ಬಗ್ಗೆ ಪ್ರತಿಯೊಂದು ವಿಭಾಗನೂ ಕೆಲಸ ಮಾಡಿದೆ. ಮತ್ತೆ ಎಲ್ಲರೂ ಪೈಪೋಟಿನಲ್ಲಿ ನಟಿಸಿದ್ದಾರೆ. ರಿತಾನ್ಯ ಅಂದ್ರೆ ರಿತಾನ್ಯಾಗಿಂತ ರಚಿತಾ ರಾಮ್ ಅವರು, ರಚಿತಾ ಮೇಡಮ್ ಅಂದ್ರೆ ಈ ಕಡೆ ನಾಯಿಕಾ ಅಂತ ಬಂದಾಗ ವಿಜಯ್ ಕುಮಾರ್, ಈ ಕಡೆ ಸಣ್ಣದಣಿ ಅಂದಾಗ ರಾಜ್ ಬಿ ಶೆಟ್ರು, ಪಾತ್ರವರ್ಗ, ಮತ್ತೆ ಓವರ್ ಆಲ್ ನಿರ್ದೇಶನ ಅಂದಾಗ ಸೂಪರ್ ಜಡೇಶ್ ಅವರು, ನೆಲದ ಕತೆ, ಎಲ್ಲರೂ 100%. ಸಂಭಾಷಣೆ ಅಂದಾಗ ನನಗೂ ತುಂಬಾನೇ ಪ್ರಶಂಸೆ ಬರ್ತಾ ಇದೆ. ತುಂಬಾ ಜನ ಬರೀತಿದ್ದಾರೆ. ನನಗೊಬ್ಬ ಬರಹಗಾರನಾಗಿ ನನಗೆ ಅದು ಖುಷಿ ಅಲ್ವಾ. ಇಡೀ ಸಿನಿಮಾ ಒಂದು ಬರವಣಿಗೆಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಮತ್ತೆ ಫೋನ್ ಮಾಡಿ ಹೇಳೋದು, ಒಂದು ವಾಯ್ಸ್ ಮೆಸೇಜ್ ಹಾಕೋದು, ಇಂಥ ಆಕ್ಸೆಸ್ ಇದ್ದಾಗ ಇಲ್ಲ ಇದನ್ನ ಬಗ್ಗೆ ಬರೆಯೋಣ ಅಂತ ಅದಕ್ಕೊಂದು ಸಮಯ ಕೊಡ್ತಾ ಇದ್ದಾರೆ. ಸರ್, ಒಂದು ಸಿನಿಮಾಗೆ 2.5 ಅವರ್ ಕೊಟ್ಟಿದ್ದಾರೆ ಅಂದ್ರೆ ಬರವಣಿಗೆಗೂ ಹೆಚ್ಚು ಕಮ್ಮಿ ಅಷ್ಟೇ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ನೋಡಿರೋದನ್ನೆಲ್ಲ ಇಲ್ಲಿ ರೀಕಾಲ್ ಮಾಡ್ಕೊಂಡು ತನ್ನ ಉದ್ದೇಶನೂ ಅದಕ್ಕೆ ಬೆರೆಸಿ ಇನ್ನೊಂದು 4 ಜನ ನೋಡ್ಲಿ ಈ ಒಂದು ಬೆಳವಣಿಗೆ ಲ್ಯಾಂಡ್ ಲಾರ್ಡ್ ತುಂಬಾ ಸಿಗ್ತಾ ಇದೆ. ನಿಮ್ಮದೇ ಮಾತುಗಳಲ್ಲಿ ಹೇಳೋದಾದ್ರೆ, ಆ ಅಂದ್ರೆ ಅಮ್ಮ, ಆ ಅಂದ್ರೆ ಆನೆ, ಈಗ ಅನ್ಕೊಂಡಿರೋರಿಗೆ ಆ ಅಂದ್ರೆ ಅಂಬೇಡ್ಕರ್, ಆ ಅಂದರೆ ಆಶಯ. ಸೊ ಆ ಥರದ ಒಂದು ಸಿನಿಮಾ. ಆದರೆ ಅದು ನಾನು ಬರೆದಿದ್ದು ಅದೇ. ಈ ಸಿನಿಮಾ ಎಲ್ಲರೂ ಏನಕ್ಕೆ ನೋಡಬೇಕು ಅಂದರೆ, ಆ ಅಂದರೆ ಅಮ್ಮ, ಆ ಅಂದರೆ ಆನೆ ಅನ್ನೋರಿಂದ ಹಿಡಿದು ಆ ಅಂದರೆ ಅಂಬೇಡ್ಕರ್, ಆ ಅಂದರೆ ಆಶಯ ಅಲ್ಲೋವರೆಗೂ ನೋಡ್ರಿ. ಏಕೆಂದರೆ ಎಲ್ಲರೂ ಹೋರಾಡಿರೋರೆ ಒಂದು ಒಳ್ಳೆ ವಿಷಯಕ್ಕೆ, ಮನುಷ್ಯತ್ವಕ್ಕೆ ಹೋರಾಡಿರೋರೆ. ಸೊ ಅಲ್ಟಿಮೇಟ್ ಏನು ಸರ್, ಅಷ್ಟೇ. ಏನೊಂದು ಸ್ಮೈಲು, ಒಂದು ನಗು, ಎಲ್ಲರೂ ಹಿಲ್ ಮೇಲೆ ಎಲ್ಲರೂ ಕೈ ಹಾಕೋಬೇಕು. ನಾನು ಮೇಲೆ, ನಾನು ಕೆಳಗೆ, ಅವನು ಶ್ರೀಮಂತ, ಇವನು ಬಡವ, ಅದೊಂದು ತಾರತಮ್ಯ. ಮುದ್ದಾಗಿರುತ್ತೆ ಬದುಕು. ಎಸ್, ಅಲ್ಲ, ಯಾವತ್ತಿಗೂ ನಮ್ಮ ನೆಲದ ಕತೆ, ನಮ್ಮ ನೆಲದ ಭಾಷೆ ಯಾವತ್ತೂ ಸೋಲಲ್ಲ ಅನ್ನೋದಕ್ಕೆ ಲ್ಯಾಂಡ್ ಲಾರ್ಡ್ ನಮ್ಮ ಕಣ್ಣೆದುರಿನ ಸಾಕ್ಷಿ ಅಂತ ಹೇಳ್ಬೋದು. ಹೌದು ಸರ್, ಖಂಡಿತ ಸರ್. ಯಾಕಂದ್ರೆ ಜನ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಮತ್ತೆ ಇದೇನೋ ಬೇರೆ ಇದೆ, ರೆಗ್ಯುಲರ್ ಸಿನಿಮಾ ಫಾರ್ಮ್ಯಾಟ್ ಅಲ್ಲ. ಒಂದು ವಿಶೇಷ, ನಮ್ಮ ಸಿನಿಮಾಗಳು ಇವತ್ತು KGF, ಕಾಂತಾರ, ಕಾಟೇರ, ಮೇಕಿಂಗ್ ವೈಸು ಮತ್ತೊಂದು ಎಲ್ಲ ವಿಭಾಗಗಳಲ್ಲೂ ನಾವು ಚಾಲೆಂಜ್ ಹಾಕೋ ಥರನೇ ಮಾಡ್ತಾ ಇದ್ದಾರೆ. ಸೊ ಆ ಸಾಲಿನಲ್ಲಿ ಲ್ಯಾಂಡ್ ಲಾರ್ಡ್ ನಿಲ್ಲುತ್ತೆ. ಮೇಕಿಂಗ್ ವಿಚಾರದಲ್ಲಿ, ವಿಷಯದ ವಿಚಾರದಲ್ಲಿ, ಎಲ್ಲ ವಿಚಾರಗಳಲ್ಲೂ ತುಂಬ ಚೆನ್ನಾಗಿ ಆಗಿದೆ. ಜನ ಚರ್ಚೆ ಮಾಡ್ತಿದ್ದಾರೆ, ಒಂದಷ್ಟು ಕಡೆ ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ. ಒಂದಿಷ್ಟು ಬುದ್ಧಿಜೀವಿಗಳು ಸಿನಿಮಾ ನೋಡ್ತಾ ಇದ್ದಾರೆ, ಅದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು. ಈ ಥರದ ಒಂದು ಸಿನಿಮಾ ಯಾವಾಗ ಚರ್ಚೆ ಆಗುತ್ತೋ ಅದು ಕಾಡುವ ಸಿನಿಮಾ ಅಂತಾನೆ. ಕರೆಕ್ಟ್. ಎಸ್ ಸರ್, ಕೊನೆಯದಾಗಿ ಮಾಸ್ತಿ ಅವರು ಇಷ್ಟು ವರ್ಷಗಳ ಕಾಲ ಹಲವಾರು ಸಕ್ಸಸ್ ಸಿನಿಮಾಗಳಲ್ಲಿ ನಿಮ್ಮ ಬರವಣಿಗೆಯನ್ನು ತೋರಿಸಿದಿರಿ. ಸೊ ಎಲ್ಲೋ ಒಂದು ಕಡೆಗೆ ಸಾಕಷ್ಟು ಟೆಕ್ನಿಷಿಯನ್ಸ್ಗಳು ಕೂಡ ಡೈರೆಕ್ಟರ್ ಆಗಿರೋದು ಉಂಟು. ಮಾಸ್ತಿಗೆ ಆ ಡೈರೆಕ್ಷನ್ ಮಾಡೋ ಆಸೆ ಯಾವಾಗ, ಏನು? ಅಂದರೆ ನಾನು ಸಮಯಕ್ಕೆ ತುಂಬ ಆದ್ಯತೆ ಕೊಡ್ತೀನಿ. ಮತ್ತು ಬರವಣಿಗೆ ನನಗೆ, ಮತ್ತು ನನಗೆ ಸರ್ಕಲ್ ತುಂಬ ದೊಡ್ಡದು. ಅಂದರೆ ಸಿನಿಮಾ ಸರ್ಕಲಲ್ಲೇ ನಾನು ಇವಾಗ ಕಾಟೇರ ಅಂತ ಬರೆದಿದ ತಕ್ಷಣ ತರುಣ್ ಸರ್ ಕರೀತಾರೆ, ಅದು ಕತೆಗಾರ ಜಡೇಶ್, ಗುರು ಶಿಷ್ಯರು ಅಂತಾರೆ. ಈ ಕಡೆ ಸಲಗ ಅಂದ ತಕ್ಷಣ ವಿಜಯ್ ಕರೀತಾರೆ, ಸೂರ್ಯ ಕರೀತಾರೆ. ಸೊ ನನಗೆ ಯಾರಿಗೂ ಬರವಣಿಗೆ ಅಂದ ತಕ್ಷಣ ನಾನು ಹೋಗಿ ವಿದ್ಯಾರ್ಥಿ. ಸೊ ನನಗೆ ಆ ಥರದ್ದು ಇದೇನಿಲ್ಲ. ಬಟ್ ಸಮಯ ಅಂತ ಬಂದಾಗ ನೋಡೋಣ. ಈಗ ಸದ್ಯಕ್ಕಂತೂ ಬರವಣಿಗೆ ನನಗೆ ತೃಪ್ತಿ ಕೊಡ್ತಾ ಇದೆ, ಖುಷಿ ಕೊಡ್ತಾ ಇದೆ. ಒಂದು ಲ್ಯಾಂಡ್ ಲಾರ್ಡ್ ಥರದ ಚಿತ್ರಕ್ಕೆ, ಸಂಭಾಷಣೆಗೆ ನನ್ನನ್ನು ಕರೀತಾರೆ ಅಂದರೆ ಅದಕ್ಕಿನ್ನ ಭಾಗ್ಯ ಏನಿದೆ ಅನ್ನೋ ಇದರಲ್ಲಿದ್ದೀನಿ. ಹೇಳೋಣ ಸರ್ ಯಾವುದು. ಎಸ್, ಕೊನೆಯದಾಗಿ ಇನ್ನೊಂದು ಪ್ರಶ್ನೆ. ಮಾಸ್ತಿಯವರು ಈ ಬರುವಂಥ ಹೊಸ ಬರಹಗಾರರಿಗೆ ಹೇಳುವ ಕಿವಿ ಮಾತೇನು? ನಾನು ಯಾವಾಗಲೂ ಹೇಳೋದು, ಯಾವುದೇ ಒಂದು ಕೆಲಸ ನಿಮ್ಮನ್ನು ಪರೀಕ್ಷೆಗೊಡ್ಡುತ್ತೆ. ಬಟ್ ಆ ಪರೀಕ್ಷೆನ ನೀವು ಪಾಸ್ ಆಗಲೇಬೇಕು. ಅದಕ್ಕೆ ಸಹನೆ, ಸಮಯ
ಎರಡೂ ಕೊಡಲೇಬೇಕು. ಸೊ ಅದನ್ನು ಮಾಡ್ಕೊಂಡು ಹೋದರೆ ಮತ್ತು ಬರವಣಿಗೆ, ಸಿನಿಮಾ ಬರವಣಿಗೆ ಎರಡಕ್ಕೂ ವ್ಯತ್ಯಾಸ ಇದೆ. ಆದಷ್ಟು ಸಿನಿಮಾ ಬರವಣಿಗೆ ಆಡಿಯನ್ಸ್ ಮನಸ್ಥಿತಿಗಳನ್ನ ಓದ್ಕೋಬೇಕು. ಅದಾದಾಗ ಬರಹಗಾರರಿಗೆ ಒಳ್ಳೆ ಭವಿಷ್ಯ ಇದೆ. ಬರೀ ಸಿನಿಮಾದಲ್ಲಿ ಮಾತ್ರ ಬರವಣಿಗೆಗೆ ಭವಿಷ್ಯ ಅಂತಲ್ಲ, ಬರವಣಿಗೆನೇ ಭವಿಷ್ಯ. ಓಕೆ, ಅದು ಯಾವುದೇ ರಂಗದಲ್ಲಿ ನೀವು ಬರೀರಿ, ಕರೆಕ್ಟ್, ಸಾಹಿತ್ಯ ಆಗಿರ್ಬೋದು, ಎಲ್ಲ ಬರವಣಿಗೆ ಅನ್ನೋದೇ ಭವಿಷ್ಯ ಸರ್. ಅದಕ್ಕೆ ಒಂದು ಕ್ಷೇತ್ರ ಅಂತಿಲ್ಲ. ನೀನು ಬರೆಯೈತೀಯ, ನೀನೊಂದು ತಾಲೂಕು ಆಫೀಸ್ ಮುಂದೆ ಹೋಗಿ ಕೂತ್ಕೊಂಡು ಬರೀ, ನಿನಗೆ ದುಡ್ಡಾಗತ್ತೆ. ನೀನು ಮುಂದೆ ಜಮೀನ್ದಾರನೇ ಆಗ್ತೀಯ. ಒಳ್ಳೆ ಮಾತಿದೆ. ಬರವಣಿಗೆನೇ ಭವಿಷ್ಯ. ಅದು ಯಾವ ಕ್ಷೇತ್ರದಲ್ಲಿ ಬರೀತೀಯ ಅಂತಲ್ಲ. ನೀನು ಸುಮ್ಮನೆ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡು ಬರೀತಾ ಇರು, ಇನ್ಸ್ಪೆಕ್ಟರ್ಗಿಂತ ಚೆನ್ನಾಗಿ ಬರೀತೀಯ. ಕರೆಕ್ಟ್, ಅದ್ಭುತ. ಎಸ್, ಇದುವರೆಗೂ ಮಾಸ್ತಿಯವರು ಸಾಕಷ್ಟು ವಿಚಾರಗಳನ್ನು ಮಾತಾಡಿದರು. ಅಂದರೆ ಕನ್ನಡದಲ್ಲಿ ಅವ್ರು ಮಾಡಿರೋ ಅಷ್ಟೂ ಸಿನಿಮಾಗಳನ್ನು ನೀವು ಸುಮ್ಮನೆ ಒಂದು ಲೆಕ್ಕ ಹಾಕಿ ನೋಡಿದ್ರೆ ಎಲ್ಲವೂ ಸಕ್ಸಸ್ಫುಲ್ ಸಿನಿಮಾಗಳು, ಎಲ್ಲ ಪವರ್ಫುಲ್ ಡೈಲಾಗ್ ಇರ್ತಕ್ಕಂಥ ಸಿನಿಮಾಗಳು. ಆಲ್ಮೋಸ್ಟ್ ಎಲ್ಲ ಸ್ಟಾರ್ ನಿರ್ದೇಶಕರು, ಸ್ಟಾರ್ ಹೀರೋಗಳಲ್ಲೇ ಕೆಲಸ ಮಾಡಿರೋದಂಥ ಅಪ್ಪಟ ಕನ್ನಡದ ದೇಸಿ ಬರಹಗಾರ, ದೇಸಿ ಪ್ರತಿಭೆ ಅಂತಲೇ ಹೇಳ್ಬೋದು. ಸೊ ಈ ಥರದ ಬರಹಗಾರರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದಿಷ್ಟು ಹುಟ್ಕೋಬೇಕು. ಆಮೇಲೆ ಈ ಥರದ ಸಿನಿಮಾಗಳಿಗೆ ಇಂತಹ ಬರವಣಿಗೆಗಳು ಪದೇ ಪದೇ ಇರಬೇಕು ಅಂತ ಹೇಳ್ತಾ, ಮಾಸ್ತಿ ಸರ್ ನಮ್ಮ ಸ್ಟುಡಿಯೋಗೆ ಬಂದು ಇವತ್ತು ನಮ್ಮ ಪಾಡ್ಕಾಸ್ಟ್ನ ಎಲ್ಲ ವಿಚಾರಗಳನ್ನು ನೀವು ಹಂಚ್ಕೊಂಡ್ರಿ. ನಿಮ್ಮ ಜರ್ನಿ ಇನ್ನೂ ದೊಡ್ಡ ಮಟ್ಟಕ್ಕೆ ಸಾಗಲಿ, ನಿಮ್ಮ ಯಶಸ್ಸಿನ ಸಿನಿಮಾಗಳು ಇನ್ನೂ ಬರಲಿ ಅಂತ ಹೇಳ್ದ. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.